ಅನನ್ಯ 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 ಏನಾಯ್ತಮ್ಮ? ಯಾಕೆ ಕಿರ್ಚ್ಕೊಂಡೆ? ಅಂಕಲ್, ನನ್ನ ಯಾರೋ ಸಾಯಿಸಕ್ ಬಂದಿದ್ರು ಅಂಕಲ್. ನಿನ್ನನ್ನ ಸಾಯಿಸೋಕ್ ಬಂದಿದ್ರ? ಏನ್ ಹೇಳ್ತಾ ಇದ್ಯಮ್ಮ? ಅಂಕಲ್, ಬ್ಲ್ಯಾಕ್ ಶರ್ಟು ಮುಸ್ಕ್ ಹಾಕೊಂಡು ಬಂದಿದ್ರು ಅಂಕಲ್ ನನ್ನ ಸಾಯಿಸಕ್ಕೆ. ನಿಜವಾಗ್ಲೂ ಅಂಕಲ್? ಇಲ್ಲಮ್ಮ, ಹಾಗೇನೂ ಇಲ್ಲ. ಇಲ್ಲಿ ನಿನ್ನನ್ನು ಯಾರು ಕೊಲೆ ಮಾಡೋಕ್ ಬರ್ತಾರೆ? ಹಾಗೇನೂ ಆಗಿಲ್ಲ. ಏನೋ ಕೆಟ್ಟ ಕನ್ಸ್ ಕಂಡಿದ್ಯಾ? ಹೌದಮ್ಮ, ಹೆದರ್ಕೋಬೇಡ. ದೇವ್ರ ಹೆಸರು ಹೇಳ್ತಾ ಮಲ್ಕೋ, ಏನೂ ಆಗಲ್ಲ. ಮಲ್ಕೋ ಅಂಕಲ್. ಇಲ್ಲ, ಮಲ್ಕೋ. ಮಲ್ಕೋ 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 ಅಮ್ಮ, ಹೆದರ್ಕೋಬೇಡ. ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸಿ ನೋಡು ಅನ್ನೋದು ಇದಕ್ಕೆ. ನಿಮ್ಮ ಅಮ್ಮ ಅಂತೂ ಯಾವ ರೀತಿ ಅನುಮಾನಿಸಿದ್ಲು ಅಂದ್ರೆ ಟೆರರಿಸ್ಟು ಅನ್ನೋ ಮಟ್ಟಕ್ಕೆ. ನಾನು ಹೇಳ್ದೆ ಅವಳು ಅಂಥವಳಲ್ಲ ಅಂತ. ಕೇಳೋಕೆ ರೆಡಿ ಇಲ್ಲ. ಮನೆ ಬಿಟ್ಟು ಕಳಿಸಿ, ಮನೆ ಬಿಟ್ಟು ಕಳಿಸಿ. ಈಗ ಆ ಸಮಯನೂ ಬಂತಲ್ಲ. ನಾಳೆ ಬೆಳಿಗ್ಗೆನೆ ಹೊರಡಬೇಕು. ಗುಣವಾಗಿ ಬರ್ತಾಳೋ ಅಥವಾ ಹೀಗೆ? ಏನಪ್ಪ ನೀವು ಏನು ಮಾತಾಡ್ತಾ ಇದ್ದೀರಾ? ಎಂತೆಂಥ ಕಾಯಿಲೆನೋ ಗುಣಪಡಿಸೋ ಈ ಕಾಲದಲ್ಲಿ ಆಫ್ಟರ್ ಆಲ್ ಈ ಮೈಲ್ಡ್ ಡಿಪ್ರೆಷನ್ ಏನು ಮಹಾ? ದೇವರ ಸೃಷ್ಟಿ ನೋಡು. ಅಂದವಾಗಿ ಸೃಷ್ಟಿಸಿ ಎಲ್ಲ ಬುದ್ಧಿನೂ ಕೊಟ್ಟು ಯಾವುದೋ ಒಂದು ಹಂತದಲ್ಲಿ ಹೀಗೆ ಮಾಡಿಬಿಡ್ತಾನೆ. ನಾನಂತೂ ನನ್ನ ಜೀವಮಾನದಲ್ಲಿ ಇಂಥ ಕೇಸನ್ನು ನೋಡ್ತಾ ಇರೋದು ಇದೇ ಮೊದಲು. ಅಪ್ಪ ನೀವು ಬೇರೆ, ಎಂತೆಂಥ ಕಾಯಿಲೆಗಳಿದ್ದಾವೆ ಅಂತ ಗೊತ್ತೇನಪ್ಪ? ಈಗ ಸ್ವಲ್ಪ ದಿನಗಳ ಹಿಂದೆ ನಾನು ಹಾಸ್ಪಿಟ್ಲಿಗೆ ಹೋಗ್ಬೇಕಾಗಿ ಬಂತು. ಅಲ್ಲಿ ನನ್ನ ಫ್ರೆಂಡ್ ಒಬ್ಬ ಅಡ್ಮಿಟ್ ಆಗಿದ್ದ. ನೋಡಿದ ತಕ್ಷಣ, ಹಾಯ್ ಸಿದ್ಧಾರ್ಥ್, ಹೇಗಿದ್ಯಾ, ಎಷ್ಟು ದಿನ ಆಯಿತು ನಿನ್ನ ಭೇಟಿಯಾಗಿ ಅಂತ. ಮತ್ತೆ 2 ನಿಮಿಷಕ್ಕೆ, ಹಾಯ್ ಸಿದ್ಧಾರ್ಥ್, ಹೇಗಿದ್ಯಾ, ಎಷ್ಟು ದಿನ ಆಯಿತು ನಿನ್ನ ಭೇಟಿಯಾಗಿ ಅಂದ. ಸ್ವಲ್ಪ ಇದಾಯಿತು. ಮತ್ತೆ 2 ನಿಮಿಷಕ್ಕೆ, ಹಾಯ್ ಸಿದ್ಧಾರ್ಥ್, ಹೇಗಿದ್ಯಾ, ಎಷ್ಟು ದಿನ ಆಯಿತು ಭೇಟಿಯಾಗಿ ಅಂತ.
ನನಗೆ ಶಾಕ್ ಆಗೋಯ್ತು. ಏನಪ್ಪ ಅಂತ ವಿಚಾರಿಸಿದ ಮೇಲೆ ಗೊತ್ತಾಯ್ತು. ಏನಂದರೆ ಅವನಿಗೆ ಸ್ವಲ್ಪ ದಿನದ ಕೆಳಗೆ ಆಕ್ಸಿಡೆಂಟ್ ಆಗಿ ತಲೆಗೆ ಏಟು ಬಿದ್ದಿದೆ ಅಂತ. ಅವನಿಗೇನಾಗಿದೆ ಅಂದರೆ ಅವನಿಗೆಲ್ಲ ನೆನಪಿರೋದೆ 2 ನಿಮಿಷ. ಮತ್ತೆ ಅದೇ ಈ ಥರ ಎಲ್ಲ ಕಾಯಿಲೆಗಳನ್ನೇ ವಾಸಿ ಮಾಡ್ತೀವಿ ಅಂತ ಭರವಸೆ ಇರುವಾಗ ಇದೇನು ಮಹಾ ಬಿಡಿಯಪ್ಪ. ಹಾಗಲ್ಲ ಕಣ, ಯಾರೋ ನಮ್ಮ ಪರಿಚಯ ಇಲ್ದಿದ್ದವರು ಅಥವಾ ಇನ್ಯಾರೋ ಆಗಿದ್ರೆ ನಾವೇನು ಈ ಜಗತ್ತಿನ ಹುಡುಕನ್ನೆಲ್ಲ ಸರಿಪಡಿಸೋ ಸೃಷ್ಟಿಕರ್ತ ಅಲ್ಲ ಅಂತ ಸುಮ್ಮನಿದ್ಬಿಡ್ಬೋದು. ಆದರೆ ನಮಗೆ ಗೊತ್ತಿರೋರು ಯಾರಿಗಾದ್ರೂ ಹೀಗಾದ್ರೆ ನಾವು ಎಂಥ ಅಸಹಾಯಕರು ಅನ್ಸ್ಬಿಡುತ್ತೆ. ಹೋಗ್ಲಿ ಬಿಡಪ್ಪ, ನಿಮ್ಗೆ ಯಾಕೆ ಬೇಜಾರು? ಅವಳ ಹಾಸ್ಪಿಟ್ಲ್ ಖರ್ಚಿಗೆ ಅಂತ ಒಂದಷ್ಟು ಹಣ ಕೊಡಿ. ಅದರಿಂದ ಅವಳಿಗೂ ಹೆಲ್ಪ್ ಆಗುತ್ತೆ, ನಿಮ್ಮ ಮನಸ್ಗೂ ನೆಮ್ಮದಿ ಸಿಗುತ್ತೆ. ಹಾಗಿದ್ರೆ ಬೆಳಿಗ್ಗೆನೆ ಅವಳು ಹಾಸ್ಪಿಟಲ್ ಎಕ್ಸ್ಪೆನ್ಸಸ್ ಎಷ್ಟಾಗುತ್ತೆ ಅಂತ ವಿಚಾರಿಸಿ ನೋಡ. ಅಪ್ಪ, ನಂಗೆ ನಾಳೆ ಬೆಳಗ್ಗೆ ಹೋಗೋಕ್ಕಾಗಲ್ಲ. ನಾಳೆ ಸಾಯಂಕಾಲ ಹೋಗಿ ಡಾಕ್ಟರ್ ನಂದಿನಿ ಹತ್ರ ಎಲ್ಲ ವಿಚಾರ ತಿಳ್ಕೊಂಡು ನಾಳೆ ಬೆಳಗ್ಗೆ ನಾನು ಕಮಿಷನರ್ ಜೊತೆ ತುಮಕೂರ್ಗೆ ಹೋಗಬೇಕು. ನನ್ನ ಪ್ರಾಜೆಕ್ಟ್ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡೋದಿದೆ. ಮತ್ತೆ ಅನನ್ಯಾನ ಹಾಸ್ಪಿಟಲ್ಗೆ ಕಳಿಸೋವಾಗ ನೀನಿರೋದಿಲ್ವಾ? ಇಲ್ಲಪ್ಪ, ನಾಳಿದ್ದೆಲ್ಲರೂ ಒಟ್ಟಿಗೆ ಹೋಗಿ ನೋಡ್ಕೊಂಬರೋಣ ಬಿಡಿ ಹಾಸ್ಪಿಟ್ಲಲ್ಲೇ. ಆ ಹುಡುಗಿಗೆ ಏನಾದ್ರೂ ಸ್ವಲ್ಪ ಬಟ್ಟೆ ಬರೆ ಕೊಡಿಸ್ಬೇಕು ಕಣ. ಏನಪ್ಪ ನೀವು ಒಳ್ಳೆ, ಅವಳೇನು ಅಮೆರಿಕಾಗೋ ಲಂಡನ್ಗ ಹೋಗ್ತಿದ್ದಾಳ? ಇಲ್ಲೇ ಕುಮಾರಸ್ವಾಮಿ ಲೇಔಟ್ ಅಲ್ಲಿರೋ ಆಸ್ಪತ್ರೆಗೆ ಸೇರ್ಕೋತಾ ಇದ್ದಾಳೆ. ಅದಕ್ಕೆ ಯಾಕಪ್ಪ ಅಷ್ಟೊಂದು ತಲೆ ಕೆಡ್ಸ್ಕೊತೀರಾ? ಸರಿನಪ್ಪ, ಹಾಗೆ ಆಗ್ಲಿ. ಬೆಳಿಗ್ಗೆ ಬೇಗ ಹೋಗ್ಬೇಕು ಅಂತಿದ್ಯಾ? ಹೋಗಿ ಮಲ್ಕೋ. ಫಸ್ಟ್ ನೀವು ಮಲ್ಕೊಳ್ಳಿ ಅಪ್ಪ, ನಾನು ಮಲ್ಕೋತೀನಿ. ಸರಿ, ಗುಡ್ ನೈಟ್. ಗುಡ್ ನೈಟ್ ಅಪ್ಪ. ನಿಂತ್ಕೋ, ಯಾರು? ಯಾಕೋ ಇಲ್ಲಿ ಬಂದೆ? ಹೋಗ್ಲೋ. ಏಯ್, 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 ಯಾರೋ ನೀನು? ಹೋಗ್ಲೋ. ಏಯ್, ಇಲ್ಲಿಗೆ ಯಾಕೆ ಬಂದೆ? ಚಿಂತನ್ ಅಂದ್ರೆ ನೀನೇನಾ? ಏಯ್, ಯಾಕೋ ಬಂದಿದ್ಯಾ ನೀನು? ಅವಳನ್ನ ಮರ್ಡರ್ ಮಾಡಕ್ ಬಂದಿದ್ಯಾನ ನೀನು? ಮಗಳು ಅವಳು ಕೊಲೆ ಮಾಡೋದು ನನ್ನ ಉದ್ದೇಶ ಅಲ್ಲ. ಮತ್ತೆ ಹಂಗ್ ಬೇಕಾಗಿರೋ ಡಾಕ್ಯುಮೆಂಟ್ಸ್ ಅವಳ ಹತ್ರ ಇತ್ತು, ತಗೊಂಡೋಗೋಣ ಅಂತ ಬಂದೆ. ಡಾಕ್ಯುಮೆಂಟ್ ಬೇಕೇನ? ಡಾಕ್ಯುಮೆಂಟ್ ಸಿದ್ಧಾರ್ಥ, ಇವನ ಏನೋ ಆ ಚಿಂತನ್? ಬಿಡಬೇಡ ಇವನ್ನ, ಸಾಯೋವರೆಗೂ ಮರಿಬಾರ್ದು ಅಂತ ಶಿಕ್ಷೆ ಕೊಡು ಇವನಿಗೆ. ಬಿಡೋದ? ನನ್ನ ಮಗ ಸಾಯೋವರೆಗೂ ಜೈಲಲ್ಲಿ ಕೊಳಿಬೇಕು. ಆ ತರ ಮಾಡಿ ನಡಿಯ ನಡಿಯ ನೀನು. ಸರಿ ಹೋಗ, ನಡಿಯ.
ಹೇಳಕ್ಕಾಗಲ್ಲ ನಿನ್ಗೆ? ನಾನು ಸ್ವಲ್ಪ ಯಾಮಾರಿದ್ರು ಪ್ರಾಣ ಹೋಗ್ತಿತ್ತಲ್ಲ, ಸಾಯೋಕ್ ನನ್ ಕಾರೇ ಬೇಕಿತ್ತ? ಅಲಂಕಾರ ಮಾಡ್ಕೊಂಡು ಓಡಾಡೋದಕ್ಕೆ ಇದೇನು ಮದುವೆ ಮನೆ ಅಲ್ಲ, ಇದು ರೋಡು. ಹಿಂದೆ ಮುಂದೆ ವೆಹಿಕಲ್ ಬರುತ್ತೆ, ನೋಡ್ಕೊಂಡು ಓಡಾಡ್ಬೇಕು. ಹೋಗ್ಲಿ ಬಿಡಿ ಸರ್, ಏನು ಆಗ್ಲಿಲ್ವಲ್ಲ. ಹೌದು, ಏನು ಆಗಿಲ್ಲ, ಓಕೆ. ಅಕಸ್ಮಾತ್ ಏನಾದ್ರೂ ಆಗಿದ್ದಿದ್ರೆ? ಸರಿ ಬಿಡಿ, ಆಗಿದ್ದಾಯ್ತು. ಅದನ್ನೇ ದೊಡ್ಡದ್ ಮಾಡ್ಕೊಂಡು ಯಾಕೆ ಹುಡುಗಿ ಹತ್ರ ಜಗಳ ಕಾಯ್ತೀರಾ? ಆಹಾ, ನಮ್ಮ ದೇಶದಲ್ಲಿ ಇದಕ್ಕೇನು ಕಮ್ಮಿ ಇಲ್ಲ. ಹುಡುಗಿರ್ ಸಹಾಯಕ್ಕೆ ಅಂದ್ರೆ ಕರೀದೇ ಇದ್ರು ಎಲ್ಲ ಸಾಲಾಗಿ ಬಂದ್ಬಿಡ್ತೀರಾ. ಅದೇ ಬೇರೆ ಒಳ್ಳೆ ಕೆಲ್ಸಕ್ಕೆ ಬನ್ನಿ ಅಂದ್ರೆ ಯಾರಾದ್ರೂ ಬರ್ತೀರಾ? ಪಬ್ಲಿಕ್ ಸರ್ವಿಸ್ ಅಂದ್ರೆ ಯಾವ ಕೆಲ್ಸಕ್ಕಾದ್ರೂ ಹೋಗಿ ಹೋಗ್ತೀವ್ರಿ. ಹಾಗಾದ್ರೆ ಆ ರೋಡಲ್ಲಿ ಒಂದು ನಾಯಿ ಸತ್ತು ಬಿದ್ದು ವಾಸನೆ ಬರ್ತಾ ಇದೆ, ಯಾರು ಎತ್ತಕ್ಕಕ್ ಬರ್ತಾ ಇಲ್ಲ. ನೀವು ಹೋಗಿ ಎತ್ತಕ್ಕೆ ಹೋಗ್ರಿ, ನೀವು ಪಬ್ಲಿಕ್ ಸರ್ವೆಂಟ್ ತಾನೆ, ಹೋಗಿ ಎತ್ತಕ್ಕೆ. ಏನ್ರಿ ಇವಾಗ ಜಗಳ ಆಡ್ಲೇಬೇಕು ಅಂತ ಬಂದಿದ್ದೀರಾ? ರೇ, ನಂಗೆ ಜಗಳ ಆಡೋಷ್ಟು ಪುರ್ಸೋತಿಲ್ಲ. ಮತ್ತೆ ಬಾಯಿ ಮುಚ್ಕೊಂಡು ಹೋಗ್ರಿ. ಏಯ್, ಏನ್ ಬಾಯಿ ಮುಚ್ಕೊಂಡು ಹೋಗೋದು? ನನ್ಗೇನ್ರಿ ಹೇಳೋದು ನೀವು? ಹೋಗ್ರಿ ರೀ, ಏಯ್, ಹೋಗ್ರಿ ಬಿಡ. ಹೋಗ್ರಿ, ಮಾತಾಡ್ತಾನೆ ಮಾತು. ಸುಮ್ನೆ ಹೋಗ್ರಿ. ಏಯ್, ಇದೆಲ್ಲ ನಿನ್ನಿಂದ ಆಗಿದ್ದು. ಏನ್ ಜನನು ಕಾಯ್ತಾ ಇರ್ತಾರೆ ಹುಡುಗಿರ ಹತ್ರ ಜಗಳ ಆಡೋದಕ್ಕೆ. ಹೋಗಮ್ಮ, ನೋಡ್ಕೊಂಡು ಹೋಗು. ಇನ್ನು ಹಾಲ್ ಕುಡಿದ್ರೆ ತುಟಿನೇ ಆರಿಲ್ಲ, ಕಳ್ತಾನಗಳು. ಹುಷಾರ್, ಗಲಾಟೆ ಮಾಡೋದು ಹಳ ಜನ ಮಾಡಿದ್ರೆ ಅವನ ಗತಿ ಆಗ್ಬಿಡುತ್ತೆ. ಅಷ್ಟೇ ಕತೆ. ಹೊಗೆ ಹಾಕ್ಸ್ಕೊಂಡ್ಬಿಡ್ತೀಯ. ತಗ್ಬಿಟ್ರೆ ನಾನಂತರ ಆಗ್ಬಿಡ್ತೀನಿ. ಸರ್, ಇಷ್ಟೊತ್ತಿಗೆಲ್ಲ ಹೋಗಿದೆ? ಈ ತರಕ್ ಹೋಗಿದೆ ಸರ್. ಹೌದಾ? ಹೌದು ಸರ್. ಅದ್ ಸರಿ, ಇರೋದ್ ನಾನೊಬ್ಬ, ಎರಡು ತಂದಿದ್ಯಲ್ಲ ಸರ್. ಒಂದು ವಿತ್ ಶುಗರು, ಇನ್ನೊಂದು ವಿತೌಟ್ ಶುಗರು ಸರ್. ಯಾವತ್ತಾದ್ರೂ ನಂಗೆ ಶುಗರ್ ಇದೆ ಅಂತ ಹೇಳಿದ್ನೇನ? ಸರ್, ನೀವ್ ಹೇಳಲಿಲ್ಲ, ಆದ್ರೆ ಮುಂದೆ ಶುಗರ್ ಬರಬಾರ್ದು ಅಂತೇಳಿ ಒಂದು ಶುಗರ್ ಲೆಸ್ಸು ತಂದ್ಬಿಟ್ಟಿದೀನಿ ಸರ್. ದುರಾಲೋಚನೆ ಕಣಯ್ಯ. ಸರ್ ಸರ್ ಸರ್, ಇದು ದುರಾಲೋಚನೆ ಅಲ್ಲ ಸರ್, ದೂರಾಲೋಚನೆ ಸರ್. ಸರ್ 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 ಸರ್, ನಾನು ಇದನ್ನ ಕುಡಿಲ್ಲ ಸರ್. ನಾನು ಏನ ಅಂತಿದ್ದೆ, ಪರವಾಗಿಲ್ಲ, ನೀನು ಬಲ್ಕಿಲ್ಲಾಡಿ. ನನ್ನ ಅಕೌಂಟ್ ಅಲ್ಲ ನೀರ್ ಕುಡಿಯೋಕೋಸ್ಕರ ತಂದ್ಬಿಟ್ಟು ನನಗೇನೆ ಶುಗರ್ಲೆಸ್ ಅಂತ ಕಿವಿಗೆ ಹೂವು ಇಕ್ತಿದ್ದಲ್ಲ ನೀನು. ಸರ್, ನಾನ್ ನಿಮ್ ಕಿವಿ ಮೇಲೆ ಹೂ ಇಡ್ಬೇಕಾಗಿಲ್ಲ ಸರ್. ಆಲ್ರೆಡಿ ನೀವು ಲಾಲ್ಬಾಗ್ನೆ ಮೋಡಿಕೊಂಡ್ಬಿಟ್ಟಿದ್ದೀರಾ. ಸರಿ ಸರ್, ಸರಿ ಸರ್, ಸರಿ ಸರ್. ಬಂದ್ಬಿಟ್ರು ನನಗೆ ಬುದ್ಧಿ ಹೇಳಕ್ಕೆ. ಡಬಲ್ ಸ್ಟಾರ್ ಅಂತ ಮರ್ಯಾದೆನೆ ಕೊಡಲ್ವಲ್ಲ ನನಗೆ. ಅಡ್ರೆಸ್ ಅಲ್ಲಿ ಬರುತ್ತೆ, ನೋಡ್ತೀರಾ? ಗೊತ್ತಿಲ್ಲ ಸರ್. ನಿಂತ್ಕೊಳ್ಳೋ, ಎಲ್ಲಿಗೆ ಹೋಗ್ತೀಯಾ? ಅಯ್ಯಪ್ಪ, ಹೀಗೆ ಮಾಡ್ತೀಯ, ಇವತ್ತು ಹೀಗೆ ಮಾಡ್ತೀಯಾ? ನನಗೆ ಮೋಸ ಮಾಡ್ತೀನಿ, ನಿಂತ್ಕೊಳ್ಳೋ. ಏನೇ ಆಗ್ಲಿ ನಿನ್ನೆ ಗ್ರೌಂಡ್ ಬಂದಿರಲಿಲ್ಲ, ಯಾವುದೇ ಕಾರಣಕ್ಕೂ ಅವ್ರಿಗೆ ಬಿಡಬಾರ್ದು. ಬಿಡ ಚಾನ್ಸ್ ಇಲ್ಲ. ಇನ್ನೇನಪ್ಪ, ಏನೋ ಇದು ಯಾವುದೋ ಫಿಗರ್ ಕೂತಿದೆ, ವಿತ್ ಲಗೇಜು. ಕೇಶವ 4 ಬಾಲ್ ಹಾಕೋ. ಹಾಕೋ, ಪರವಾಗಿಲ್ಲ. ಸರಿಯಪ್ಪ, ನಾನೇ ಕೀಪರು, ಅವರೇ ಅಂಪೈರ್ ಕೂತಿರೋರು.
ಏನಮ್ಮ ಪಾರ್ಕ್ ಇಷ್ಟೊಂದು ಕಳೆ ಆಗಿದೆ? ಓ ಅದಕ್ಕೇನಾ ಅಣ್ಣವರು ಇಲ್ಲಾಟ ಶುರು ಮಾಡಿದ್ದು? ಯಾರನ್ನ ಕಾಯ್ತಾ ಇರ್ಬೇಕು ಮಗ. ಏನು ಲುಕ್ಕಿಗೆಲ್ಲ ಕೊಡ್ತೀಯಾ? ಅವೆಲ್ಲ ಇಟ್ಕೊಬೇಡ ನೀನು. ಏನೋ ಮಗ ಇದು, ಚಂದನದ ಗೊಂಬೆ ಅನ್ಕೊಂಡ್ ಬಂದ್ರೆ ಕಣ್ಣೀರಿನ ಕತೆ ಆಯ್ತಲ್ಲೋ. ಅಯ್ಯೋ ಪಾಪ. ಯಾರೋ ಸಾಹೇಬ್ರು ಬೇರೆ ಇಲ್ಲೇ ಗುರಾಯಿಸ್ತಾವ್ರೆ. ಆಯ್ತು ಪೂಜೆ ಆಗಕ್ ಮುಂಚೆ ಎಸ್ಕೇಪ್ ಆಗೋದು ಒಳ್ಳೇದು. ಏನಪ್ಪ ಹೋಗೋಣ. ಏನಪ್ಪ ಹೋದ ವಾರ ನಿಂಗೆ ಮಾಡಿ ದಾರಿ ಮಾಡಿದ್ದೆ. ಯಾರಮ್ಮ ನೀನು? ಯಾಕೆ ಇಲ್ಲಿ ಬಂದು ಕೂತ್ಕೊಂಡಿದ್ಯಾ? ಆ ತಲೆಹರಟೆಗಳು ಅಷ್ಟೆಲ್ಲ ಮಾತಾಡ್ತಾ ಇದ್ರು, ಬೈದು ಕಳಿಸೋದು ಬಿಟ್ಟು ಅಳ್ತಾ ಇದೆಯಲ್ಲಮ್ಮ. ಈ ಅಳುಗಿಳು ಎಲ್ಲ ಕೆಲ್ಸಕ್ಕೆ ಬರಲ್ಲ. ನೀನು ಈ ಜನರೇಷನ್ ಹುಡುಗಿ. ನೀನು ಅಂದ್ರೆ ನಿಮ್ಮ ಅಪ್ಪ ಅನ್ಬೇಕು. ಆಗ್ಲೇ ಇಂಥವ್ರಿಗೆಲ್ಲ ಬುದ್ಧಿ ಬರೋದು. ಹೋಗು, ಮನೆಗೆ ಹೋಗು. ಇನ್ನು ಏನ್ ಯೋಚನೆ ಮಾಡ್ತಾ ಕೂತಿದ್ಯಾ? ಮತ್ತೆ ಆ ಹುಡುಗರು ಬಂದು ತೊಂದರೆ ಕೊಟ್ರೆ? ಯಾರಿಗಾದ್ರೂ ಕಾಯ್ತಾ ಇದೆಯಾ? ಅಯ್ಯೋ ಅಯ್ಯೋ, ಬಿಡು ಬಿಡು. ಏನಮ್ಮ ಇದು? ಯಾಕಮ್ಮ, ಏನಾಯ್ತು? ಯಾರ ಮನೆ ಹುಡುಗಿ ನೀನು? ಮನೆ ಬಿಟ್ಟು ಓಡ್ ಬಂದಿದ್ಯಾ? ನೋಡಮ್ಮ, ನಾನು ನಿನ್ನನ್ನು ಏನೂ ಕೇಳೋದಿಲ್ಲ. ನನ್ನ ಹೆಸರು ರವಿ ಪ್ರಕಾಶ್ ಅಂತ, ರಿಟೈರ್ಡ್ ಲೆಕ್ಚರರ್. ನಮ್ಮ ಮನೆ ಇಲ್ಲೇ 3rd ಕ್ರಾಸ್ನಲ್ಲಿದೆ. ಇಂಥ ಜಾಗದಲ್ಲಿ ನೀನು ಒಬ್ಬಳೇ ಕೂತ್ಕೊಳ್ಳೋದು ಸರಿಯಲ್ಲ. ನಡಿ, ನಮ್ಮ ಮನೆಗೆ ಹೋಗೋಣ. ನಡಿಯಮ್ಮ, ಯಾಕೆ ಹಾಗೆ ನಿಂತ್ಕೊಂಡ್ಬಿಟ್ಟೆ? ನಡಿ ನಡಿ, ಬಾ. ಏರಿಯಾದಲ್ಲಿ ಒಂದು 4-5 ಜನ ಹುಡುಗರು ಸೇರ್ಕೊಂಡ್ಬಿಟ್ಟಿದ್ದಾರೆ. ತುಂಬ ತರಲೆಗಳು. ಇವ್ರ ಕೆಲಸವೇ ಇಷ್ಟು, ತೊಂದರೆ ಕೊಡ್ತಾ ಇರೋದು ಯಾರಿಗಾದ್ರು. ಬಾ ಅಮ್ಮ, ಬಾ. ಸರ್ಸೋ, ಸರ್ಸೋ. ಬಂದೆ. ಏನ್ರಿ? ಇವಳೊಂದು ಸ್ವಲ್ಪ ದಿವಸ ನಮ್ಮನೇಲೇ ಇರ್ತಾಳೆ. ಮೇಲ್ಗಡೆ ರೂಮ್ ತೋರಿಸು. ಯಾರಿವಳು? ಯಾರು ಏನು ಅನ್ನೋದನ್ನ ಆಮೇಲೆ ಹೇಳ್ತೀನಿ. ಹೇಳ್ದಷ್ಟು ಮಾಡು. ಅಲ್ಲ, ಯಾರು ಅಂತ ನಿನಗೇನು ಹೇಳಿದ್ರೂ ಅರ್ಥವಾಗಲ್ಲ. ಬಾ ಅಮ್ಮ, ನಾನೇ ತೋರಿಸ್ತೀನಿ. ಬಾ ಅಮ್ಮ. ಸದ್ಯಕ್ಕೆ ಇದೇ ನಿನ್ನ ರೂಮು. ನಿನ್ನ ಹೆಸರೇನಂದೆ? ಓ ಸಾರಿ. ನೀನು ಅಳೋದಕ್ಕೆ ಶುರು ಮಾಡಬೇಡ. ಅಳೋದಕ್ಕೆ ಶುರು ಮಾಡಿಬಿಟ್ರೆ ಸಮಾಧಾನ ಮಾಡೋದಕ್ಕೆ ನಾನು ಯಾರನ್ನ ಕರೆಸ್ಲಿ? ನೀನು ಕೆಳಗಡೆ ನೋಡ್ದಿಯಲ್ಲ, ಆಕೆ ನನ್ನ ಹೆಂಡತಿ ಸರಸ್ವತಿ ಅಂತ. ನನಗೊಬ್ಬಳು ಮಗಳಿದ್ದಾಳೆ. ಅವಳನ್ನ ಮೈಸೂರಿಗೆ ಮದುವೆ ಮಾಡಿಕೊಟ್ಟಿದ್ದೀನಿ. ಇನ್ನೊಬ್ಬ ಮಗ ಸಿದ್ಧಾರ್ಥ ಅಂತ. ಅವನು ಕಾಂಟ್ರಾಕ್ಟು ಅದು ಇದು ಮಾಡ್ಕೊಂಡಿದ್ದಾನೆ. ಸದ್ಯಕ್ಕೆ ಊರಲ್ಲಿಲ್ಲ. ನನ್ನ ಹೆಂಡತಿ ಸ್ವಲ್ಪ ಗಡಿಬಿಡಿ ಹೆಂಗಸು, ಆದರೂ ತುಂಬ ಒಳ್ಳೆಯವಳು. ನಿನ್ನ ವಿಷಯ ಅವಳಿಗೆ ಗೊತ್ತಿಲ್ವಲ್ಲ, ಅದಕ್ಕೆ ಹಾಗೆ ಮಾತಾಡ್ಲು. ನಾನು ಅವಳಿಗೆಲ್ಲ ಹೇಳ್ಕೊತೀನಿ. ನೋಡು, ಇವಿಷ್ಟು ನನ್ನ ಸಂಸಾರದ ಪರಿಚಯ. ನಿನ್ನ ಸಂಸಾರದ ಪರಿಚಯ ಯಾವತ್ತು ಮಾಡ್ಕೋಬೇಕು ಅನಿಸುತ್ತೋ ಆವತ್ತು ಮಾಡಿಕೊಡು. ನಾನು ಆ ನಂತರ ನಿನ್ನನ್ನು ನಿಮ್ಮನೆ ಕರ್ಕೊಂಡೋಗಿ ಬಿಟ್ಬಿಡ್ತೀನಿ. ಆಯ್ತಾ? ನೀನು ಯಾವುದಕ್ಕೂ ಸಂಕೋಚ ಪಟ್ಕೋಬೇಡ, ಆರಾಮಾಗಿರು. ಸ್ವಲ್ಪ ರೆಸ್ಟ್ ತಗೋ. ಅಯ್ಯ
ಬೆಳಿಗ್ಗೆಯಿಂದ ಬಿಸಿಲು ನಿಂತು ನಿಂತು ಇರೋ ಕೂದೆಲ್ಲ ಉದುರೋಯ್ತು. ಸರ್, ಬೆಳಿಗ್ಗೆಯಿಂದ ಈ ಹೊಟ್ಟೆಗೊಂದು ತಟ್ಟೆ ಇಡ್ಲಿನೂ ಕೊಡಿಸ್ದೆ ಈ ಕಾಯಿಸ್ತಿದ್ದೀರಲ್ಲ, ಏನ್ ವಿಷಯ ಅಂತ? ಎಲ್ಲಾ ವಿಷಯ ನಿಂಗೆ ಹೇಳಕ್ಕಾಗಲ್ಲಪ್ಪ, ಸುಮ್ಮನೆ ಹೇಳ್ದಾಗ ಕೇಳ್ಕೊಂಡಿರೋ. ನೀವ್ ಹೇಳಿದ್ ಕೇಳೇ ನಾನು ಹಿಂಗಾಗಿರೋದು. ಏನಂದೆ? ಅಲ್ಲ, ನನ್ನ ಕೈಲಿ ಆಗಿದ್ದು ಹೆಲ್ಪ್ ಮಾಡ್ಬೋದಲ್ಲ ಅಂತ. ಅಯ್ಯೋ, ನೀವು ಸ್ವಲ್ಪ ಸುಮ್ಮನೆ ಇಟ್ಬಿಟ್ರೆ ಹೆಲ್ಪ್ ಮಾಡ್ದಂಗೆನೆ. ಇದಕ್ಕೇನ್ ಕಮ್ಮಿ ಇಲ್ಲ. ಸರ್, ಈ ಪರಮವೀರ ಚಕ್ರ ತಗೊಳ್ಳಿಕ್ಕೆ ಕ್ರೈಮ್ ಕೇಸ್ನ ಜಾಸ್ತಿ ಹಿಡಿಬೇಕಾ ಅಥವಾ ಸಿವಿಲ್ ಕೇಸ್ನ ಜಾಸ್ತಿ ಹಿಡಿಬೇಕಾ? ಇಲ್ಲ, ಸೂಟ್ ಕೇಸ್ನ ಹಿಡಿಬೇಕು. ಓ, ನೀವು ಅದನ್ನ ಹಿಡಿದಿಡ್ದೆ ಹೆಂಗಾಗಿರತ್ತ? ಏನಂದೆ? ಅಲ್ಲ, ವಿಷಯ ಏನು ಅಂತ ಹೇಳಿದ್ರೆ ಯಾಕೆ ಕಾಯ್ತಾ ಇದ್ದೀನಿ ಅಂತ ಗೊತ್ತಾಗುತ್ತೆ ಅಂತ. ಲೇ ದಡ್ಡ ತಲೆ ಇದೆಯೋ ನಿನ್ಗೆ? ನಿನ್ ಜೊತೆ ಸೇರ್ಕೊಂಡಿರೋರೆಲ್ಲ ಪ್ರಮೋಷನ್ ಮಾಡ್ಕೊಂಡು ಹೋದ್ರು, ನೀನ್ ಮಾತ್ರ ಮೋಸ ಮಾಡ್ಕೊಂಡು ಇಲ್ಲೇ ಇರೋದು. ಲೇ, ಪರಮವೀರ ಚಕ್ರ ಕೊಡೋ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರಿಗೇನೋ ಮಿಲಿಟರಿ ಡಿಪಾರ್ಟ್ಮೆಂಟ್ ಅಲ್ವೇನೋ? ಹೋಗ್ಲಿ ಬಿಡಿ ಸರ್, ನೀವು ಎಮೋಷನ್ ಆಗ್ಬೇಡಿ, ನನಗೆ ಸಿಗೋ ಕಮಿಷನ್ ಕತ್ರಿ ಬಿಡುತ್ತೆ. ಸರಿ, ಏನ್ ವಿಷಯ ಅಂತ ಹೇಳಿದ್ರೆ ನಾನು ಕಾಯ್ದಿದ್ದಕ್ಕೂ ಸಾರ್ಥಕ ಆಗುತ್ತೆ ಸರ್. ಹೇಳಲೇಬೇಕೇನಪ್ಪ? ಹೇಳ್ತೀನಿ ಕೇಳು. ನನಗೊಂದು ಇನ್ಫಾರ್ಮೇಶನ್ ಬಂದಿತ್ತು. ಏನಂತ? ಈ ರೋಡಲ್ಲಿ ಕಾರಲ್ಲಿ ಒಂದು ಹುಡುಗಿನ ಕಿಡ್ನಾಪ್ ಮಾಡ್ಕೊಂಡ್ ಬರ್ತಿದ್ದಾರೆ ಅಂತ. ಅದಕ್ಕೆ ನಾನು ಕಾಯ್ತಾ ಇದ್ದೀನಿ. ನೀನ್ ಏನ್ ಮಾಡ್ತೀಯ ಮಾಡು, ನೋಡ್ತೀನಿ. ಇಡೀ ಪ್ರಮೋಷನ್ ಕೊಡಿಸ್ತೀನಿ. ಏನ್ ಕೊಡಿಸ್ತೀರೋ ಏನೋ. ಸರ್, ಏನ್ ಇವ್ರು ಕರ್ದಂಗ್ ಕರಿತಾ ಇದ್ಯಾ? ಅದೇ ಇರ್ಬೇಕು. ಅಡ್ಡಾಕ ಸ್ಟಾಪ್ ನಿಲ್ಸ. ಸ್ಟಾಪ್. ಇಲ್ಲ ನಿಲ್ಸ. ಸ್ಟಾಪ್. ಸರ್, ಹಲೋ ಮಿಸ್ಟರ್, ಇಳಿರಿ ಕೆಳಗಡೆ. ಲೋ ಎಂಕ ಹಿಡಿತೀರಪ್ಪ ಸರ್. ಒಳ ಹುಡುಕೋ ಅಂದ್ರೆ ಕ್ಯಾಡ ಏನು ಹುಡುಕ್ತಾ ಇದ್ಯಾ ಅಂತ ಸರ್? ಸುಮ್ಮನೆ ನಿಂತ್ಕೊಳ್ರೆ. ಏನಿಲ್ವಲ್ಲ. ಏನ್ ಹುಡುಕ್ತಿದ್ದೀರಿ? ಅಪ್ಪ ತಂದೆ ಅದೇನೋ ಕೇಳ್ತಾನೆ, ಬಂದ್ ಹೇಳು. ಬಂದೆ ಸರ್. ಪ್ರಮೋಷನ್ ಸಿಗತ್ ಬಾ. ಜಾಗ ಬಿಡಿ ಸರ್. ಸರ್, ಟೈಮ್ ಎಷ್ಟಾಯ್ತು? ಯಾಕೆ? ಊಟ ಮಾಡೋ ಹೊತ್ತಾಯ್ತು, ಮನೆಗೆ ಹೋಗೋಣ ಅಂತ. ಬಾರ ಈ ಕಡೆ. ಮಿಸ್ಟರ್, ಒಳಗೆ ಯಾರಿದ್ದಾರೆ? ಯಾರಿಲ್ವಲ್ಲ. ಈ ಕಡೆ ಎಲ್ಲಿ ಹೋಗ್ತಾ ಇದ್ದೀರಾ? ನಮ್ಮ ಎಸ್ಟೇಟ್ಗೆ. ಯಾಕೆ, ಏನ್ ವಿಷಯ? ಏನಿಲ್ಲ, ಒಂದ್ ಇನ್ಫಾರ್ಮೇಶನ್ ಬಂದಿದ್ದು, ಅದಕ್ಕೋಸ್ಕರ. ಎನ್ಕ್ವೈರಿಗಳೆಲ್ಲ ಸರಿಯಾಗಿ ವಿಷಯ ತಿಳ್ಕೊಂಡು ಮಾಡಿ. ಇದೆಲ್ಲ ಸುಮ್ಮನೆ ಪಬ್ಲಿಕ್ ನ್ಯೂಸ್ ಸೆನ್ಸ್. ಏಯ್ ಮಿಸ್ಟರ್, ಸೆನ್ಸ್ಗಳೆಲ್ಲ ನಿಮ್ಮ ಹತ್ರ ತಿಳ್ಕೊಬೇಕಾಗಿಲ್ಲ. ಐ ಆಮ್ ಆಲ್ಸೋ ಡಬಲ್ ಸ್ಟಾರ್. ನಾವು ಯು ಕ್ಯಾನ್ ಮೂವ್. ಸುಮ್ಮನೆ ಟೈಮ್ ಎಲ್ಲ ವೇಸ್ಟ್ ಮಾಡ್ತಾರೆ. ಗೆಟ್ ಅಪ್. ನ್ಯೂಸ್ ಸೆನ್ಸ್ ಅಂತಾನೆ, ನಾನ್ ಸೆನ್ಸ್. ಅವಾಲ ಯಾಕೆ ಕಿಸಿಕ್ಕಂತ ನಗ್ಬಿಟ್ಟ? ಏನಿಲ್ಲ ಸರ್, ನನ್ನ ಪರಿಸ್ಥಿತಿನೇ ನಿಮಗ್ ಬಂದ್ಬಿಟ್ಟಿದ್ಯಲ್ಲ ಅಂತ. ಅದಂಗೆ? ನಂದು ಹೊಟ್ಟೆ ಖಾಲಿ, ನಿಮ್ದು ತಲೆ ಖಾಲಿ. ಅಲ್ಲ ರೀ, ದಾರಿಗೆ ಹೋಗೋ ಮಾರಿನ ಮನೆ ಕರ್ಕೊಂಡ್ ಬಂದಿದ್ದೀರಲ್ಲ, ನಿಮ್ಗೆ ಯಾಕ್ರಿ ಈ ತಾಪತ್ರಯ ಎಲ್ಲ? ಸರ್ಸು, ನಾನು ಯಾವುದೇ ಕೆಲಸವನ್ನ ಯೋಚನೆ ಮಾಡದೆ ಮಾಡೋನಲ್ಲ ಅಂತ ನಿನಗೆ ಗೊತ್ತು. ಸ್ವಲ್ಪ ತಾಳ್ಮೆಯಿಂದಿರೋ, ನೋಡೋಣ ಏನಾಗುತ್ತೆ ಅಂತ. ನಿಮ್ ಉದ್ದೇಶ ಏನು ಅಂತ ನನಗ್ ಚೆನ್ನಾಗ್ ಗೊತ್ತು ರೀ. ಯಾವುದೋ ಒಂದ್ ಹೆಣ್ಮಗಳು ಏನೋ ಪ್ರಾಬ್ಲಮ್ ನಲ್ಲಿದ್ದಾಳೆ. ಅವಳ ಹಿಂದೆ ಏನ್ ನೋವಿದ್ಯೋ ಏನೋ. ಸಮಾಧಾನ ಆದ್ಮೇಲೆ ವಾಪಸ್ ಅವಳ ಜಾಗಕ್ಕೆ ಕರ್ಕೊಂಡೋಗಿ ಬಿಡೋಣ ಅನ್ಕೊಂಡಿರ್ತೀರ. ಓಕೆ, ಆದ್ರೆ ಅವಳ ಹಿಂದೆ ಅದೇನ್ ಅಪಾಯಗಳಿದಾವೋ ಏನೋ ಯಾರಿಗೊತ್ತು? ಹಾಗಂತ ನಾವು ನಮ್ದು ಅಂತ ನಮ್ಮಷ್ಟಕ್ಕೆ ನಾವೇ ಇದ್ಬಿಟ್ರೆ ಮಾನವ ಸಂಬಂಧಕ್ಕೆ ಅರ್ಥನೇ ಇರಲ್ಲ ಕಣೆ. ಒಬ್ರ ಕಷ್ಟಕ್ಕೊಬ್ರು ಆಗ್ಬೇಕು, ಒಬ್ರು ನೋವಿಗೆ ಇನ್ನೊಬ್ರು ಸ್ಪಂದಿಸ್ಬೇಕು. ಆಗ್ಲೇ ಮಾನವ ಸಂಬಂಧಕ್ಕೆ ಬೆಲೆ ಬರೋದು. ಹುಡುಗಿ ಕಳ್ಳಿನ, ಯಾವ್ದಾದ್ರೂ ಕೆಟ್ಟವ್ರ ಗ್ಯಾಂಗಿಗೆ ಸೇರಿದವಳ, ಅಥವಾ ಏನಾದ್ರೂ ಉಪಾಯ ಮಾಡ್ಕೊಂಡು ಈ ಮನೆಗೆ ಬಂದಿರಬಹುದಾ? ಇಂಥ ಯಾವುದೇ ಯೋಚನೆ ನಿನ್ನ ತಲೆಯಲ್ಲಿದ್ರು ತಾತ್ಕಾಲಿಕವಾಗಿ ಅದನ್ನ ತೆಗೆದುಹಾಕು. ಯಾಕೆ ಅಂದ್ರೆ ಅವಳ ಮುಖದಲ್ಲಿ ಅಂಥ ಲಕ್ಷಣಗಳು ಕಾಣ್ತಾ ಇಲ್ಲ. ಹಾಗಲ್ಲ ರೀ, ಸಿದ್ಧಾರ್ಥನ್ ಗೊತ್ತಾದ್ರೆ ಅವನ್ ಸುಮ್ನೆ ಇರ್ತಾನ? ಅವನನ್ನ ನಾನ್ ಮ್ಯಾನೇಜ್ ಮಾಡ್ತೀನಿ. ಅವನು ನನ್ನ ಮಗ, ಪರಿಸ್ಥಿತಿನ ಅರ್ಥ ಮಾಡ್ಕೋತಾನೆ. ಇಷ್ಟಕ್ಕೂ ಅವಳೇನು ಇಲ್ಲಿ ಪರ್ಮನೆಂಟ್ ಆಗಿ ಇರೋಕ್ ಬಂದಿದ್ದಾಳ? 1-2 ದಿನ ಅಷ್ಟೇ. ನನಗನ್ಸುತ್ತೆ ಮನಸ್ಸಿಗೆ ಡಿಪ್ರೆಸ್ ಆಗಿ ಮನೆ ಬಿಟ್ಟು ಬಂದಿರಬಹುದು, ಅಥವಾ ಎಕ್ಸಾಮ್ ಅಲ್ಲಿ ಮಾರ್ಕ್ಸ್ ಕಡಿಮೆ ಬಂದಿರಬಹುದು, ಫೇಲ್ ಆಗಿರಬಹುದು, ಇಲ್ಲ ಲವ್ ಫೇಲ್ಯೂರ್ ಆಗಿರಬಹುದು.
ಯಾವುದು ಗೊತ್ತಾಗುತ್ತೆ ಬಿಡು. ಎನಿವೆ, ಇವತ್ತೊಂದು ದಿವಸ ಅವಳು ಇಲ್ಲೇ ಇರಲಿ. ಇಷ್ಟಕ್ಕೂ ಬಾಯಿ ಬಿಡಲಿಲ್ಲ ಅಂದರೆ ನಾಳೆ ಪೊಲೀಸರಿಗೆ ಹ್ಯಾಂಡ್ ಓವರ್ ಮಾಡಿಬಿಡೋಣ. ಏನಂತೀಯ? ಆ ರೀತಿ ಏನಾದರೂ ಯೋಚನೆ ಮಾಡಿ. ಟೈಮ್ ಆಯಿತು. ಮಧ್ಯಾಹ್ನ ಮಲಗಿದೋಳು, ಇನ್ನೂ ಎದ್ದಿಲ್ಲ. ಅವಳನ್ನು ಊಟಕ್ಕೆ ನೀನ್ ಯಾವಾಗಮ್ಮ ಬಂದೆ ಇಲ್ಲಿಗೆ? ನಾನೇ ಬಂದು ಊಟ ಕರೋಣ ಅಂತಿದ್ದೆ. ಬಾ ಬಾ, ಊಟಕ್ಕೆ ಬಾ. ನನ್ನ ಹೆಸರು ಅನನ್ಯ. ನಂಗೆ ಅಪ್ಪ ಅಮ್ಮ ಅಂತ ಯಾರೂ ಇಲ್ಲ. ನಂಗೊಬ್ಬ ಅಕ್ಕ ಇದ್ಲು, ಅವಳು ನನ್ನ ಬಿಟ್ಟು ದೂರ ಹೊಟ್ಟೋದ್ಲು. ನಾನೀಗೊಬ್ಬ ಅನಾಥೆ. ನಮ್ಮ ಅಕ್ಕ ನಮ್ಮ ಮನೆ ಮಾನ ಮರ್ಯಾದೆ ಅಲ್ಲ, ಅವಳ ಜೊತೆನೆ ತಗೊಂಡು ಹೊಟ್ಟೋದ್ಲು. ಅವಳಿಂದ ನಾನು ಆ ಮನೇಲಿ ಇರೋಕ್ಕಾಗ್ದಿರೋಂಥ ಪರಿಸ್ಥಿತಿ ಬಂತು. ಅದಕ್ಕೆ ನಾನು ಆ ಮನೆ ಬಿಟ್ಟು ಬಂದ್ಬಿಟ್ಟಿದ್ದು. ದಯವಿಟ್ಟು ಒಂದು ಸ್ವಲ್ಪ ದಿವಸ ನಿಮ್ಮ ಮನೇಲಿ ಇರೋದಕ್ಕೆ ಅವಕಾಶ ಮಾಡಿಕೊಡ್ತೀರಾ ಪ್ಲೀಸ್? ನಾನು ಜಾಸ್ತಿ ದಿವಸ ನಿಮ್ಮ ಮನೇಲಿ ಇರೋದಿಲ್ಲ, ಹೊರಟೋಗ್ತೀನಿ. ಛೇ, ಊಟಕ್ಕೆ ಕೂತ್ಕೊಂಡು ಯಾಕೆ ಕಣ್ಣೀರು ಹಾಕ್ತಿದ್ಯಮ್ಮ? ಅನನ್ಯ, 2 ದಿನ ಏನು, ನಿನ್ ಮನ್ಸಿಗೆ ಸಮಾಧಾನ ಆಗೋ ತನಕ ಇಲ್ಲೇ ಇರು. ನಮ್ದು ಯಾರ್ದು ಅಭ್ಯಂತರ ಇಲ್ಲ ಅಲ್ವೇನ್ರಿ? ಹೌದಮ್ಮ. ನನ್ನ ತಂಗಿಗೊಬ್ಳು ಮಗಳಿದ್ಲು, ಹೆಸರು ಲಾವಣ್ಯ ಅಂತ. ಅವಳು ನನ್ನನ್ನು ತುಂಬ ಹಚ್ಕೊಂಡ್ಬಿಟ್ಟಿದ್ಲು. ಅವಳ ಅಪ್ಪನಿಗದು ಯಾಕೆ ವಿದೇಶಿಗೆ ಹುಚ್ಚಿ ಹಿಡಿತೋ ಏನೋ, ಜಕಾರ್ತದಲ್ಲಿ ಹೋಟೆಲ್ ಶುರು ಮಾಡಿ ಸಂಸಾರನೆಲ್ಲ ಅಲ್ಲಿ ಕರ್ಕೊಂಡು ಹೋದ. ಅವನು ಅಲ್ಲಿಗೆ ಹೋಗಿದ್ದಕ್ಕೆ ನನಗೇನೋ ಬೇಸರ ಇಲ್ಲ. ಆದರೆ ಆ ಮಗು ನನ್ನನ್ನು ಬಿಟ್ಟು ಹೋಗೋವಾಗ ಮಾವ ಮಾವ ಅಂತ ತುಂಬ ನೊಂದ್ಕೊಂಡು ಹೋಯ್ತು. ಬಹುಶಃ ಈಗ ಅವಳು ನಿನ್ನ ಹಾಗೆ ಇದ್ದಾಳೋ ಏನೋ. ಅದಕ್ಕೆ ದೇವರು ನಿನ್ನನ್ನ ಇಲ್ಲಿ ಕಳಿಸಿದ್ದಾನೆ. ದೇವ್ರು ಕಳಿಸಿಲ್ಲ, ನೀವು ಪಾರ್ಕ್ನಿಂದ ಕರ್ಕೊಂಡ್ ಬಂದಿದ್ದೀರಾ. ಕಣ್ಣೀರು ಒರೆಸ್ಕೊ ಅಮ್ಮ, ಊಟ ಮಾಡು. ಅರೆ, ಯಾರಾಗ್ಲಿ ದೇವ್ರ ಪೂಜೆ ಮಾಡಿದಾರಲ್ಲ. ಅನನ್ಯ, ನೀನೇನಿಲ್ಲಿ? ಕಾಫಿ ಮಾಡ್ತಿದ್ದೆ ಆಂಟಿ. ಅಯ್ಯೋ, ನನ್ನ ನೆಪ್ಸಿದ್ರೆ ನಾನೇ ಮಾಡ್ಕೊಡ್ತಿದ್ನಲ್ಲಮ್ಮ. ನಂಗೊಬ್ಬಳಿಗೆ ಮಾಡ್ಕೊಂಡಿಲ್ಲ, ನಿಮ್ಗೂ ಮಾಡಿದ್ದೀನಿ, ತಗೊಳ್ಳಿ. ಥ್ಯಾಂಕ್ ಯು. ಆಂಟಿ, ಸಕ್ಕರೆ ಕಮ್ಮಿ ಹಾಕಿದ್ದೀನಿ, ಬೇಕು ಅಂದ್ರೆ ಸ್ವಲ್ಪ ಹಾಕೊಳ್ಳಿ. ಪರವಾಗಿಲ್ಲಮ್ಮ, ನಾವು ಕಡಿಮೆನೆ ಸಕ್ಕರೆ ಯೂಸ್ ಮಾಡೋದು. ಹೇಗಿದೆ ಆಂಟಿ? ತುಂಬಾ ಚೆನ್ನಾಗಿ ಮಾಡಿದ್ಯಮ್ಮ, ಆದ್ರೆ ನಾಳೆಯಿಂದ ಮಾಡಬೇಡ. ಯಾಕ ಆಂಟಿ? ಅನನ್ಯ, ನೀನ್ ನಮ್ಮನೆ ಗೆಸ್ಟ್. ನಾವು ನಿನಗೆ ಉಪಚಾರ ಮಾಡ್ಬೇಕೇ ಹೊರತು ನಿನ್ನಿಂದ ಉಪಚಾರ ಮಾಡಿಸ್ಕೋಬಾರ್ದಮ್ಮ. ಅಷ್ಟೇನಾ? ನಾನು ಏನೋ ಅನ್ಕೊಂಡಿದ್ದೆ. ಆಂಟಿ, ನಾನು ಮಾಡಿದ ಕಾಫಿ ಅಷ್ಟೇ. ಕಾಫಿ ಮಾಡಿದ್ರೆ ನಾನು ಸೌದೋಗ್ತೀನಾ? ಈ ಮನೇಲಿದ್ದು ನಾನು ಏನು ಮಾಡಲಿ ಆಂಟಿ? ಅದಕ್ಕೆ ಸಣ್ಣ ಪುಟ್ಟ ಕೆಲಸ ಮಾಡೋಣ ಅಂತ ಈ ಕೆಲಸ ಮಾಡಿದೆ. ಆಂಟಿ, ನಿಮ್ಗೊಂದು ವಿಷಯ ಗೊತ್ತಾ?
ನಂಗೆ ಬೆಳಗ್ಗೆ ಬೇಗ ಎದ್ದು ದೇವಸ್ಥಾನಕ್ಕೆ ಹೋಗೋ ಅಭ್ಯಾಸ ಇದೆ. ಆದ್ರೆ ದೇವಸ್ಥಾನಕ್ಕೆ ಹೋಗಕ್ಕೆ ನನ್ನ ಜೊತೆ ವಸಂತ ಆಂಟಿನೇ ಇಲ್ಲ. ವಸಂತ ಆಂಟಿನಾ? ಯಾರದು? ನಮ್ಮ ಮನೆ ಎದುರುಗಡೆ ಇದ್ರು ಆಂಟಿ ಅವರು. ಅವ್ರಿಗೆ ದೇವ್ರ ಮೇಲೆ ತುಂಬಾ ಭಕ್ತಿ. ಧನುರ್ಮಾಸ ಬಂದ್ರೆ ಸಾಕು ಬೆಳಗ್ಗೆ 4 ಗಂಟೆಗೆ ಎದ್ಬಿಡ್ತಿದ್ರು. ಅವ್ರು ಹೇಳೋದಲ್ದೆ ನನ್ನನ್ನು ಎಬ್ಬಿಸ್ತಿದ್ರು. ನಮ್ಮ ಏರಿಯಾಲಿ ಇರೋ ಬರೋ ದೇವಸ್ಥಾನಕ್ಕೆಲ್ಲ ಹೋಗಿ ಪೂಜೆ ಮಾಡಿಸ್ಕೊಂಡು ನವಗ್ರಹ ಪೂಜೆನೂ ಮಾಡಿಸ್ಕೊಂಡು ಅರ್ಚನೆ ಮಾಡಿಸ್ಕೊಳೋ ತನಕ ಮನೆಗೆ ಬರ್ತಿರ್ಲಿಲ್ಲ. ನಂಗಂತೂ ಸಾಕಾಗ್ತಿತ್ತು. ನಾನೇನು ನಾಸ್ತಿಕ್ಲಲ್ಲ, ಆದರೂ ತುಂಬ ಭಕ್ತಿ ಇಷ್ಟ ಆಗಲ್ಲ. ಅದು ವಸಂತ ಆಂಟಿಗೂ ಗೊತ್ತಿತ್ತು. ಆದರೂ ನಾನು ಹೇಗೋ ಒಪ್ಸಿ ಪುಸ್ಲಾಯಿಸಿ ಏನೋ ಮಾಡಿ ನನ್ನ ಕರ್ಕೊಂಡು ಹೋಗ್ತಾ ಇದ್ರು. ಯಾಕಾಂಟಿ ಹಾಗೆ ನೋಡ್ತಾ ಇದ್ದೀರಾ? ನಾನು ಸ್ವಲ್ಪ ಜಾಸ್ತಿ ಮಾತಾಡಿದೆ ಅನ್ಸುತ್ತೆ. ನಾನು ಹಾಗೆ ಆಂಟಿ, ನಾನು ಎಷ್ಟು ಪ್ರಯತ್ನ ಪಟ್ಟರು ಒಂದೊಂದ್ಸಲ ನಾನು ಎದುರಿನವ್ರಿಗೆ ಬೋರ್ ಇಡಿಸ್ತೀನಿ. ಅದಕ್ಕೆ ನಾನು ಜಾಸ್ತಿ ಮಾತಾಡಲ್ಲ. ಆದರೆ ನೆನ್ನೆನೇ ವಾಡಿದ ಮಾತಿಗೆ ಸ್ವಲ್ಪ ಸಲಿಗೆ ತಗೊಂಡೆ. ಸಾರಿ ಆಂಟಿ. ಪರವಾಗಿಲ್ಲ ಬಿಡಮ್ಮ, ತುಂಬ ಚೆನ್ನಾಗಿ ಮಾತಾಡ್ತೀಯ. ಏನು ಓದಿದೀಯಾ? PUC ಆಂಟಿ. ಯಾವ ಕಾಲೇಜು? ಆಂಟಿ ತಿಂಡಿ ನಾನೇ ಮಾಡ್ಲಾ? ಮಾತು ಬದಲಾಯಿಸ್ಬೇಡ. ಯಾವ ಕಾಲೇಜು? ಸರ್ಸು, ನಾನು ಟೋಪಿ ನೋಡಿದ್ದೇನೆ. ಅಲ್ಲೇ ವಾರ್ಡ್ರೋಬ್ ಅಲ್ಲಿ ಇರ್ಬೇಕು ನೋಡ್ರಿ. ನನಗೆ ಸಿಕ್ತಿಲ್ಲ, ನೀನೇ ಬಂದು ಹುಡುಕಿ ಕೊಡು. ಬಂದೆ. ಇಲ್ಲೇ ಇದೆ. ಓ, ಥ್ಯಾಂಕ್ ಯು. ಸಾಕಪ್ಪ ಸಾಕು ಡಿಪಾರ್ಟ್ಮೆಂಟ್. ಸರ್ ಸರ್, ಹೇ ಅದೆಷ್ಟಲ್ಲಿ ಸಲ್ಯೂಟ್ ಇಡ್ತೀಯ? ವಿಷಯ ಹೇಳೋ. ಸರ್, ಒಂದು ಇಂಪಾರ್ಟೆಂಟ್ ವಿಷಯ ಹೇಳ್ಬೇಕಿತ್ತು ಸರ್. ಏನ್ ಹೇಳೋ? ಅದು ಒಂದು ಫೋನ್ ಬಂದಿತ್ತು ಸರ್. ಹೇ, ಸ್ಟೇಷನ್ ಅಂದ್ಮೇಲೆ ಒಂದಲ್ಲ 100 ಫೋನ್ ಬರುತ್ತೆ. ಅದೇನು ಇಂಪಾರ್ಟೆಂಟ್ ವಿಷಯನಾ? ಸರ್, ಅದು ಹಂಗಲ್ಲ. ಯಾರೋ ನಿಮ್ ಸ್ನೇಹಿತರು ವೆಂಕಟ್ರಾವ್ ಅಂತೆ, ಅವರು ಫೋನ್ ಮಾಡಿರ್ ನಿಮಗೆ, ನೀವು ಅರ್ಜೆಂಟಾಗಿ ಫೋನ್ ಮಾಡ್ಬೇಕಂತ. ಗುಡ್. ಅವನು ನನ್ನ ಸ್ನೇಹಿತ. ಸರಿ, ಫ್ಯಾನ್ ತಿರುಗಿಸೋಗು. ಸರಿ ಸರ್. ಹಲೋ, ಕ್ಯಾನ್ ಐ ಸ್ಪೀಕ್ ಟು ಮಿಸ್ಟರ್ ವೆಂಕಟ್ರಾವ್? ಸರ್, ನಾನು ಇನ್ಸ್ಪೆಕ್ಟರ್ ಮಾತಾಡ್ತಾ ಇರೋದು. ನಮಸ್ಕಾರ ನಮಸ್ಕಾರ. ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗೇ ಇರ್ತೀರ ಬಿಡಿಪ್ಪ. ರಿಜಿಸ್ಟ್ರೇಷನ್ ವಿಷಯವಾಗಿ 30-40 ಸರ್. ನೆಕ್ಸ್ಟ್ ವೀಕ್ ರಿಜಿಸ್ಟ್ರೇಷನ್ ಇಟ್ಕೊಂಡ್ಬಿಡಿ ಸರ್. ಓಕೆ ಸರ್, ಓಕೆ ಓಕೆ ಓಕೆ. ಹೇಯ್ ಹೇಯ್, ಅಯ್ಯ ನಿನ್ ಏನೋ ಮಾಡ್ತಿದ್ಯಾ ನೀನು? ಸರ್, ಫ್ಯಾನ್ ತಿರುಗಿಸು ಅಂದ್ರಲ್ಲ, ಅದಕ್ಕೆ ತಿರುಗಿಸ್ತಾ ಇದ್ದೀನಿ ಸರ್. ಅಯ್ಯೋ ಕರ್ಮ. ಲೇ, ಸ್ವಿಚ್ ಹಾಕರೆ ಫ್ಯಾನ್ ಅದೇ ತಿರುಗಲ್ವೇನೋ? ಸರ್, ಸ್ವಿಚ್ ಹಾಕು ಅಂತ ನೀವು ಹೇಳಲೇ ಇಲ್ವಲ್ಲ ಸರ್, ಅದಕ್ಕೆ ಲಾಟಿಲ್ ತಿರುಗಿಸ್ತಾ ಇದ್ದೀನಿ ಸರ್. ಅಯ್ಯೋ ನಿನ್ ಜನ್ಮಕ್ಕೆ. ಏಯ್, ಒಂದ್ ಕೆಲಸ ಮಾಡೋ, ಹೊರಗಡೆ ಹೋಗಿ ಮಣ್ಣು ತಿನ್ನು ಅಂತೀನಿ, ತಿನ್ನು. ಆಯ್ತು ಸರ್. ನಿಮ್ಮನ್ನೆಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಇಟ್ಕೊಂಡಿದಾರಲ್ಲ, ಮೇರಾ ಭಾರತ್ ಮಹಾನ್. ಗುಡ್ ಮಾರ್ನಿಂಗ್ ಸರ್. ಇವನೊಬ್ಬ ಬಂದ. ನಿಂದೇನ್ ಹೇಳಪ್ಪ? ಅಲ್ಲಿ ಕೂತ್ಕೊಂಡು ಮಾತಾಡಲ್ಲ ಸರ್? ಬಾರಪ್ಪ, ಇಲ್ಲೇ ಕೂತ್ಕೊಪ್ಪ. ಬೇಡ ಸರ್, ಮುಂದಿನ ತಿಂಗಳು ನಂದೇ ಆಗುತ್ತೆ. ಬಿಟ್ರೆ ಕುತ್ಕೊಂಡ್ಬಿಡ್ತೇ ಬಿಡು. ಸತ್ಯವಾದ ಮಾತು ಸರ್. ನನ್ನ ಡ್ಯೂಟಿಯಲ್ಲಿ ರೌಂಡ್ಸ್ ಅಲ್ಲಿ ಅಂತ ಹೇಳೇ ಇಲ್ಲ. ಅದು ಸೀಗೆಹಳ್ಳಿ ಗೇಟಿಂದ ಗಂಡ ಆಂಟಿ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಹೋಗಿ ಸಾಲ್ವ್ ಮಾಡ್ಬೋ. ಹೋಗೋ. ಆಗಲ್ಲ ಸರ್, ಆಗಲ್ಲ ಸರ್. ಏನ್ ಸರ್ ನಮ್ಮ ಪರಿಸ್ಥಿತಿ ಹೇಗಾಗಿದೆ ಅಂದ್ರೆ ಗಡಿನಾಡ ಕನ್ನಡಿಗರಾದಂಗಾಗಿದೆ ಸರ್. ಆ ಕಡೆ ಆಂಧ್ರದವರು ಸೇರಿಸ್ಕೊಳ್ಳಲ್ಲ, ಈ ಕಡೆ ಕರ್ನಾಟಕದವರು ಸೇರಿಸ್ಕೊಳ್ಳಲ್ಲ. ಹಾಗಾಗಿದೆ ನಮ್ಮ ಸ್ಟೇಷನ್ ಗತಿ. ಈ ಕಡೆ ರೂರಲ್ಗೂ ಸೇರಲ್ಲ, ಈ ಕಡೆ ಸಿಟಿಗೂ ಸೇರಲ್ಲ. ಸಿಟಿ ಕಳ್ಳರನ್ನ ಹಿಡಿಯಕ್ ಹೋದ್ರೆ ರೂರಲ್ ಕಳ್ಳರು ತಪ್ಪಿಸ್ಕೋತಾರೆ, ರೂರಲ್ ಕಳ್ಳರು ಹಿಡಿಯಕ್ ಹೋದ್ರೆ ಸಿಟಿ ಕಳ್ಳರು ತಪ್ಪಿಸ್ಕೋತಾರೆ. ಬಹಳ ಕಷ್ಟ ಆಗ್ಬಿಟ್ಟಿದೆ ಸರ್. ಇವ್ನ್ ಮಾಡೋ ಕೆಲ್ಸಕ್ಕೆ ವೇದ ಅಂತ ಬೇರೆ. ಹೆಂಗಾರ ಹಾಳಾಗಿ ಹೋಗ್ಲಿ.
ಅದ್ ಸರಿ ನಿನ್ನೆ ರಾತ್ರಿ ಚಿಕನ್ ತಗೊಂಡ್ಕೊಂಡಿದ್ದಲ್ಲ ಒಂಥರ ಚೆನ್ನಾಗಿತ್ತು ಆದ್ರೆ ಟೇಸ್ಟ್ ಮಾತ್ರ ಬೇರೆ ಐತಪ್ಪ. ಸ್ವಲ್ಪ ನಾರ್ ತರ ಐತಲ್ವಾ ಸರ್? ಅಗಿತಾ ಇದ್ರೆ ಇನ್ನೂ ಅಗಿತಾ ಇರ್ಬೇಕು ಬಬಲ್ ಗಮ್ ತರ. ಬಾತ್ ಕೋಳಿ ಮಾಂಸನೇ ಆಗಿದೆ ಸರ್. ಬಾತ್ ಕೋಳಿ ಮಾಂಸನ ಅದು ಮೊನ್ನೆದಲ್ವಾ ಸರ್? ಅದಕ್ಕೆ ಹಾಗ ಅನಿಸ್ತಿತ್ತು. ಮೊನ್ನೆ ತಗೊಂಡ್ ನನಗ್ ತಿನ್ನಿಸ್ದ? ಇಲ್ಲ ಸರ್, ನಾನ್ ತಿಂದೆ. ಹಂಗಾರ ನನಗ್ ತಗೊಂಡ್ ಕೊಟ್ಟಿದ್ದು ಓದ್ಬಾರದು. ಅನನ್ಯ, ನಿನ್ಗೆ ಏನೇನ್ ಅಡಿಗೆ ಮಾಡಕ್ ಬರುತ್ತಮ್ಮ? ನಂಗೆ ಒಂದಷ್ಟು ರೈಸ್ ಐಟಮ್ಸ್ ಮಾಡಕ್ ಬರತ್ತೆ, ಚಪಾತಿ ಮಾಡಕ್ ಬರತ್ತೆ, ಆಮೇಲೆ ಒಂದಷ್ಟು ಪಲ್ಯಗಳು ಮಾಡ್ತೀನಿ, ಆಮೇಲೆ ತುಂಬಾ ಐಟಮ್ಸ್ ಬರುತ್ತೆ. ಆದ್ರೆ ನೀವೇ ಏನು ಮಾಡಕ್ ಬಿಡಲ್ಲ ಆಂಟಿ. ಸರಿ ಬಿಡು, ನಾಳೆ ನಿನಗೆಲ್ಲ ಮಾಡೋದಕ್ಕೆ ಒಂದ್ ಚಾನ್ಸ್ ಕೊಡ್ತೀನಿ, ಆಯ್ತಾ? ಓಕೆ ಆಂಟಿ. ಅನನ್ಯ, ಪೆನ್ಷನ್ ಹಣ ಬಂತು, ಮನೆಗೇನು ತರೋ ಹಾಗಿಲ್ಲ, ಮಗನ ಕಂಡೀಷನ್ನು. ಮತ್ತೆ ಪೆನ್ಷನ್ ಹಣ ಖರ್ಚು ಮಾಡೋದು ಹೇಗೆ? ಅದಕ್ಕೆ ನಿನ್ಗೊಂದಷ್ಟು ಬಟ್ಟೆಗಳನ್ನ ತಂದಿದ್ದೀನಿ, ತಗೋ. ಬೇಡ ಅಂಕಲ್. ಬೇಡವಾ? ಯಾಕೆ? ಓ, ಕಂಡವ್ರು ಕೊಟ್ಟ ಬಟ್ಟೆನ ಹೇಗೆ ತಗೊಳ್ಳೋದು ಅಂತನಾ? ಪುಟ್ಟಿ, ನಾನು ಇದನ್ನ ದಾನವಾಗಿ ಕೊಡ್ತಾ ಇಲ್ಲ, ಉಡುಗೊರೆಯಾಗಿ ಕೊಡ್ತಾ ಇದ್ದೀನಿ, ತಗೋ. ಪ್ಲೀಸ್ ಅಂಕಲ್, ನಾನು ಯಾವುದೇ ಋಣದಲ್ಲಿ ಸಿಕ್ಕಾಕ್ಸ್ಬೇಡಿ. ಯಾರೊಬ್ರು ಋಣಮುಕ್ತರಾಗೋಕ್ ಸಾಧ್ಯನೇ ಇಲ್ಲ. ಒಂದಲ್ಲ ಒಂದು ರೀತಿಲಿ ಋಣ ಇಟ್ಕೊಂಡೇ ಬಾಳ್ಬೇಕಾಗತ್ತೆ. ಇದು ಹಣಕ್ಕೆ ಮಾತ್ರ ಸೀಮಿತ ಅಲ್ಲ, ಮನುಷ್ಯ ಸಂಬಂಧಕ್ಕೂ ಅನ್ವಯಿಸುತ್ತೆ. ಮಕ್ಕಳು ತಂದೆ ತಾಯಿ ಋಣದಲ್ಲಿದ್ರೆ ತಂದೆ ತಾಯಿ ಮಕ್ಕಳ ಋಣದಲ್ಲಿ ಇರ್ಬೇಕಾಗತ್ತೆ. ನೋಡಮ್ಮ, ನೀನು ಅನಿರೀಕ್ಷಿತವಾಗಿ ಈ ಮನೆಗೆ ಬಂದಿದ್ದೀಯ. ನಾವು ಕೂಡ ಗೊತ್ತಿದ್ದೋ ಗೊತ್ತಿಲ್ದೇನೋ ನಿನ್ನ ಜೊತೆ ಬಾಂಧವ್ಯ ಬೆಳೆಸ್ಕೊಂಡಿದ್ದೀವಿ. ಈಗ ನೀನು ಈ ಮನೆಯವರಲ್ಲೊಬ್ಳಾಗಿದೀಯ, ಅದಕ್ಕೆ ಇದು ನನ್ನ ಕರ್ತವ್ಯ ಅಂತ ತಂದಿದ್ದೀನಿ. ಇಷ್ಟರ ಮೇಲೂ ನೀನು ನಮ್ಮನ್ನ ಕಂಡವರು ಅಂತ ಭಾವಿಸೋದಾದ್ರೆ ಬೇಡ ಬಿಡು. ಹೌದಮ್ಮ, ನೀನ್ ನಮ್ಮನೆಗ್ ಬಂದಾಗ ನಮ್ಗೆ ಇಷ್ಟೊಂದು ಹೊಂದ್ಕೋತೀಯ ಅನ್ನೋ ಕಲ್ಪನೆ ಕೂಡ ಮಾಡಿರ್ಲಿಲ್ಲ. ಯಾವ ಋಣಾನು ಬಂದನೋ ಏನೋ, ನಮ್ಮನೆ ಹುಡುಗಿನೇ ಅನ್ಸೋ ಅಷ್ಟು ನಮ್ಗೆಲ್ಲ ಹೊಂದ್ಕೊಂಡ್ಬಿಟ್ಟಿದ್ಯಾ. ನಿನಗಿಷ್ಟು ಮಾಡದೇ ಇದ್ರೆ ಹೇಗೆ ಹೇಳು? ಅಯ್ಯಯ್ಯೋ, ನೀನು ಇಷ್ಟಕ್ಕೆಲ್ಲ ಅಳೋದಾದ್ರೆ ನಾನು ಇದನ್ನ ವಾಪಸ್ ಕೊಟ್ಬಿಡ್ತೀನಿ. ಬೇಡ ಅಂಕಲ್, ಕೊಡಿ. ನಾನು ಅಳ್ತಿದ್ದಿದ್ದು ಅದಕ್ಕಲ್ಲ ಅಂಕಲ್. ನೀವ್ ನನ್ನ ಮೇಲೆ ಎಷ್ಟು ಪ್ರೀತಿ ತೋರಿಸ್ತಿದ್ದೀರಾ, ನಾನು ಅದಕ್ಕೆ ಹೇಗೆ ಥ್ಯಾಂಕ್ಸ್ ಹೇಳಿ ಅಂತ ಯೋಚನೆ ಮಾಡ್ತಿದ್ದೆ. ಅದನ್ನೆಲ್ಲ ಯೋಚನೆ ಮಾಡಬೇಡ ಪುಟ್ಟಿ, ಮೊದಲು ಹೋಗಿ ಇದನ್ನ ಹಾಕೊಂಬ, ನಾವಿಬ್ರು ನೋಡಿ ಸಂತೋಷ ಪಡ್ತೀವಿ. ಓಕೆ ಅಂಕಲ್. ಹಲೋ, ಹಾಯ್. ಹಾಂ, ಹೌದು, ಒಂದು ನಿಮಿಷ. ಹೇಳು. ಓಕೆ. ಓಕೆ, ನಾನು ಇನ್ನೊಂದು ದಿವಸ ಫೋನ್ ಮಾಡ್ತೀನಿ. ಬಾಯ್.
ಯಾರು? ಅನನ್ಯ, ಏನದು? ಬಾ ಅಮ್ಮ ಇಲ್ಲಿ. ಏನು ಇಷ್ಟೊತ್ತಿನಲ್ಲಿ? ಅದು ಅದು ನಿದ್ದೆ ಬರ್ತಿಲ್ವಾ? ಹೌದು ಅಂಕಲ್, ನಿದ್ದೆ ಬರ್ತಿಲ್ಲ. ಯಾಕೆ? ಏನಾದರೂ ಯೋಚನೆನಾ? ಯೋಚನೆ ಏನೂ ಇಲ್ಲ ಅಂಕಲ್. ಮತ್ತೆ? ಓಹ್, ನನಗೀಗ ಅರ್ಥ ಆಗ್ತಾ ಇದೆ. ಜಾಗ ಹೊಸದಲ್ವಾ, ಒಂದೊಂದ್ಸಾರಿ ಹಾಗಾಗತ್ತೆ. ಕೂತ್ಕೊಳ್ಳಮ್ಮ. ಈಗ ನಾನು ನಿನಗೊಂದು ಕತೆ ಹೇಳ್ತೀನಿ. ಮದುವೆ ಆದ ಹೊಸದ್ರಲ್ಲಿ ಯಾವುದೋ ಕಾರಣಕ್ಕೆ ಸರ್ಸೂನ್ ಇಲ್ಲೇ ಬಿಟ್ಟು ನಮ್ಮ ಮಾವನ ಮನೆಗೆ ಹೋಗಿದ್ದೆ. ಹೊಸ ಅಳಿಯ, ಹಿರಿಯ ಅಳಿಯ ಬೇರೆ. ನಮ್ಮ ಮಾವನಿಗೋ ನನ್ನನ್ನು ನೋಡಿದ್ರೆ ವಿಪರೀತ ಕಾಳಜಿ, ಪ್ರೀತಿ. ರಾತ್ರಿ 8 ಗಂಟೆ ಆಯಿತು. ಹಳ್ಳಿ ವಾತಾವರಣ. ಊಟ ಮುಗೀತು. ಎಲ್ಲರೂ ಮಲ್ಕೊಂಡ್ರು. ನಾನು ನನ್ನ ರೂಮಿಗೆ ಹೋಗಿ ಮಲ್ಕೊಂಡೆ. ನನಗೂ ನಿನ್ನ ಹಾಗೆ ನಿದ್ದೆ ಬರಲಿಲ್ಲ. ಆ ಕಡೆ ಉರುಳದೆ, ಈ ಕಡೆ ಉರುಳದೆ, ಬೇಜಾರಾಯ್ತು. ಎದ್ದು ಮನೆಯಿಂದ ಹೊರಗೆ ಬಂದೆ. ಹೊರಗೆ ಬಂದು ನೋಡಿದ್ರೆ ಹುಣ್ಣಿಮೆ ಬೇರೆ. ಆಕಾಶದಲ್ಲಿ ಚಂದ್ರ ಇದ್ದ. ನೋಡ್ತಾ ಹಾಗೆ ಕೂತ್ಕೊಂಡೆ. ನಮ್ಮ ಮಾವನಿಗೆ ಅನುಮಾನ ಬಂದು ಅವರು ಎದ್ದು ಹೊರಗಡೆ ಬಂದ್ರು. ತಗೋ ಶುರು ಮಾಡಿದ್ರು. ಅವ್ರ ಊರಿನ ಪರಿಚಯ, ಜನರ ಪರಿಚಯ, ಅವ್ರ ಎತ್ತುಗಳಿಗೆ ಹುಷಾರಿಲ್ದಿದ್ದು, ಅದಕ್ಕೆ ಔಷಧಿ ಕೊಟ್ಟಿದ್ದು, ಅವ್ರಿಗೆ ಹಾವು ಕಡ್ದಿದ್ದು, ಅದಕ್ಕೆ ಔಷಧಿ ಕೊಟ್ಟಿದ್ದು, ಅವ್ರು ವಾಂತಿ ಮಾಡ್ಕೊಂಡಿದ್ದು, ಅವ್ರು ಬದುಕಿದ್ದು, ಇವೆಲ್ಲ ಹೇಳಿ ಕೊರೆದ್ರು ತೊಂದರೆ ಕೊಟ್ರು. ಯಾಕೆ ಕೇಳ್ತೀಯ? ಅಂಕಲ್, ನಿಮ್ ಕತೆ ತುಂಬಾ ಚೆನ್ನಾಗಿದೆ. ಮತ್ತೆ ಎಲ್ಲಿಗೆ ಹೋಗ್ತಾ ಇದೀಯಾ? ನಾನಿನ್ನೂ ನನ್ನ ಹೆಂಡತಿ ಸಂಗೀತಾಭ್ಯಾಸದ ವಿಷಯ ಹೇಳಲೇ ಇಲ್ಲ. ಬಾ ಕೂತ್ಕೋ, ಹೇಳ್ತೀನಿ. ನನ್ನ ತಲೆ ಯಾಕೆ ಹೀಗಾಗಿದ್ದು ಗೊತ್ತಾ? ನನ್ನ ಹೆಂಡತಿ ಸಂಗೀತಾಭ್ಯಾಸ ಎಂಗೇಜ್ಮೆಂಟಿಗೆ ಹೋಗಿದ್ದಾಗ ತಮ್ಮ ಮಗಳು ತುಂಬಾ ಚೆನ್ನಾಗಿ ಹಾಡ್ತಾಳೆ ಅಂತ ನಮ್ಮ ಮಾವ ಹೇಳಿದ್ರು. ಆದ್ರೆ ಅವತ್ತು ಅವಳನ್ನು ಹಾಡ್ಸೋಕ್ ಆಗ್ಲಿಲ್ಲ. ಮದುವೆ ಆಗಿ ಈ ಮನೆಗೆ ಬಂದ್ವಲ್ಲ, ಆಗ ಹಾಡ್ತಾಳೆ ಅಂತ ಹೇಳಿದಾರಲ್ಲ, ಹಾಡ್ ನೋಡೋಣ ಅಂದೆ. ಅವಳು ಹಾಡದ್ಲು. ಹಾಡ್ತಾ ಇದ್ದಾಗ ಹೊರಗಡೆ ಏನೋ ಡಿಸ್ಟರ್ಬೆನ್ಸ್ ಆಯ್ತು. ಏನು ಅಂತ ಇಬ್ರು ಹೊರಗಡೆ ಹೋಗಿ ನೋಡಿದ್ವಿ. ನೋಡಿದಾಗ 7-8 ಎಮ್ಮೆ. ತಮಾಷೆ ಅಲ್ಲಮ್ಮ, ನಿಜವಾಗ್ಲು. ಆವತ್ತಿನಿಂದ ಇವತ್ತಿನವರೆಗೂ ಅವಳು ಹಾಡ್ತಾನೆ ಇದ್ದಾಳೆ. ಅವಳು ಹಾಡು ಕೇಳಿ ನನ್ನ ಕಿವಿಗೇನು ಡ್ಯಾಮೇಜ್ ಆಗಿಲ್ಲ. ಡ್ಯಾಮೇಜ್ ಆಗಿರೋದು ಇಲ್ಲಿಗೆ. ಹೇಗಿದೆ ನನ್ನ ಕತೆ, ನಮ್ಮ ಮಾವನ ಕತೆ, ನನ್ನ ಹೆಂಡತಿ ಕತೆ? ಅಂಕಲ್, ನಿಮಗೆ ಅವರೆಲ್ಲ ಟಾರ್ಚರ್ ಕೊಟ್ರು ಅಂತ ಈಗ ನನಗೆ ಟಾರ್ಚರ್ ಕೊಡ್ತಿದ್ದೀರಾ? ನಿಜವಾಗ್ಲೂ ನಿನಗೆ ಬೋರ್ ಆಯ್ತೇನಮ್ಮ? ಬೋರೇನಿಲ್ಲ. ಇನ್ನೊಂದು 2 ನಿಮಿಷ ನೀವು ಹಾಗೆ ಕಂಟಿನ್ಯೂ ಮಾಡಿದ್ರೆ ನಾನು ಇಲ್ಲೇ ಮಲಗ್ಬಿಡ್ತೀನಿ. ಇಲ್ಲಿ ಮಲ್ಬೇಡಮ್ಮ, ನೀನು ನಿನ್ನ ರೂಮಿಗೆ ಹೋಗಿ ಮಲ್ಕೋ. ಸರಿ ಅಂಕಲ್. ನಿಂಗೇನ್ ಬಂದಿದೆ ದೊಡ್ಡವಾಗ? ಹುಡುಗಿಯಲ್ಲ ಇನ್ನೊಂದ್ಸಲಿ ಮಾಡಲ್ಲ ಅಂತೆಲ್ಲ ಮಕ್ಕಳ ಮೇಲೆಲ್ಲ ಆಣೆ ಮಾಡ್ಬಿಟ್ಟು ಮತ್ತೆ ಕೂತ್ಕೊಂಡ್ ಬರ್ತೀಯ. ಎಲ್ಲ ಬಾಯಲ್ಲಿ ಹೇಳೋಕ್ಕಾಗಲ್ಲ. ಶಂಕರನಿಗೆ ಹೇಳಿ ಸರಿ ಮಾಡ್ತೀನಿ. ಮನೆ ತಿನ್ನಕ್ಕಂತೆ ಇಲ್ಲ, ಹೊಟ್ಟೆ ತಗೊಂಡೆಲ್ಲ ಹೊಡಿಬೇಡ. ಜನ ನೋಡ್ತಾರೆ ಕಣೆ. ಮಕ್ಕಳ ಮೇಲೆ ಆಣೆ ಮಾಡ್ತೀಯ, ತಾಳಿ ಮೇಲೆ ಆಣೆ ಮಾಡ್ತೀಯ, ನನ್ನ ಮೇಲೆ ಆಣೆ ಮಾಡ್ತೀಯ, ಕುಡ್ಕೊಂಡ್ ಬರ್ತೀಯ. ಅಯ್ಯೋ ಗೋಯಂಕ, ಏನೋ ದನಕ್ ಮಾಡ್ತಾಳಲ್ಲೋ. ಹೋಗೋ, ಅದೇನ್ ನೋಡೋಗೋ. ಸರ್, ನಮ್ಗೆ ಯಾಕೆ ಸರ್ ಕಂಡೋರ್ ವಿಷಯ? ನಡೀರಿ ಸರ್, ಸ್ಟೇಷನ್ ಹೋಗೋಣ. ನೀನು ಪೊಲೀಸ್ ಡಿಪಾರ್ಟ್ಮೆಂಟ್ ಇಟ್ಕೊಂಡು ಅದ್ ಮಾಡ್ರ ಮುಂಚೆ ಕಾಪಾಡ್ ಹೋಗೋ. ಹಂಗಂತೀರಾ? ಅಪ್ಪ ಸರ್, ಅವಳು ಹೊಡಿತಾ ಇರೋ ಫೋರ್ಸ್ಗೆ ನನ್ ಸೇಫ್ಟಿ ನೀವು ಬರ್ಬೇಕಾಗುತ್ತೆ. ಬನ್ನಿ ಸರ್.
ಅಯ್ಯೋ ನನ್ನ ಕರ್ಮ. ಕೊಡೋ ನನ್ನ ಸ್ಟಿಕ್ಕು ನೋಡಿ ಸರ್. ನಂದು ಕೊಡೋ. ನಡಿಯೋ ಸ್ಟೇಷನ್ ನಾವು ಈ ತರ ವರ್ಕ್ ಮಾಡಲ್ಲ, ಆ ಲೆವೆಲ್ ವರ್ಕ್ ಮಾಡ್ತಿದ್ಯಲ್ಲ ನೀನು. ಎಂಕ ಬರಲಿ ಈ ಒಮ್ಮನೆ ತಾಕೊಂಡು ಹೋಗ್ಬಿಡೋಣ. ಜನ ತಪ್ಪು ತಿಳ್ಕೊಂತಾರೆ ಸರ್. ಹಂಗಲ್ಲ ಕಣೋ, ಮತ್ತೆ ಸ್ಟೇಷನ್ ವರ್ಕ್ ಮಾಡ್ಸಕ್ಕೆ ಲೇಡೀಸ್ಗೆ ಬೇಕಾಗುತ್ತೆ. ಅವನೇನ್ ಮಾಡ್ದ ಅಂತ ಹೇಳ್ಬಿಟ್ಟು ಆಮೇಲೆ ನೋಡಿ. ಅಯ್ಯೋ ಅವನೇನ್ ಮಾಡ್ದ ಅಂತ ನಿಮ್ಗೇನಾರು ಹೇಳಿದ್ರೆ ನೀವು ನನ್ ಜೊತೆ ಸೇರ್ಕೊಂಡು ಹೊಡಿತೀರಾ ಸ್ವಾಮಿ? ಏನ್ ಮಾಡ್ದ ಅಂತದ್ದು? ಏನ್ ಮಾಡ್ದ? ಅಯ್ಯೋ ನೆನ್ನೆ ಮನೆಗ್ ಬಂದು ನನ್ ಮೇಲೆಲ್ಲ ಆಣೆ ಮಾಡಿ, ನನ್ ತಾಳಿ ಮೇಲೆಲ್ಲ ಆಣೆ ಮಾಡಿ, ಮಕ್ಳ ಮೇಲೆಲ್ಲ ಆಣೆ ಮಾಡಿ ಇನ್ಮೇಲಿಂದ ಕುಡಿಯಲ್ಲ ಅಂತೆಲ್ಲ ಹೇಳ್ದ ಸ್ವಾಮಿ. ಸಂತೋಷದ ವಿಷಯ, ಸಂತೋಷವಾಗಿ ಹಾಲು ತುಪ್ಪ ಹಾಕದ್ ಬಿಟ್ಬಿಟ್ಟು ಪರ್ಕೆ ತಗೊಂಡು ಹೊಡಿತಿದ್ಯಲ್ಲ. ಬುದ್ಧಿ ಇದೆಯೇನಮ್ಮ ನಿಂಗೆ? ಅಯ್ಯೋ ನಾನ್ ಹೇಳೋದೊಂದ್ ಸ್ವಲ್ಪ ಕೇಳಿ ಸ್ವಾಮಿ. ಆಣೆ ಪ್ರಮಾಣ ಎಲ್ಲ ಮಾಡಿ ನನ್ ಕಾಲ್ಗೆ ಬಿಟ್ಬಿಟ್ಟ. ನಂಗೂ ಅಯ್ಯೋ ಅನ್ಸಿ ಹೊಟ್ಟೆ ಎಲ್ಲ ಉರ್ದೋಯ್ತು ಸ್ವಾಮಿ. ಆಮೇಲೆ ನೋಡ್ತೀನಿ ನನ್ ಕಾಲಾಗಿರೋ ಕಾಲ್ ಚೈನ್ ಬಿಚ್ಕೊಂಡ್ ಹೋಗ್ಬಿಟ್ಟವ್ನೆ ಮನೆ. ಅಯ್ಯೋ ಹೊಡಿಬೇಡ ಕಣೆ, ಪೊಲೀಸ್ ನಾವ್ ವಿಚಾರಿಸ್ಕತೀವಿ. ಎದ್ದಳಪ್ಪ ಗಜನಿ. ಗಜನಿ ಅಲ್ಲ ಸಾರ್, ರಜನಿ. ಲಕ 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 ಲಕ. ಪೊಲೀಸ್ ಸ್ಟೇಷನ್ ಬಾ, ಬಕ 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 ಅಂತ ಇಕ್ತೀನಿ. ಅಯ್ಯೋ ಹೊಡಿಬೇಡಿ ಸರ್, ನೀವು ಬೇರೆ ಹೊಡಿತೀರಲ್ಲ. ಹಲೋ. ಏನಮ್ಮ ನೀನು? ಶೋಭಾ ಆಂಟಿ ಇದಾರ ಇಲ್ವಾ ಅಂತ ಕನ್ಫರ್ಮ್ ಮಾಡ್ಕೊಂಡು ತಾನೆ ನನ್ಗೆ ಹೇಳಬೇಕು. ನನ್ನ ಕೆಲಸ ಎಲ್ಲ ಬಿಟ್ಟು ಅವ್ರ ಮನೆಗೆ ಬಂದರೆ ಅವ್ರು ಕಲ್ಕತ್ತೆಗೆ ಯಾವುದೋ ಮದುವೆಗೆ ಹೋಗಿದ್ದಾರಂತ. ಆಮೇಲೆ ಅಮ್ಮ, ನನಗೆ ಬಾಂಬೆಯಿಂದ ಒಂದು ಪಾರ್ಸಲ್ ಬರಬೇಕಿತ್ತು. ಬಂತಾ? ಯಾರು ಬೇಕಿತ್ತು? ಯಾರು ಮಾತಾಡೋದು? ನಾನು ಯಾರಾದ್ರೆ ಏನು, ನೀವು ಯಾರು ಹೇಳಿ ಫಸ್ಟು? ರೀ, ಯಾರ್ರೀ ಮಾತಾಡೋದು? ನಾನು ಅನನ್ಯ ಅಂತ. ಯಾವ ಅನನ್ಯ? ಯಾವ ಅನನ್ಯ ಅಂದ್ರೆ ನನ್ನ ಹೆಸರು ಅನನ್ಯ. ನಿಮ್ಗೆ ಯಾರು ಬೇಕು ಅಂತ ಹೇಳ್ರಿ. ಯಾರ್ದಮ್ಮ ಫೋನು? ಯಾರಿಗೋ ಬೈತಾ ಇದೆಯಾ? ಕೊಡಿಲಿ. ಹಲೋ, ಯಾರಮ್ಮ ಅದು? ಬೆಳಗ್ಗೆ ಬೆಳಗ್ಗೆ ತಲೆ ತಿಂತ ಇದ್ದಾಳಲ್ಲ. ಅವಳು ಅನನ್ಯ ಅಂತ. ಅವಳ ವಿಷಯವಾಗಿ ನಿಮ್ಮಪ್ಪ ನಿನಗೆ ಫೋನ್ ಮಾಡ್ತೀನಿ ಅಂತ ಹೇಳ್ತಾ ಇದ್ರು. ಈಗ ಸ್ನಾನಕ್ಕೆ ಹೋಗಿದ್ದಾರೆ, ಬಂದ್ಮೇಲೆ ಫೋನ್ ಮಾಡಕ್ ಹೇಳ್ತೀನಿ. ಅದ್ ಸರಿ, ನೀನ್ ಹೇಗಿದ್ಯಪ್ಪ? ಹೂನಮ್ಮ, ಚೆನ್ನಾಗಿದ್ದೀನಿ. ಅಮ್ಮ, ಆಮೇಲೆ ಬಾಂಬೆಯಿಂದ ಇವತ್ತು ಎಷ್ಟೊತ್ತಾದ್ರೂ ಒಂದು ಪಾರ್ಸಲ್ ಬಂದೇ ಬರುತ್ತೆ. ಅದು ಬಂದಿದ ತಕ್ಷಣ ರಘುಗೆ ಫೋನ್ ಮಾಡು, ಅವ್ನು ಬಂದು ಅದನ್ನ ಆಫೀಸಿಗೆ ತೊಗೊಂಡೋಗ್ತಾನೆ. ಸರಿ, ಅಷ್ಟೇ ಇದೆಯೋ? ಇನ್ನೇನಾರು ಹೇಳೋದಿದ್ಯಾ? ಸದ್ಯಕ್ಕೆ ಇಷ್ಟೇ ಕಣಮ್ಮ. ಅಪ್ಪ ಫೋನ್ ಮಾಡಿದ್ಮೇಲೆ ಇನ್ನೇನಾದ್ರೂ ಇದ್ರೆ ಹೇಳ್ತೀನಿ. ಸರಿ, ಬಾಯ್. ಆಯ್ತಮ್ಮ. ಯಾರಂಟಿ ಅವರು? ನನ್ ಮಗ ಸಿದ್ಧಾರ್ಥ್. ನಮಸ್ಕಾರ ಸರ್. ನಮಸ್ಕಾರ. ನಮ್ಮ ಮನೇಲಿ ಕಳ್ತನ ಆಗಿದೆ, ಒಂದು ಕಂಪ್ಲೇಂಟ್ ಕೊಡಬೇಕಾಗಿತ್ತು. ಸರಿ, ಬರ್ಕೊಡಿ. ಬರ್ಕೊಂಬಂದಿದ್ದೀನಿ ನೋಡಿ. ಯಾರಿಗೆ ಕೊಡ್ಬೇಕು ಸರ್? ಇದನ್ನ ನಾನು ತಗೊಳ್ಳಲ್ಲ, ನಮ್ಮ ಸಾಹೇಬ್ರು ಬರ್ತಾರೆ, ಹೆಡ್ ಕಾನ್ಸ್ಟೇಬಲ್. ಇದನ್ನ ಅವ್ರಿಗೆ ಕೊಡಿ. ಅವರು ಎಷ್ಟೊತ್ತಿಗೆ ಬರ್ಬೋದು? ಇನ್ನೇನು ಬರೋ ಟೈಮ್ ಆಯ್ತು. ಅಲ್ಲಿ ನೋಡಿ, ಬಂದೇ ಬಿಟ್ರು. ಅವರೇನಾ? ಸರಿ, ಅವ್ರಿಗೆ ಕೊಡಿ. ಸರಿ ಸರ್. ನಮಸ್ಕಾರ ಸರ್. ನಮಸ್ಕಾರ ರೀ. ನಮ್ಮ ಮನೇಲಿ ಕಳ್ತನ ಆಗಿತ್ತು, ಕಂಪ್ಲೇಂಟ್ ಕೊಡೋದಕ್ಕೆ ಇದನ್ನ ಬರ್ಕೊಂಬಂದಿದ್ದೀನಿ ಸರ್. ಹೌದೇನ್ರಿ? ಹೌದು ಸರ್. ಏನ್ ಕಂಪ್ಲೇಂಟ್ ಬರ್ದಿದ್ದೀರಿ? ಯಾಕೆ ಸರ್? ನಿಮ್ಮ ಹೆಸರೇ ಬರ್ದಿಲ್ಲ. ನನ್ನ ಹೆಸರು ಚಿಕ್ಕಣ್ಣ ಅಂತ ಸರ್. ಚಿಕ್ಕಣ್ಣ ಅಂತನಾ? ನೋಡಕ್ ಇಷ್ಟು ಗಾತ್ರವಾಗಿದ್ದೀರಾ, ಯಾರು ಹೆಸರಿಟ್ಟಿದ್ ನಿಮ್ಗೆ? ಸರ್, ನನ್ನ ಹುಟ್ಟ ಹೆಸರು ಕರಿಯಣ್ಣ ಅಂತ. ಬೆಳಿತಾ ಬೆಳಿತಾ ಚಿಕ್ಕಣ್ಣ ಅದೇ ಸರ್. ಬೆಳಿತಾ ಬೆಳಿತಾ ಚಿಕ್ಕವರಾದ್ರ? ಹೌದು ಸರ್. ಅದೇಂಗ್ರಿ? ಸರ್, ನಮ್ ತಂದೆಗೆ 5 ಜನ ಮಕ್ಕಳು, 3 ಜನ ಗಂಡ್ ಮಕ್ಳು, 2 ಹೆಣ್ಮಕ್ಳು. ಬಹಳ ಕಷ್ಟಪಟ್ಟಿದ್ದಾರೆ. ದೊಡ್ಡವನ್ಗೆ ದೊಡ್ಡಣ್ಣ ಅಂತ ಕರೆದ್ರು, ನನ್ ಚಿಕ್ಕವನಲ್ವಾ, ನನಗೆ ಚಿಕ್ಕಣ್ಣ ಅಂತ ಕರೆದ್ರು ಸರ್. ಚೆನ್ನಾಗಿದೆ ನಿಮ್ ಕತೆ. ಏನೇನ್ ಕಳ್ತನ ಆಯ್ತು ಸರ್? ನಿನ್ನೆ ರಾತ್ರಿ ನಾನ್ ಮನೇಲಿ ಮಲಗಿದ್ದೆ ಸರ್. ನಾನ್ ಬೀದಿಲಿ ಮಲಗಿದ್ದೀರಿ? ಯಾಕೆ ಸರ್? ನೈಟ್ ಡ್ಯೂಟಿ? ಹೌದಾ? ನಾನ್ ಮನೇಲೆ ಮಲಗಿದ್ದೆ ಸರ್. ಮಧ್ಯರಾತ್ರಿ ಎಚ್ಚರ ಆಯ್ತು ಸರ್, ಏನೋ ಶಬ್ದ. ಟಕ್ ಟಕ್ ಟಕ್
ಅಂತಾನು ಇರ್ಬೇಕಲ್ಲ. ಹೌದು ಸರ್. ಏನಿರ್ಬೋದು ಅಂತ ಹೊರಗಡೆ ಹೋಗಿ ನೋಡ್ತೀನಿ, ನಾಯಿ ನನ್ ಚಪ್ಪಲಿ ತಿಂತಾ ಇದೆ. ನಾಯಿನ ನಿನ್ ಚಪ್ಪಲಿ ತಿಂದಿತ್ತ? ಅಲ್ಲ ಸರ್, ನಾಯಿ ನನ್ ಚಪ್ಪಲಿ ತಿಂತಾ ಇತ್ತು ಸರ್. ಪಾಪ ಅದು ಹೊಟ್ಟೆಗೆ ಅನ್ನ ತಿಂದಿತ್ತೋ ಇಲ್ವೋ ಸಾರ್. ಆ ನಾಯಿ ನನ್ನ ಅರ್ಧ ಚಪ್ಪಲಿ ತಿಂದ್ಬಿಟ್ಟಿತ್ತು ಸರ್. ಯಾಕೆ ಕೇಳ್ತೀರಾ? ನನಗೆ ಎಲ್ಲಿತ್ತೋ ಏನೋ ಸಿಟ್ಟು ಸಾರ್. ತಿಂತಾ ಇದ್ದಿ ಚಪ್ಪಲಿಲೇ ಹೊಡೆದ್ಬಿಟ್ಟ? ಇಲ್ಲ ಸರ್, ನಾಯಿ ನಾರಾಯಣ ಅಲ್ವಾ ಸರ್, ಅದ್ರಲ್ಲೆಲ್ಲ ಹೊಡೆಯಕ್ಕಾಗತ್ತಾ ಸರ್? ಇಲ್ಲ ಇಲ್ಲ ಸಾರ್, ನನಗ್ ಬಂದಿದ್ ಸಿಟ್ಟಲ್ಲಿ ಆ ನಾಯಿನ ಓಡಿಸ್ಕೊಂಡು ಓದೆ 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 ಸಾರ್. ಒಡಿ ಮಗ ಒಡಿ ಮಗ ಒಡಿ ಮಗ ಬಿಡಬೇಡ ನಾಯಿನ ಓಡಿಸ್ಕೊಂಡು ಓದೆ 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 ಸರ್. ನಮ್ ಏರಿಯಾ ಬಾರ್ಡ್ರ್ ದಾಟ್ ಹೋಗೋ ತನಕ ಹೋದೆ ಸರ್. ಮಂಗಳವಾಗಲಿ ಸರ್ವರಿಗೆ, ಶುಭ ಮಂಗಳವಾಗಲಿ. ಅಲ್ಲಯ್ಯ, ನೀನೇನ್ ಗುರುರಾಜ್ ನಾಯ್ಡು ಜೊತೆ ಹರಿಕತೆ ಮಾಡ್ತಿದ್ದ? ಇಲ್ವಲ್ಲ ಸರ್. ಮತ್ತೆ ನೀನ್ ಬಂದಿರೋ ಕಂಪ್ಲೇಂಟ್ ಕೊಡೋ ವಿಷಯ ಬಿಟ್ಬಿಟ್ಟು ಕಿತ್ತೋಗಿರೋ ಈ ಕತೆ ಹೇಳ್ತಿದ್ಯಲ್ಲ, ನ್ಯಾಯನ ಏನಕ್ಕೆ ಬಂದಿರೋದ್ ನೀನ? ಕಂಪ್ಲೇಂಟ್ ಕೊಡಕ್ ಸರ್. ಅವಶ್ಯಕತೆ ಇಲ್ದಿರೋ ವಿಷಯ ಮಾತಾಡಿದ್ರೆ ಅನಾವಶ್ಯಕವಾಗಿ ಒದೆ ತಿನ್ಬೇಕಾಗುತ್ತೆ. ಮಂಗಳಂ ಶುಭ ಮಂಗಳಂ. ವಾಪಸ್ ಬಂದು ನೋಡ್ತೀನಿ, ನಮ್ಮ ಮನೇಲಿದ್ದು ಟಿವಿ, ಮಿಕ್ಸಿ, ಐರನ್ ಬಾಕ್ಸು, DVD ಪ್ಲೇಯರ್, ಮೊಬೈಲ್ ಚಾರ್ಜರು ಎಲ್ಲ ಕಳ್ತನ ಆಗ್ಬಿಟ್ಟಿದೆ ಸರ್. ಅಯ್ಯೋ ಪಾಪ, ನಾಯಿ ಕಳ್ತನ ಆಗೋದನ್ನ ತಪ್ಪಿಸುತ್ತೆ, ಆದ್ರೆ ನಿನ್ ಪಾಲ್ಗೆ ಕಳ್ತನ ಆಗೋದಕ್ಕೆ ನಾಯಿನೇ ಕಾರಣ ಆಗೋಯ್ತು. ಅದೇನ್ ಗಾಚಾರನೋ ಏನೋ ನೋಡಿ ಸರ್. ಮೊನ್ನೆ ಒಬ್ಬ ಗಿಳಿಶಾಸ್ತ್ರದವನು ಹೇಳಿದ್ದ, ನಿನಗೆ ನಾಗದೋಷ ಇದೆ ಅಂತ. ಈಗ ನಾನು ಹೇಳ್ತಾ ಇದ್ದೀನಿ, ನಿನಗಿರೋದು ನಾಗದೋಷ ಅಲ್ಲ, ನಾಯಿ ದೋಷ. ಈ ತರದ ಕೇಸೆಲ್ಲ ನಮಗ್ ಮಾಮೂಲಿ ಬಿಡಿ. ಕಳ್ತನ ಮಾಡೋರ್ಗೆ ಈಸಿಯಾಗಿ ಕಳ್ತನ ಮಾಡ್ಬಿಡ್ತಾರೆ. ಪಾಪ ಕಷ್ಟಪಟ್ಟು ಸಂಪಾದನೆ ಮಾಡಿರೋ ನಿಮ್ಗೆ ಗೊತ್ತು ಅದ್ರ ನೋವೇನು ಅಂತ. ಇಲ್ಲೇ ಸರ್ ನೀವು ತಪ್ಪು ತಿಳ್ಕೊಂಡಿರೋದು. ಯಾಕೆ? ಅದ್ ಸಂಪಾದನೆ ಮಾಡಿದ್ದಲ್ಲ ಸರ್, ಮತ್ತೆ ಕಷ್ಟಪಟ್ಟು ಕದ್ದಿದ್ದು. ₹50 ಕೊಡಿ ಸರ್. ಏನಪ್ಪ, ಮೀಟ್ರ್ ₹40 ತೋರಿಸ್ತಾ ಇದೆ, ನೀನು ₹50 ಅಂತ ಇದೆಯಾ? ಈ ಕಡೆಯಿಂದ ಖಾಲಿ ಹೋಗ್ಬೇಕು ಸರ್. ಸರಿಯಪ್ಪ ತಗೋ, ನಿಂದು ಹೊಟ್ಟೆ ಪಾಡಲ್ವಾ, ನಿನ್ನ ಹತ್ರ ಯಾಕೆ? ಇವತ್ತು ಆಂಟಿ ಅಂಕಲ್ ಇಬ್ರು ಮನೇಲಿಲ್ಲ, ಅದಕ್ಕೆ ನಿಂಗೆ ಆರಾಮಾಗಿ ಫೋನ್ ಮಾಡಿದೆ. ಹೌದು, ಆಂಟಿ ಇದ್ರೆ ಫೋನ್ ಮಾಡೋಕ್ಕೆ ಆಗಲ್ಲ, ತುಂಬ ಕಷ್ಟ. ಅನನ್ಯ, ಯಾರಮ್ಮ ಮಾಡಿದ್ರು? ಯಾರೂ ಮಾಡಿಲ್ಲ ಆಂಟಿ, ನಾನೇ ಫೋನ್ ಮಾಡಿದ್ದು. ಹೌದಾ? ಯಾರಿಗೆ? ರಾಂಗ್ ನಂಬರ್ ಆಂಟಿ. ಅನನ್ಯ, ಫೋನ್ ನೀನೇ ಮಾಡಿದ್ದು ಅಂತೀಯ, ಯಾರಿಗೆ ಅಂತ ಕೇಳಿದ್ರೆ ರಾಂಗ್ ನಂಬರ್ ಅಂತೀಯ. ನನ್ಗೊಂದು ಅರ್ಥ ಆಗ್ತಿಲ್ಲ. ಅದು ನಂಗೆ ಮೇಲ್ ಕೆಲಸ ಇದೆ ಆಂಟಿ. ಅನನ್ಯ, ಸರಿ ಹೊರಡಪ್ಪ. ರೀ, ಏನಾಗ್ತಿದೆ ಇದೆಲ್ಲ? ಈ ಮನೇಲಿ ಏನ್ ನಡೀತಾ ಇದೆ? ಏನು ಏನಾಯ್ತು? ಏನಾಯ್ತಾ? ಆಗ್ಬಾರದೆಲ್ಲ ಆಗ್ತಿದೆ. ಏನೇ ಇದು? ಹೊರಗಡೆ ಬಂದಾಗ ಸರಿಯಾಗೇ ಇದ್ದೆ, ಒಳಗಡೆ ಬಂದ ತಕ್ಷಣ ಏನಾಯ್ತೆ ನಿನಗೆ? ಅಲ್ಲ ರೀ, ಅಪರೂಪಕ್ಕೆ ಬರೋ ನೆಂಟ್ರನ್ನೇ ಯಾವಾಗ ಹೋಗ್ತಾರೆ ಅಂತ ಕಾಯೋ ಈ ಕಾಲದಲ್ಲಿ ಹಿಂದೂ ಮುಂದು ಒಂದು ಗೊತ್ತಿಲ್ಲದೆ ಇರೋ ಹುಡುಗಿನ ಮನೇಲಿ ಇಟ್ಕೋತೀನಿ ಅಂತ ಕರ್ಕೊಂಡ್ ಬಂದ್ರಿ.
ನಾನು ಹ್ಞೂ ಅಂದೆ. ಈಗ ನೋಡಿದ್ರೆ ಈ ಹುಡುಗಿ ಮನೆ ಬಿಟ್ಟು ಹೋಗೋ ಲಕ್ಷಣಗಳೇ ಕಾಣ್ತಿಲ್ಲ. ಇದು ಹೀಗೆ ಮುಂದುವರೆದ್ರೆ ಮುಂದೊಂದಿನ ನಾವು ಖಂಡಿತ ಅಪಾಯಕ್ಕೆ ಸಿಕ್ಕಾಕೋತೀವಿ. ಯಾಕೆ ಸರ್ಸು, ಏನಾಗಿದೆ ಈಗ? ಗುರ್ತು ಪರಿಚಯ ಇಲ್ದವ್ರಿಗೆ ಮನೆ ಬಾಡಿಗೆ ಕೊಡೋದು ಅಥವಾ ಅವ್ರನ್ನ ಮನೆ ಒಳಗೆ ಸೇರಿಸ್ಕೊಳ್ಳೋದು ಇದೆಲ್ಲ ತಪ್ಪು ಅಂತ ಟಿವಿ ಅಡ್ವರ್ಟೈಸ್ಮೆಂಟ್ ನೋಡಿಲ್ವಾ ನೀವು? ಅದು ಅಲ್ಲದೆ ಟೆರರಿಸ್ಟ್ ಕಾಟ ಬೇರೆ ಇತ್ತೀಚೆಗೆ. ಅದಕ್ಕೂ ಇದಕ್ಕೂ ಏನೇ ಸಂಬಂಧ? ಸಂಬಂಧ ಇದೆ ರೀ. ಈಗೇನ್ ನಡೀತು ಗೊತ್ತಾ ನಿಮ್ಗೆ? ಏನ್ ನಡೀತು? ಈಗ ತಾನೇ ಹೊರಗಡೆಯಿಂದ ಬಂದ್ವಲ್ಲ, ಅಲ್ಲಿ ಯಾರೋ ಒಬ್ಬ ಹುಡುಗ ನಮ್ಮನೆ ಕಡೆನೆ ನೋಡ್ತಾ ಇದ್ದ. ನೋಡೋದಕ್ಕೆ ಸ್ಮಾರ್ಟ್ ಆಗಿದ್ದ, ಶ್ರೀಮಂತರ ಮನೆಯವ್ರ ತರ ಕಾಣ್ತಾ ಇದ್ದ. ಆದ್ರೆ ನನ್ನ ನೋಡಿದ ಕೂಡ್ಲೆ ಗಾಬರಿಯಿಂದ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಹೋಗೇ ಬಿಟ್ಟ. ಒಳಗಡೆ ಬಂದ್ರೆ ಅನನ್ಯ ಇಲ್ಲಿ ಫೋನ್ ಮಾಡ್ತಾ ಇದ್ಲು. ಬಹುಶಃ ಆ ಹುಡುಗನ ಹತ್ರನೇ ಮಾತಾಡ್ತಾ ಇದ್ಲು ಏನೋ, ಅಥವಾ ಏನಾದ್ರೂ ಇನ್ಫಾರ್ಮೇಶನ್ ಕೊಡೋಕೆ ಆ ಹುಡುಗನ ಕರ್ಸಿರ್ಬೋದು. ನನ್ನ ನೋಡಿದ ಕೂಡ್ಲೆ ತಡವರ್ಸಿದ್ಲು. ಇವಳು ನೋಡಿದ್ರೆ ನಾನ್ ಅನಾಥೆ, ನನಗೆ ಯಾರು ಇಲ್ಲ ಅಂತಾಳೆ. ಮತ್ತೆ ಫೋನ್ ಯಾರಕ್ ಮಾಡ್ತಾ ಇದ್ಲು? ನನಗಂತೂ ಒಂದು ಅರ್ಥ ಆಗ್ತಾ ಇಲ್ಲ ರೀ. ಇದನ್ನ ನೋಡ್ದಾಗಿಂದ ಈ ವಿಷಯನ ಆದಷ್ಟು ಬೇಗ ನಿಮ್ಗೆ ಹೇಳ್ಬೇಕು ಅನ್ಸ್ತಾ ಇತ್ತು. ನೋಡಿ, ಮುಲಾಜ್ ಇಲ್ದೆ ಆ ಹುಡುಗಿನ ಮೊದ್ಲು ಈ ಮನೆಯಿಂದ ಹೊರಗಡೆ ಕಳಿಸಿ. ಹೌದಾ? ಇಷ್ಟೆಲ್ಲ ನಡೀತಿದ್ಯಾ? ಅದಕ್ಕೆ ಅವತ್ತು ನಾನು ಅವಳನ್ನ ಮನೇಲಿ ಇಟ್ಕೊಳ್ಳೋದು ಬೇಡ ಬೇಡ ಅಂತ ಬಡ್ಕೊಂಡೆ. ಯಾಕ್ರಿ ಹಾಗೆ ನಗ್ತಾ ಇದ್ದೀರಿ? ಈ ಅನುಮಾನ ಅನ್ನೋದು ಹೆಂಗಸರಿಗೆ ಹುಟ್ಟಿನ ಜೊತೆಗೆ ಬಂದಿದೆ ಅಂತ ಕಾಣಿಸುತ್ತೆ. ಕಾರ್ ಅಂತೆ, ಹುಡುಗ ಅಂತೆ, ಫೋನ್ ಅಂತೆ, ಟೆರರಿಸ್ಟ್ ಅಂತೆ. ಅಲ್ಲ, ಬೆಟ್ಟದ ಮೇಲೆ ಒಂದು ಮನೆ ಮಾಡಿಕೊಂಡು ಪ್ರಾಣಿಗಳು ಅಂದ್ರೆ, ಸಂತೆಯಲ್ಲಿ ಒಂದು ಮನೆ ಮಾಡಿಕೊಂಡು ಶಬ್ದ ಅಂದ್ರೆ ಇದು ಹಾಗೆ. ರೋಡ್ ಪಕ್ಕದಲ್ಲಿ ಮನೆ ಮಾಡ್ಕೊಂಡ್ರೆ ವೆಹಿಕಲ್ ಹೋಗೋದು ಬರೋದು ಇದ್ದೇ ಇರುತ್ತೆ. ಅದು ನಮ್ಮನೆಗೆ ಬಂದಿದೆ ಅಂತ ಯಾಕೆ ತಿಳ್ಕೋಬೇಕು? ಇನ್ನು ಫೋನು, ಸಂಬಂಧಿಕರು ಇಲ್ಲ ಅಂದ್ರೆ ಯಾರ್ಯಾರು ಇಲ್ಲ ಅಂತ ತಿಳ್ಕೊಳ್ಳೋದು ಎಷ್ಟು ಸರಿ? ಪರಿಚಯದವರು, ಫ್ರೆಂಡ್ಸು ಯಾರಿಗಾದ್ರೂ ಮಾಡಿರಬಹುದು. ಅಲ್ರಿ, ನಾವ್ ಯಾರು ಇಲ್ದೇ ಇರೋ ಟೈಮ್ನಲ್ಲೇ ಯಾಕೆ ಫೋನ್ ಮಾಡ್ಬೇಕು? ಓಹೋ, ನಿನ್ನ ಪರ್ಮಿಷನ್ ತಗೊಂಡು ಮಾಡ್ಬೇಕಾಗಿತ್ತಾ? ಅಷ್ಟು ಸ್ವಾತಂತ್ರ್ಯ ಕೊಡ್ದಿದ್ರೆ ಹೇಗೆ? ಹುಚ್ಚಿ. ಹೌದೌದು, ಈಗ ನಾನ್ ಏನ್ ಹೇಳಿದ್ರು ಹುಚ್ಚಿ ತರಾನೇ ಕಾಣೋದು. ನಾಳೆ ನಿಮ್ ತಲೆ ಮೇಲೆ ಬರುತ್ತಲ್ಲ, ಆವಾಗ ಗೊತ್ತಾಗತ್ತೆ. ಸರ್ಸು, ನಾನು ಕಾಲೇಜ್ ಲೆಕ್ಚರರ್ ಆಗಿದ್ದವನು, ಅದರಲ್ಲೂ ಹೆಣ್ಮಕ್ಳ ಕಾಲೇಜಿಗೆ. ಅನನ್ಯಳಂತ ಸಾವಿರಾರು ಹೆಣ್ಮಕ್ಳನ್ನ ನಾನು ನೋಡಿದ್ದೀನಿ. ಅವಳಿಂದ ನಮ್ಮ ಮನೆಗೆ ಏನು ತೊಂದರೆ ಆಗಲ್ಲ, ನೀನೇನು ಯೋಚನೆ ಮಾಡ್ಬೇಡ. ಸರ್ಸು, ಈಗೇನು ಅವಳನ್ನ ಮನೆಯಿಂದ ಆಚೆ ಕಡೆ ಕಳಿಸ್ಬೇಕು ಅಷ್ಟೇ ತಾನೇ? ಇವತ್ತೊಂದಿನ ಇರಲಿ, ಸಿದ್ಧಾರ್ಥ ಬರಲಿ, ಆಮೇಲೆ ಡಿಸೈಡ್ ಮಾಡೋಣ. ಏನಾರ ಮಾಡ್ಕೊಳ್ಳಿ. ಸರ್, ಎಲ್ಲೂ ಮಾಮೂಲಿ ತರಕ್ ಹೋಗಿರ್ಬೇಕು. ಸಾರ್ ಬನ್ನಿ ಸರ್, ಇಲ್ಲಿ ನನ್ಗಿಂತ ಜೀವನ ಬೇಡ ಸರ್, ಇಂತ ಗಂಡ ಬೇಡ. ನಾನ್ ವಿಷ ತಗೊಂಡ್ ಸತ್ತೋಗ್ತೀನಿ ಸರ್. ನಾನ್ ಇವನ್ ಜೊತೆ ಬಾಳಕ್ಕಾಗಲ್ಲ ಸರ್. ಇವ್ನು ಬರ್ಬಾರ್ದು ಬರ. ಗಜನಿ ಅಲ್ಲ ಸರ್, ರಜನಿ. ನೀನ್ ಯಾಸಗಷ್ಟು ದೋಸೆ ಹೋಯ, ನಿಂಗೆ ಆ ಹೆಸರು ಬರ ಕೆಡು. ಮುಚ್ಚವ ಬಾಯ್ನ, ಏನ್ ಗೊಳೋ ಅಂತ ಹೇಳ್ತಿದ್ಯಲ್ಲ, ನಾವೇನ್ ಸತ್ತೋಗ್ಬಿಟ್ಟಿದೀವ? ಹೌದು ಸರ್. ಸರ್, ಇವ್ ನೋಡಿ ಸರ್, ನನ್ನಂತ ಒಳ್ಳೆ ಹೆಂಡತಿ ಇಟ್ಕೊಂಡು ಹೋಗಿ ಹೋಗಿ ಅವಳೆ ಆ ಮಂಡೋ ಜೊತೆ ಸಂಸಾರ ಮಾಡ್ತೀನಿ ಅಂತಾನೆ. ನಾನು ಏನ್ ಸರ್ ಕಮ್ಮಿ ಮಾಡಿದ್ದೆ ಅವನ್ಗೆ? ಅವ್ಳು ಹೇಳ್ತಾರದ್ ನಿಜಾನೋ? ಹಾ ಸರ್, ನಿಜ. ಈ ಡಬಲ್ ಸ್ಟಾರ್ ಇನ್ಸ್ಪೆಕ್ಟರ್ ಮುಂದೆ ಕದರ್ರಾಗ ಹೋಗ್ಕೊಂಡವಲ್ಲ, ಮಂಕ ಎತ್ತಾಕೊಂಡು ಒಳಗಡೆ ಚಪ್ಲಿ ಮಳೆ ಹೊಡಿತಾರಲ್ಲ. ನಿಜ ಹೇಳ್ತೀನಿ ಕೇಳಿ ಸರ್. ಹೇಳೋ. ಅವಳು ಹೇಳಿದ್ದು ನಿಜ, ನಾನು ಹೋಗಿದ್ದು ನಿಜ. ಯಾಕೆಂದ್ರೆ ಅವಳೇ ನನ್ನ ಮೊದಲನೇ ಹೆಂಡತಿ.
ಹೇ ಸಿದ್ಧಾರ್ಥ್, ಈಗ ಬಂದೇನೋ? ಹೌದು. ಯಾಕೋ ಒಂಥರ ಇದೆಯಾ? ಹೋದ್ ಕೆಲ್ಸ ಆಗ್ಲಿಲ್ವೇನೋ? ಅಪ್ಪ ಎಲೆ? ಅಪ್ಪ ಸಿದ್ಧಾರ್ಥ್, ಸಿದ್ಧಾರ್ಥ್ ಏನಾಯ್ತು ಅಂತನಾದ್ರೂ ಹೇಳೋ. 6 ವರ್ಷದಿಂದ ಕಷ್ಟಪಟ್ಟಿದ್ದಕ್ಕೆ ಇವತ್ತು ಸಾರ್ಥಕ ಆಯ್ತು ಮಮ್ಮಿ, ಇವತ್ತು ಸಾರ್ಥಕ ಆಯ್ತು. 15 ಕೋಟಿ ರೂಪಾಯಿ ಪ್ರಾಜೆಕ್ಟ್ ನನಗೆ ಸಿಕ್ತು ಮಮ್ಮಿ. ಅಪ್ಪ ನೆಕ್ಸ್ಟ್ ಮಂತ್ ಇಂದನೇ ಕೆಲಸ ಶುರು. ಐ ಆಮ್ ಸೋ ಹ್ಯಾಪಿ. ತಗೊಳ್ಳಿ ಸ್ವೀಟ್. ತಗೊಳ್ಳಿಪ್ಪ ಮಮ್ಮಿ. ಅಪ್ಪ ಐ ಆಮ್ ಸೋ ಹ್ಯಾಪಿ. ಕಂಗ್ರ್ಯಾಚುಲೇಷನ್ ಸಿದ್ಧಾರ್ಥ್. ಅಂತೂ ನಿರಂತರವಾಗಿ ಪ್ರಯತ್ನ ಪಟ್ರೆ ಏನು ಬೇಕಾದ್ರೂ ಸಾಧಿಸಬಹುದು ಅನ್ನೋದನ್ನು ತೋರಿಸ್ಬಿಟ್ಟೆ. ಇದಕ್ಕೆಲ್ಲ ನೀವೇ ಅಲ್ವೇನಪ್ಪ ಕಾರಣ. ನಿಮ್ ಪ್ರೋತ್ಸಾಹ ಬೆಂಬಲ ಇಲ್ಲದೆ ಇದ್ರೆ ನಾನೇನ್ ಮಾಡಕ್ಕಾಗ್ತಾ ಇತ್ತು? ಎಲ್ಲ ದೇವ್ರ ದಯೆ. ಅಂತೂ ನಿನ್ನ ಪ್ರೊಫೆಷನಲ್ ಕೆರಿಯರ್ ನಲ್ಲಿ ಇದೊಂದು ದೊಡ್ಡ ಅಚೀವ್ಮೆಂಟ್ ಕಣ. ಹೌದಪ್ಪ, ಇಂಥ ದೊಡ್ಡ ಘಟಾನುಘಟಿಗಳ ಮಧ್ಯೆ ಈ ಪ್ರಾಜೆಕ್ಟ್ ನನಗಾಗಿದೆ ಅಂದ್ರೆ ಇದಕ್ಕಿಂತ ಇನ್ನೇನ್ ಬೇಕಪ್ಪ? ನನಗೆ ತುಂಬಾ ಸಂತೋಷ ಆಗ್ಬಿಟ್ಟಿದ್ಯಪ್ಪ ಇವತ್ತು. ನಿನ್ನಷ್ಟೇ ಖುಷಿ ನಮಗೂ ಆಗ್ತಾ ಇದೆ. ಅಲ್ಯಾಕಮ್ಮ ನಿಂತಿದ್ಯಾ ಅನನ್ಯ? ಬಾ ಬಾ, ಕಾಂಟ್ರಾಕ್ಟ್ ಸಿದ್ಧಾರ್ಥ್ಗೆ ಆಯ್ತಂತೆ. ಅಯ್ಯೋ ನಿನ್ನ ಬುದ್ಧಿಗಿಷ್ಟು. ಇವನ್ ಯಾರು ಅಂತ ಅವಳಿಗೇನ್ ಗೊತ್ತು? ಅನನ್ಯ, ಇವನೇ ಕಣಮ್ಮ ನನ್ನ ಮಗ ಸಿದ್ಧಾರ್ಥ. ಸಿದ್ಧಾರ್ಥ, ನೀನು ಫೋನ್ನಲ್ಲಿ ಹೇಳದ್ನಲ್ಲ ಇವಳು ಅನನ್ಯ ಅಂತ. ಗೊತ್ತು, ಇವಳು ನನಗೆ ಮೊದಲೇ ಗೊತ್ತು. ಏನು, ಇವಳು ನಿನ್ಗೆ ಮೊದ್ಲೇ ಗೊತ್ತಾ? ನೀನ್ ಬಂದು ನಮ್ಮನೆ ಸೇರ್ಕೊಂಡಿದ್ಯಾ? ಸಿದ್ಧಾರ್ಥ, ಯಾಕೋ, ಏನಾಯ್ತು? ಅನನ್ಯ, ನಮ್ ಸಿದ್ಧಾರ್ಥ್ ನಿನಗೆ ಮೊದ್ಲೇ ಗೊತ್ತೇನಮ್ಮ? ಹೇಗೆ? ಮೊದ್ಲೇ ಗೊತ್ತಿತ್ತು ಅಂದ್ರೆ ನಮ್ ಸಿದ್ಧಾರ್ಥ್ಗೆ ಇವಳು ಹಿನ್ನೆಲೆಲ್ಲ ಗೊತ್ತಿರುತ್ತೆ. ಕಳ್ತನ ಮಾಡ್ತೀಯ, ಕಳ್ತನ ಮಾಡ್ತೀಯ. ಹೋದಿರ್ ಬರ್ತಾರೆ, ಎತ್ತಕೊಂಡು ಹೋದ್ರೆ ಗೊತ್ತಾಗುತ್ತಾರೆ. ನಮಸ್ಕಾರ ಸರ್. ನಮಸ್ಕಾರ. ಇವನೇ ಸರ್ ಕಳ್ಳ. ನೀನು? ನಾನ್ ಮಳ್ಳ. ಕಳ್ಸ್ಕೊ. ಸರಿ ಸರ್. ಮಂಗಳಂ ಶುಭ ಮಂಗಳಂ. ನಾಯ್ದೋಷ್ಟನು ಯಾಕೋ, ಏನಾಯ್ತು? ಸಾರ್, ಈ ಹಳ್ಳಿ ಜನ ಎಲ್ಲ ಸೇರಿ ಈ ಮರಕ್ ಕಟ್ ಹಾಕ್ಬಿಟ್ಟಿದ್ದಾರೆ ಸರ್ ನನ್ನನ್ನ. ಲೇ, ಫ್ರಾಮ್ ಪೊಲೀಸ್ ಬಂದಿದ್ದೀನಿ, ಒಂದ್ ಸಲ್ಯೂಟ್ ಹೊಡಿಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ಲ ನಿನ್ಗೆ? ಸಾರ್, ನನ್ಗೇನೋ ನಿಮ್ಗೆ ಸಲ್ಯೂಟ್ ಹೊಡಿಬೇಕು ಅಂತ ಆಸೆ ಐತ್ ಸರ್. ಅದೇನ್ ಮಾಡ್ಲಿ, ನನ್ನ ಕೈನ ಡಿಲೀಟ್ ಮಾಡಾಕ್ಬಿಟ್ಟಿದ್ದಾರೆ ಸರ್. ಬುಲೆಟ್ ಹೊಡ್ ಸಾಯ್ಸಾಕ್ಬಿಡ್ತೀನಿ. ಲೇ, ಎಂತ ಸಾಹೇಬ್ರ ಕೈ ಸಿಗಾಕೊಂಡಿದ್ಯೋ? ನಮ್ ಸಾಹೇಬ್ರು ಒಳ್ಳೆ ದಮ್ಮಿರೋರು. ಸಾರ್, ನನಗೂ ರಮ್ ಅಂದ್ರೆ ಇಷ್ಟ ಸರ್. ರಮ್ ಅಲ್ಲ ಲೇ, ದಮ್ಮು ದಮ್ಮು. ಸರ್, ನಿಮ್ ಸಾಹೇಬ್ರು ಬರೋಷ್ರೊಳಗಡೆ ನಾವಿಬ್ರು ಒಂದು ಅಂಡರ್ಸ್ಟ್ಯಾಂಡಿಂಗ್ ಬರೋಣ ಸರ್. ಈ ಸ್ಟ್ಯಾಂಡಿಂಗ್ ಇಂದ ಮೊದ್ಲು ಎಸ್ಕೇಪ್ ಆಗೋ, ಆಮೇಲೆ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳೋ. ನಮಸ್ಕಾರ ಸರ್. ಡಬಲ್ ಸ್ಟಾರ್ಗೆ ಚೋಕ. ಇವನೇನೋ ನರಿ ಕದ್ದಿದ್ದು? ನರಿಯಲ್ಲ ಸರ್, ಕುರಿ. ಓಲೆ ಬಿಡ ಮರಿ. ಕುರಿನು ಕುರಿ ಮರಿ ಕದ್ದತ್ತಲ್ಲ, ಯಾರ್ದೊಂದು ಮಗಳು? ಇಲ್ಲ ಅಂದ್ರೆ ಚಟ್ಟ ಚಟ್ಟ ಬಿಡ್ತಾನೆ. ಚಟ್ಟನ ಸರ್, ಒಂದ್ಸಲ ಅದ್ರ ಮೇಲೆ ಹತ್ತಿದ ಅನುಭವ ಇಲ್ಲ ಸರ್. ಒಂದೇ ಒಂದ್ಸಲ ಅದ್ರ ಮೇಲೆ ಕೂರ್ಸ್ಬಿಡಿ, ಪಟ್ಟು ಧರಿಸ್ ನಂಗೆ ಹೊಸಿ ಆನಂದ ಪಟ್ಬಿಡ್ತೀನಿ. ನಕ್ರ ಮಾಡ್ತೀನೋ ನಕ್ರ. ಬೋಟಿ ತೆಗ್ಬಿಡ್ತೀನಿ, ನಿನ್ ಬೋಟಿ ನೀನ್ ಹೇಳ್ಕೋಬೇಕು. ಹೇಳ್ತೀನಿ ಸರ್, ನಿಜ ಹೇಳ್ತೀನಿ ಸರ್. ಸಾರ್, ಹಿಂಗೆ ನಡ್ಕೊಂಡು ನೆಟ್ಗೆ ಹೋದ್ರೆ ಅಲ್ಲೊಂದು ಎಂಡ್ದಂಗಡಿ ಸಿಗ್ತದ ಸರ್. ಅಲ್ಲಿ ಒಂದು ಅಂಡೆ ಎಂಡ ಕುಡ್ದು ಉಪ್ಪಿನಕಾಯಿನ ನಂಚ್ಕೊಂಡು ಸ್ವಲ್ಪ ಮುಂದೆ ಹೋದ್ರೆ ಒಂದು ಪಾಳು ಬಿದ್ದು ಬಾವಿ ಸಿಗ್ತದ ಸರ್. ಆ ಬಾವಿಲಿ ಲಟಕ್ ಅಂತ ಬಿದ್ದು ಬಡಕ್ ಅಂತ ಮೇಲಿದ್ರೆ ಫ್ರೆಶ್ ಆಗ್ಬಿಡ್ತೀವಿ ಸರ್. ಹಂಗೆ ಸ್ವಲ್ಪ ಮುಂದೆ ಹೋದ್ರೆ ಅಲ್ಲೊಂದು ಅಶ್ವತ್ಥ ಕಟ್ಟೆ ಸಿಗ್ತದೆ ಸರ್. ಅಶ್ವತ್ಥ ಕಟ್ಟೆಗೆ ಭಕ್ತಿಯಿಂದ 3 ರೌಂಡ್ ಹಾಕಿ ಸ್ವಲ್ಪ ಎಡಗಡೆಗೆ ತಿರ್ಕೊಂಡು ಚೂರು ಬಲಗಡೆಗೆ ತಿರ್ಕೊಂಡ್ರೆ ಅಲ್ಲೊಂದು ಮಾರಮ್ಮ ದೇವಸ್ಥಾನ ಐತೆ ಸರ್. ಆ ಮಾರಮ್ಮನ ಮೇಲೆ ಆಣೆ ಮಾಡಿ ಹೇಳ್ತೀನಿ ಸರ್, ಕುರಿ ಯಾರ್ದು ಅಂತ ಗೊತ್ತಿಲ್ಲ ಸರ್, ಆದ್ರೆ ಆ ಮರಿ ಯಾರ್ದು ಅಂತ ಗೊತ್ತು ಸರ್. ಆ ಕುರಿದು
ಸಾಕ್ ಕಣಮ್ಮ. ಏಯ್ ಸರಿಯಾಗಿ ಊಟ ಮಾಡೋ. ಸರಿ ಹಾಕು. ನಿನ್ಗೆ ಯಾಕೆ ಬೇಜಾರು? ಹಾ. ಸಿದ್ದು, ಆ ಹುಡುಗಿ ನಿನ್ ಗೊತ್ತು ಅಂತ ಹೇಳಿದ್ಯಲ್ಲ, ಹೇಗೋ? ಯಾವ ಹುಡುಗಿ? ಅದೇ ಅನನ್ಯ. ಇದೊಳ್ಳೆ ಸರಿ ಹೋಯ್ತಲ್ಲ. ನಾನು ಇಲ್ದೇ ಇರುವಾಗ ಮನೆಗೆ ತಂದಿಟ್ಕೊಂಡಿರೋರು ನೀವು. ಈಗ ನನ್ನನ್ನೇ ಅವಳು ಯಾರು ಅಂತ ಕೇಳಿದ್ರೆ? ನಾನಲ್ಲ ತಂದಿಟ್ಕೊಂಡಿದ್ದು. ನಿಮ್ಮ ಅಪ್ಪನ ಅತಿಯಾದ ನಂಬಿಕೆ ನನಗೀಗ ತಲೆನೋವಾಗಿದೆ. ಊಟ ನಿದ್ದೆ ಎಲ್ಲ ಹೊರಟೋಗಿದೆ ಕಣೋ. ನಿನಗೆ ವಿಷಯ ಹೇಳೋಣ ಅಂದ್ರೆ ನೀನ್ ಬೇರೆ ಅಷ್ಟು ದೂರ ಹೋಗಿ ಕೂತಿದ್ಯಾ. ಸುಮ್ಮನೆ ನಿನಗ್ಯಾಕೆ ಟೆನ್ಷನ್ ಕೊಡೋದು ಅಂತ ಸುಮ್ಮನೆ ಇದ್ದೆ. ಅಮ್ಮ, ಅಪ್ಪ ನನಗೆಲ್ಲ ಹೇಳಿದ್ದಾರೆ. ಎಲ್ಲದಕ್ಕೂ ಒಂದು ಪರಿಹಾರ ಅಂತ ಇರುತ್ತೆ ಬಿಡೋ. ಅದು ಸರಿ ಕಣೋ, ಆದ್ರೂ ಅವಳು ನಿಂಗೆ ಮೊದಲೇ ಗೊತ್ತು ಅಂತ ಹೇಳಿದ್ಯಲ್ಲ, ಹೇಗೆ? ಅವತ್ತು ನಾನು ಇಲ್ಲಿಂದ ಹೊರಟ್ನಲ್ಲ, ಆಗ ನನ್ನ ಕಾರ್ಗೆ ಅಡ್ಡ ಬಂದು ಇಡೀ ಪಬ್ಲಿಕ್ ಇಂದ ನನಗೆ ಬುದ್ಧಿ ಹೇಳಿಸಿದ್ಲು. ಆ ಥರ ಪರಿಚಯ ಅಷ್ಟೇ. ಓ ಅಷ್ಟೇನಾ? ನಾನೆಲ್ಲೋ ನಿನ್ಗಳು ಪೂರ್ತಿ ಹಿನ್ನೆಲೆ ಗೊತ್ತು ಅನ್ಕೊಂಡೆ. ಇನ್ನೂ ತಿಳ್ಕೊಂಡಿಲ್ಲ, ತಿಳ್ಕೊಳ್ಳೋಣ ಬಿಡು. ಬೇಡಪ್ಪ, ಅದೆಲ್ಲ ಏನು ಬೇಡ. ಅವಳನ್ನ ಅವಳ ಜಾಗಕ್ಕೆ ಸರಿಯಾಗಿ ಸೇರಿಸ್ಬಿಡು ಅಷ್ಟೇ. ಆ ತೊಂದರೆ ನೀವು ತಗೋಬೇಡಿ. 3 ದಿವಸ ಟೈಮ್ ಕೊಡಿ, ಆಮೇಲೆ ನಾನೇ ಹೊರಟೋಗ್ತೀನಿ. ಅಲ್ಲಿ ತನಕ ನಿಮ್ಗೇನು ತೊಂದ್ರೆನೂ ಮಾಡಲ್ಲ. ನಾ ಹೇಗೆ ಬಂದೋ ಹಾಗೆ ಹೊರಟೋಗ್ತೀನಿ. ಹಲೋ, ಶ್ರೀನಗರ ಪೊಲೀಸ್ ಸ್ಟೇಷನ್? ಹೌದು. ಯಾರು ಮಾತಾಡ್ತಾ ಇರೋದು? ಮೇ 15ನೇ ತಾರೀಕು ನಿಮ್ ಲಿಮಿಟ್ಸ್ ಒಂದು ಹುಡುಗಿ ಮರ್ಡರ್ ಆಗಿತ್ತಲ್ಲ, ಅದು ಸಂಬಂಧಪಟ್ಟಂಗೆ ಯಾವ್ದಾದ್ರು ಕೇಸ್ ರಿಜಿಸ್ಟರ್ ಆಗಿದೆಯಾ? ಅದನ್ನೆಲ್ಲ ಕೇಳಕ್ ನೀನ್ ಯಾರಯ್ಯ? ಅದು ಆಮೇಲೆ ಗೊತ್ತಾಗತ್ತೆ. ಫಸ್ಟ್ ಕೇಸ್ ರಿಜಿಸ್ಟರ್ ಆಗಿದೆಯೋ ಇಲ್ಲ ಹೇಳಿ. ಯಾವ ಕೇಸು ಬುಕ್ ಆಗಿಲ್ಲ. ಫೋನ್ ಇಡಯ್ಯ. ಎಲ್ಲ ನಮ್ಮನ್ನ ಎನ್ಕ್ವೈರಿ ಮಾಡೋರು ಆಗೋದ್ರು. ರೇ ಕಾನ್ಸ್ಟೇಬಲ್, ಹಲೋ, ಹಾಯ್. ಅದಕ್ಕೆ ಫೋನ್ ಮಾಡಿದೆ. ಹಾಂ ಹೌದು, ಇಲ್ಲಲ್ಲ, ಬಟ್ ಆಗಲಿಲ್ಲ. ತುಂಬ ಕಷ್ಟ ಆಯಿತು ಮಾಡೋಕ್ಕೆ. ಅಲ್ಲಿ ಯಾರೋ ಒಂದು ಹುಡುಗ ನನ್ನೇ ನೋಡ್ತಾ ಇದ್ದ. ನಂಗೆ ತುಂಬ ಭಯ ಆಗ್ತಿತ್ತು. ಕೇಳಿಸ್ತಿದ್ಯಾ? ಯಾರೋ ಮಾತಾಡ್ತಿದ್ದಾರೆ. ಆದರೆ ಅವನು ಸಿಗ್ಲಿಲ್ಲ.
ರೀ ಯಾರಿಗ್ರಿ ಫೋನು? ಅನನ್ಯ, ನೀನ್ ಯಾಕಮ್ಮ ಇದನ್ನೆಲ್ಲ ಮಾಡ್ತೀಯಾ? ಕೆಲ್ಸದವಳಿಗೆ ಹೇಳಿದ್ರೆ ಮಾಡ್ಕೊಡಲ್ವಾ? ನಾನೊಂಥರ ಗಾಂಧಿವಾದಿ ಅಂಕಲ್, ನನ್ನ ಕೆಲಸ ನಾನೇ ಮಾಡ್ಕೊತೀನಿ. ಯಾರಮ್ಮ ನಿನಗಿದೆಲ್ಲ ಹೇಳ್ಕೊಟ್ಟಿದ್ದು? ಪರಿಸ್ಥಿತಿನೇ ನಮ್ಗೆಲ್ಲ ಹೇಳ್ಕೊಡತ್ ಅಂಕಲ್. ಯಾಕೆ ಅಂಕಲ್ ಹಾಗೆ ನೋಡ್ತಾ ಇದ್ದೀರಾ? ನಿಜವಾಗ್ಲು ನಿನ್ನನ್ನು ಹೆತ್ತ ತಂದೆ ತಾಯಿ ತುಂಬಾ ಪುಣ್ಯ ಮಾಡಿದಾರಮ್ಮ. ರುದ್ಯಾರೆ ಬಾಯಿ ಬಂದ್ಬಿಡಿತಲ್ಲ, ಏನ್ ಸುನಾಮಿ ಬಂದ್ಬಿಡ್ತಾ? ಸುನಾಮಿ ಅಲ್ಲ ಸರ್, ಅನಾಮಿಕನ್ ಕರ್ಕೊಂಡ್ ಬಂದಿದ್ದೀನಿ. ಅನಾಮಿಕ ಅನ್ಬಿಟ್ಟು ಯಾರೋ ಜೆಂಟಲ್ಮನ್ ಕರ್ಕೊಂಡ್ ಬಂದ್ಬಿಡಿಯಲ್ಲೋ ಸರ್. ಔಟ್ ಲುಕ್ ಜೆಂಟಲ್ ಮ್ಯಾನು, ಇನ್ ಲುಕ್ ಜಂಗಲ್ ಮ್ಯಾನು ಸರ್. ಅದ್ ಸರಿ, ಇವನ್ ಯಾಕ ಕರ್ಕೊಂಡ್ ಬಂದೆ ಸರ್? ಈಗ ಏರಿಯಾದಲ್ಲಿ ಬೆದರಿಕೆ ಕರೆಗಳು, ಹುಸಿ ಕರೆಗಳು ಅಂತ ಇಡೀ ಏರಿಯಾ ಬಿಸಿ ಆಗಿದೆಯಲ್ಲ ಸರ್. ನೀವು ಯಾರಾದ್ರೂ ಅನುಮಾನಾಸ್ಪದವಾಗಿ ಓಡಾಡೋ ವ್ಯಕ್ತಿನ ಕರ್ಕೊಂಡ್ ಅಂತ ಹೇಳಿದ್ರಲ್ಲ, ಅದಕ್ಕೆ ಇವ್ನ್ ಕರ್ಕೊಂಡ್ ಬಂದಿದ್ದೀನಿ ಸರ್. ಇವತ್ತು ಪ್ರಾಂಪ್ಟ್ ಆಗಿ ಡ್ಯೂಟಿ ಮಾಡೋಣ ಅಂತ ಮನೆಯಿಂದ ಹೊರಟೆ ಸರ್. ಈ ವ್ಯಕ್ತಿ ಫೋನ್ ಬೂತಲ್ಲಿ ಫೋನ್ ಮಾಡ್ತಿದ್ದ ಸರ್. ಫೋನ್ ಬೂತಲ್ಲಿ ಫೋನ್ ಮಾಡಿದ್ರೆ ಆಲ್ ಬೂತಲ್ಲ ಫೋನ್ ಮಾಡಕ್ ಹೋಯ್ತಾರೆ. ಹೇಳದ್ ಕೇಳಿ ಸರ್. ಹೇಳೋ. ಫೋನ್ ಅಲ್ಲಿ ಮಾತಾಡ್ತಾ ಟೆನ್ಷನ್ ಆಗ್ತಿದ್ದ. ಆ ಫೋನ್ ಅಲ್ಲಿಟ್ಟ, ಇನ್ನೊಂದ್ ಬೂತ್ ಗೊತ್ತಾ, ಅಲ್ಲಿ ಮಾತಾಡ್ದ, ಮತ್ತೆ ಟೆನ್ಷನ್ ಇತ್ತು. ನನ್ಗ ಅನುಮಾನ ಜಾಸ್ತಿ ಆಯ್ತು ಸರ್. ಇವನನ್ನ ಫಾಲೋ ಮಾಡ್ದೆ. ಇವ್ನ್ ಇನ್ನೊಂದ್ ಬೂತ್ ಗೊತ್ತಾ, ಹೂವಿಂದ ಹೂವಿಗೆ ಹಾರುವ ದುಂಬಿ, ಆ ಹಾಡಿನ ತರ ಇವನು ಬೂತಿಂದ ಬೂತ್ಕೆ ಹಾರ್ತಿದ್ದ. ನನಗೆ ಅನುಮಾನ ಗಟ್ಟಿ ಆಗೋಗ್ಬಿಡ್ತು ಸರ್. ಏನಾದ್ರೂ ಮಾಡಿ ಅವನನ್ನ ಹಿಡಿಲೇಬೇಕು ಅಂತ ಹಿಂದೆ ಹೋದೆ ಸರ್. ನೀ ಹೊಳು ಮುಂದೆ ನಾನಿನ್ನ ಹಿಂದೆ ಹೋಗಿ ಇನ್ನೇನ್ ಹಿಡಿಯೋಣ ಅಂತ ನೋಡ್ದೆ ಸರ್. ಟಕ್ಕಂತ ಮಾಯ ಆಗೋಗ್ಬಿಟ್ಟ. ಕಾಣದಂತೆ ಮಾಯವಾದನು ನಮ್ಮ ಶಿವ, ಕೈಲಾಸ ಸೇರಿಕೊಂಡನು ಸರ್. ಆಮೇಲೆ ಎಲ್ಲಪ್ಪ ಹೋದ ಇವನು ಅಂತ ನಾನು ಆ ಕಡೆ ಈ ಕಡೆ ನೋಡ್ತಾ ಇದ್ರೆ ಏಕ್ದಮ್ ಈ ಬ್ಯಾಗ್ ಜೊತೆ ಪ್ರತ್ಯಕ್ಷ ಆಗ್ಬಿಟ್ಟ ಸರ್. ನನಗೆ ಭಯ ಆಗ್ಬಿಡ್ತಾ? ಇಲ್ಲ ಸರ್, ಸಿಟ್ಟು ಬಂದ್ಬಿಡ್ತು. ತೆಗೆದು 4 ಬಿಡೋಣ ಅಂತ ನೋಡ್ದೆ. ನೀವ್ ಹೇಳಿದ್ರಲ್ಲ ಕಾನೂನ್ ಕೈ ತಗೋಬೇಡ, ಅದಕ್ಕೆ ನಾನಿದ್ದೀನಿ ಅಂತ. ಅದಕ್ಕೆ ನೈಸ್ ಮಾಡಿ ಅವನ್ ತಲೆ ಮೇಲೆ ಐಸ್ ಇಟ್ಬಿಟ್ಟು ಕರ್ಕೊಂಡ್ ಬಂದಿದ್ದೀನಿ. ಅದೇನು ಅಂತ ನೀವೇ ವಿಚಾರಿಸಿ. ಬೈಸ್ಕೋಬೇಡ ನೀನ್ ಸುಮ್ನೆರ. ಮಿಸ್ಟರ್, ನಮ್ ಯಂಕು ಹೇಳ್ತಾ ಇರೋದು ನಿಜಾನಾ? ಈ ಸುಂದರವಾದ ಜಗತ್ತು ಕ್ಯಾಮ್ರಾ ಕಣ್ಣಿಗೆ ಬಹಳ ಅಂದವಾಗಿ ಕಾಣುತ್ತೆ. ಅದರಲ್ಲೂ ಗಿಡ, ಮರ, ನದಿ, ಬೆಟ್ಟ, ಗುಡ್ಡ ಇವೆಲ್ಲ ನಮ್ಗೆ ಪ್ರಕೃತಿ ಕೊಟ್ಟಿರೋ ಸಂಪತ್ತು. ಆದ್ರೆ ಈ ಮನುಷ್ಯನ ದುರಾಸೆಯಿಂದ ಎಲ್ಲ ಹಾಳಾಗೋಗಿ ಕಾಂಕ್ರೀಟ್ ಕಾಡಾಗ್ಬಿಟ್ಟಿದೆ. ನೀವೇನಂತೀರಾ? ನಾವೇನೋ ಕೇಳಿದ್ರೆ ಇವನೇನು ಹೇಳ್ತಾವನಲ್ಲ. ಸ್ವಲ್ಪ ಜೋರಾಗಿ ಹೇಳಿ. ನಾವೇನೋ ಕೇಳಿದ್ರೆ ಅವನೇನು ಹೇಳ್ತಾವನಲ್ಲ. ಅಯ್ಯ, ಅದಕ್ಕೆ ಯಾಕೆ ರ್ಯಾಂಕ್ ಇಸ್ಕೋತೀರಾ? ಕಿವಿ ಎಲ್ಲ ತೂತ್ ಬಿದ್ದೋಯ್ತು. ಬಾರ ಕಡೆ ಬಾರ ಕಡೆ, ನಾನ್ ಎನ್ಕ್ವೈರಿ ಮಾಡ್ತೀನಿ ಈಗ. ಮಾಡಿ ರೀ ಮಿಸ್ಟರ್, ಬ್ಯಾಗ್ ಅಲ್ಲಿ ಏನ್ರಿ ಇಟ್ಟಿದ್ದೀರಾ? ಅದು ಬಾಂಬ್. ಇದು ಬಾಂಬ್ ಇದೆಯಾ? ಸುಮ್ಮನೆ ಸರ್, ಒಂದ್ ನಿಮಿಷ ಇರಿ, ನನ್ನ ಮಾತು ಕೇಳಿ. ಏನು
ಇವ್ನು ಟೆರರಿಸ್ಟು ಅಲ್ಲ ಕೈದಿನೂ ಅಲ್ಲ. ಮತ್ತೆ ಬಾಂಬೆಲಿ ಐಶ್ವರ್ಯ ರೈ ಫೋಟೋ ತೆಗಿಬೇಕು ಅನ್ಕೊಂಡು ಕ್ಯಾಮ್ರಾ ಹಿಡ್ಕೊಂಡು ಅಲ್ದು ಅವ್ಳು ಸಿಗದೆ ಹುಚ್ಚಾಗಿರೋದು. ಮತ್ತೆ ಬಾಂಬು ಗಿಂಬು ಅಂತ? ಬಾಂಬು ಇಲ್ಲ ಪಟಾಕಿ ಇಲ್ಲ ರೀ. ಬಾಂಬೆಯಿಂದ ಬರ್ತೀನಿ ಅಂತ ಹೇಳೋ ಅಷ್ಟರಲ್ಲಿ ನೀವೇ ಗಡಿಬಿಡಿ ಮಾಡ್ಕೊಂಡಿದ್ದು. ಹೌದಾ? ಆದ್ರೂ ನನ್ಗೆ ಅನುಮಾನದಲ್ಲಿ ಒಂದು ಡೌಟ್ ಆಯ್ತಲ್ಲ. ಅದೇನ್ ಹೇಳಿ? ಅವನು ಫೋಟೋಗ್ರಾಫರ್ ಹೌದು ಅಲ್ವೋ ಅಂತ ಚೆಕ್ ಮಾಡಿ. ನೀವೇ ಮಾಡಿ ನೋಡಿ. ಯಾರೋ ಯಾರೋ ಗೀಚಿ ಹೋದ ಹಾಳು ಹಣೆಯ ಬರಹ. ಯಾಕೋ ನಂಗೆ ಈಗಲೂ ಡೌಟ್ ಕಣೋ. ಏನ್ ಸರ್? ಅವನೇನೋ ಬಾಂಬೆ ಅಂದ, ಅವನು ಮ್ಯಾನೇಜ್ ಮಾಡಕ್ಕೆ ಇವನು ಬಂದ, ನಮ್ಮಿಬ್ಬರಿಗೆ ಡ್ಯಾಮೇಜ್ ಆಗದಿರೋ ತರ ಆ ಬ್ಯಾಗ್ ಅಲ್ಲಿ ಏನಿದೆ ಅಂತ ಮ್ಯಾನೇಜ್ ಮಾಡೋ. ಮಿಕ್ಕಿದ್ ನಾನು ನೋಡ್ಕೋತೀನಿ, ನಾನಿದ್ದೀನಿ. ಸರ್ ಏನ್ ಸರ್ ಇದು? ಚಾರ್ಜರು. ನಿಮ್ದು ಕ್ಯಾಮ್ರಾದು? ಇದೇನ್ ಸರ್ ಇದು? ಕ್ಲಾತು. ಹೊಚ್ಚೋದು? ಹೌದು. ನಿಮ್ಗೋ ಕ್ಯಾಮ್ರಾಗೋ? ಕ್ಯಾಮ್ರಾಗೆ. ಸರ್ ಇದೇನಿ ಸರ್? ಫ್ಲಾಶ್. ನಿಮ್ಗಾಗಿರೋದು ನನ್ಗಾಗದೆ ಇರೋದು. ಸರ್ ಎಲ್ಲ ಸರ್ ಇದೆ ಸರ್, ಆದ್ರೆ ಕ್ಯಾಮ್ರಾನೇ ಇಲ್ಲ ಸರ್. ಎಲ್ರಿ ಕ್ಯಾಮ್ರಾ? ಇರ್ರಿ, ಕ್ಯಾಮ್ರಾನ ಐಶ್ವರ್ಯ ರೈ ವಾಚ್ಮನ್ ಕಿತ್ಕೊಂಡ. ಐಶ್ವರ್ಯ ರೈ ವಾಚ್ಮನ್ ಕಿತ್ಕೊಂಡ್ಬಿಟ್ಟ? ಹೌದಾ? ನಾನ್ ಗಂಡ್ಸು ಪ್ರೂವ್ ಮಾಡಿದ್ದೀನಿ, ನೀವ್ ನೋಡ್ಕೊಳ್ಳಿ. ಈಗ ನಾನ್ ಪ್ರೂವ್ ಮಾಡ್ತೀನಿ. ಬಾಯಿ ಮಣ್ಣಾಕ ಸುಮ್ಮನೆ ನಡಿಯ. ನೀವೇನ್ರಿ ಒಳ್ಳೆ ಆಡಿಸಿದಾತ ಬೇಸರ ಮೂಡಿ ಆಟ ಮುಗಿಸಿದ. ನಿನಗೇನಾಯ್ತು ಸರ್? ಈಗ ನಾನ್ ನಿಮ್ಮನ್ನ ಮೆಚ್ತೀನಿ ಸರ್. ನೀನೇನು ಇಡೀ ಕರ್ನಾಟಕ ನನ್ನ ಮೆಚ್ಕೊಂಡೈತೆ, ನೀನೇನೋ ಮೆಚ್ಕೊಳ್ಳೋದು? ಯಾಕೆಂದ್ರೆ ನನ್ ಪ್ರಾಣ ಮೇಲೆ ಭಯ ಬಿಟ್ಟು ಈ ಬ್ಯಾಗ್ ನೆಲ್ಲ ನಿನ್ ಕೈ ಚೆಕ್ ಮಾಡಿಸದ್ನಲ್ಲ, ಅದಕ್ಕೆ. ಹ್ಞೂ ಸರ್, ನಾನ್ ನಿಮ್ಮನ್ನ ಕಿಲಾಡಿ ಅನ್ಕೊಂಡಿದ್ದೆ, ಅನಾಡಿ ಅಂತ ತೋರ್ಸ್ಬಿಡ್ರಿ. ಅಪ್ಪ ಅಪ್ಪ. ಬಾ ಸಿದ್ಧಾರ್ಥ. ಓ, ಇಲ್ಲಿದ್ದೀರಪ್ಪ? ಏನಪ್ಪ, ಏನೋ ಯೋಚನೆ ಮಾಡ್ತಾ ಇದ್ದೀರಿ? ಅನನ್ಯ ಬಗ್ಗೆ ಕಣ. ಯಾವ ತಾಯಿ ಹೆತ್ತ ಮಗಳೋ ಏನೋ, ಇಂಥ ಸಣ್ಣ ವಯಸ್ಸಿಗೆ ಎಂಥ ಪ್ರಬುದ್ಧತೆ, ಏನು ಜಾಣತನ. ಯಾವ ಘಳಿಗೆಯಲ್ಲಿ ನಮ್ಮ ಮನೆ ಕಾಲಿಟ್ಲೋ ಏನೋ, ನಮ್ಮ ಮನೆಗೆ ಒಂಥರ ಕಳೆ ಬಂದ್ಬಿಡ್ತು. ಎಷ್ಟು ಬೇಗ ನಮ್ಮ ಜೊತೆ ಹೊಂದ್ಕೊಂಡ್ಲು ಅಂದ್ರೆ ಅವಳು ಬೇರೆ ಮನೆ ಹುಡುಗಿ ಅನ್ಸೋದೇ ಇಲ್ಲ ಕಣ. ಒಂದೊಂದ್ಸಾರಿ ಅವಳು ನೋಡ್ತಾ ಇದ್ರೆ ನಿಮ್ಮ ಅತ್ತೆ ಮಗಳು ಲಾವಣ್ಯ ನೆನಪಿ ಬರ್ತಾಳೆ. ಅಪ್ಪ, ನೀವೇ ಹೇಳ್ತಾ ಇದ್ರಿ, ಈ ಜೀವನ ಅನ್ನೋದು ಬಸ್ ಪ್ರಯಾಣ ಇದ್ದ ಹಾಗೆ. ಒಂದೊಂದು ಸ್ಟಾಪಲ್ಲಿ ಜನ ಹತ್ತುತ್ತಾರೆ, ಇನ್ನೊಂದು ಸ್ಟಾಪಲ್ಲಿ ಇಳಿತಾರೆ. ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೋಬಾರ್ದು ಅಂತ. ಬಾಯಲ್ಲಿ ಏನೇ ಹೇಳಿದ್ರು ಮನಸ್ಸು ಅನ್ನೋದು ಅದು ಹೇಳ್ದಾಗ ತಾನೇ ನಡ್ಕೊಳ್ಳೋದು. ಸಾವಿರಾರು ಜನ ಹೆಣ್ಮಕ್ಳಿಗೆ ಪಾಠ ಮಾಡ್ದೋ ನಾನು. ಎಷ್ಟೋ ಜನ ನನ್ನ ಮಾತು ಕೇಳಬೇಕು, ನನ್ನ ಜೊತೆ ಮಾತಾಡಬೇಕು ಅಂತ ಬಯಸ್ತಾರೆ. ಆದ್ರೆ ನನಗೆ ಮಾತ್ರ ಆ ಹುಡುಗಿ ಮಾತನ್ನ ಕೇಳ್ತಾ ಇರಬೇಕು ಅನ್ಸತ್ತೆ. ಅವಳು ಎಲ್ಲಿಂದನೋ ಬಂದಿದ್ದಾಳೆ, ಯಾವಾಗ ಬೇಕಾದ್ರೂ ಹೋಗ್ಬಹುದು. ಅವಳ ಬಗ್ಗೆ ಎಷ್ಟೊಂದು ಹಚ್ಕೊಂಡು ಕೂತಿದ್ದೀರಲ್ಲ, ಏನಾಗಿದೆ ನಿಮ್ಗೆ? ಬಿಡಪ್ಪ,
ನಿನಗೆ ನನ್ನ ಮನಸ್ಥಿತಿ ಅರ್ಥ ಆಗೋದಿಲ್ಲ. ಬಹುಶಃ ನನ್ನ ವಯಸ್ಸಿಗೆ ಬಂದಾಗ ಇವೆಲ್ಲ ಅರ್ಥ ಆಗ್ಬಹುದು. ಅದ್ ಸರಿ, ಹೊಸ ಪ್ರಾಜೆಕ್ಟ್ ಯಾವಾಗ ಶುರು ಮಾಡ್ತೀಯಾ? ಅದೇ ಅಪ್ಪ, ನೆಕ್ಸ್ಟ್ ವೀಕು ಅಡ್ವಾನ್ಸ್ ಅಮೌಂಟ್ ರಿಲೀಸ್ ಆಗ್ತಾ ಇದೆ. ಆಮೇಲೆ ಕೆಲಸ ಶುರು ಮಾಡ್ತೀನಿ. ಇಷ್ಟು ವರ್ಷ ಯಾರಿಗೂ ಆಗ್ತಾ ಇದ್ದ ಕಾಂಟ್ರಾಕ್ಟು ಈ ವರ್ಷ ನಿನಗಾಗಿದೆ ಅಂದ್ರೆ ಅವ್ರ ಕಣ್ಣು ಕೆಂಪಗಾಗಿರುತ್ತೆ. ಏನಾದ್ರೂ ಕಾಲು ಎಳೆಯೋ ಕೆಲಸ ಮಾಡಬಹುದು. ನಿನ್ನ ಜಾಗ್ರತೆಯಲ್ಲಿ ನೀನಿರು. ಅಪ್ಪ, ನಾನಂತೂ ಯಾರಿಗೂ ಕೇಡ್ ಬಯಸೋನಲ್ಲ. ಹಾಗಿದ್ಮೇಲೆ ಯಾರು ಏನು ಮಾಡಿದ್ರೂ ನನಗೆ ಎಫೆಕ್ಟ್ ಆಗಲ್ಲ. ಅದು ಬಿಡಿಪ್ಪ, ನೀವು ತಿರುಪ್ತಿಗೆ ಹೋಗ್ಬೇಕು ಅಂತ ಹೇಳಿದ್ರಲ್ಲ, ಯಾವಾಗ ಪ್ಲಾನ್ ಮಾಡಲಿ? ಬೇಡ ಕಣ, ಅನನ್ಯ ಸಮಸ್ಯೆ ಏನು ಅಂತ ಇನ್ನೂ ಗೊತ್ತಾಗ್ಲಿಲ್ಲ. ಅದು ಗೊತ್ತಾಗೋವರೆಗೂ ಯಾವ ಟ್ರಿಪ್ಪು ಬೇಡ. ಸರಿಪ್ಪ. ಅನನ್ಯ, ನಿನಗೊಂದು ಕತೆ ಹೇಳಲ್ಲ? ಅಲ್ಲ, ನಿನಗೆ ಕೇಳೋ ಇಂಟ್ರೆಸ್ಟ್ ಇದ್ರೆ ಮಾತ್ರ ಹೇಳಿ ಆಂಟಿ. ನನಗೆ ಮದುವೆಗೆ ಮುಂಚೆ ಪ್ರಾಣಿಗಳಂದ್ರೆ ತುಂಬ ಇಷ್ಟ ಇತ್ತು. ನನ್ನ ಮದುವೆ ಆದ ಹೊಸರಲ್ಲಿ ನಮ್ಮ ಮನೆ ಎದುರುಗಡೆ ಒಂದು ಪುಟ್ಟ ನಾಯಿ ಮರಿ ಕಾಲಿಗೆ ಗಾಯ ಮಾಡಿಕೊಂಡು ನರಳ್ತಾ ಬಿದ್ದಿತ್ತು. ನನಗೆ ಯಾಕೋ ಅಯ್ಯೋ ಪಾಪ ಅನ್ನಿಸ್ತು. ಅದನ್ನು ಒಳಗೆ ಕರ್ಕೊಂಡೋಗಿ ಉಪಚರಿಸಿದೆ. ನಮ್ಮ ಮನೆಯವರು ಅದು ಬೀದಿ ನಾಯಿ ಕಣೆ, ಅದಕ್ಕೆ ಯಾಕೆ ಅಷ್ಟೊಂದು ಉಪಚಾರ ಮಾಡ್ತೀಯ ಅಂತ ಬೈದರು. ಆದರೂ ಮನ್ಸು ತಡಿಲಿಲ್ಲ, ಹೆಂಗರಳಲ್ವಾ. ಅದನ್ನು ವೆಟರ್ನರಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಅದಕ್ಕೆ ಟ್ರೀಟ್ಮೆಂಟ್ ಕೊಡಿಸ್ದೆ. ಆಮೇಲೆ ಮರ್ತ್ಬಿಟ್ಟೆ. ಅದು ಎಲ್ಲಿ ಹೋಯ್ತು ಅಂತಲೇ ಗೊತ್ತಾಗಲಿಲ್ಲ. ಒಂದೆರಡು ದಿನ ಆದಮೇಲೆ ರಾತ್ರಿ ಯಾವುದೋ ಒಂದು ಫಂಕ್ಷನ್ ಮುಗಿಸಿ ನಾನು ಮನೆಗೆ ಲೇಟಾಗಿ ಬಂದೆ. ನನ್ನ ನೋಡಿ ಯಾವುದೋ ಒಂದು ಬೀದಿ ನಾಯಿ ತುಂಬಾನೇ ಬೊಗಳ್ತು. ಇದು ಎಲ್ಲಿತ್ತೋ ಏನೋ, ಓಡಿ ಬಂದದ್ದೇ ಆ ಬೊಗಳ್ತಾ ಇರೋ ಬೀದಿ ನಾಯಿನ ಅಟ್ಟಿಸ್ಕೊಂಡು ಹೋಯ್ತು. ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಗೊತ್ತು ಆಂಟಿ, ನಾಯಿ ನಿಯತ್ತಾಗಿರತ್ತೆ, ಮನುಷ್ಯರು ಹಾಗೆ ಇರಬೇಕು ಅಂತ ಹೇಳ್ತಿದ್ದೀರಾ? ಛೇಚೆ, ನಾನು ಆ ರೀತಿ ಹೇಳಲಿಲ್ಲ. ನೀವು ಆ ರೀತಿ ಹೇಳ್ದಿದ್ರು ಅದರ ಅರ್ಥ ಅದೇ ಆಂಟಿ. ನಮ್ಮ ಮನೆ ಅನ್ನನ ಸ್ವಲ್ಪ ದಿವಸದ ಮಟ್ಟಿಗೆ ತಿಂದಿದ್ಯಾ, ಅದಕ್ಕೆ ನೀನು ಉಪಕಾರ ಮಾಡ್ದಿದ್ರು ಪರವಾಗಿಲ್ಲ, ತೊಂದರೆ ಮಾಡಿದೆ ಹಾಗೆ ಹೊರಟೋಗು ಅಂತ ಹೇಳ್ತಿದ್ದೀರಾ ಅಲ್ವಾ ಆಂಟಿ? ಅಂತ ಯಾವ ಆತಂಕನೂ ನೀವು ಇಟ್ಕೋಬೇಡಿ ಆಂಟಿ. ನಾ ಹೇಗೆ ಬಂದನೋ ಹಾಗೆ ಹೊರಟೋಗ್ತೀನಿ. 1-2 ದಿವಸ, ಆಮೇಲೆ ನಾನೇ ವಾಪಸ್ ಹೊರಟೋಗ್ತೀನಿ. ಅನನ್ಯ, ನಾನೊಂದು ಸ್ವೆಟರ್ ಪರ್ಚೇಸ್ ಮಾಡಬೇಕು. ನನಗೆ ಕಲರ್ ಸೆಲೆಕ್ಷನ್ ಬರಲ್ಲ. ನೀನು ಸ್ವಲ್ಪ ನನ್ನ ಜೊತೆ ಬರ್ತೀಯಾ? ಅಂಕಲ್, ಆಂಟಿನೇ ಕರ್ಕೊಂಡೋಗಿ. ಇವಳನ್ನ ಜೊತೆ ಕರ್ಕೊಂಡು ಹೋಗೋದಾ? ಇವಳಿಂದಾನೆ ನನ್ನ ಟೇಸ್ಟ್ ಎಲ್ಲ ಹಾಳಾಗಿರೋದು. ನೀನು ಇವಳನ್ನ ಕರ್ಕೊಂಡು ಹೋಗು ಅಂತೀಯಲ್ಲ. ಬಾ, ನೀನೇ ಬಾ ಬಾ ಬಾರಮ್ಮ. ಕಲರ್ ಇಷ್ಟ ಆಯ್ತಾ ಅಂಕಲ್ ನಿಮಗೆ? ಕಲರು ತುಂಬ ಚೆನ್ನಾಗಿದೆ, ಒಳ್ಳೆ ಸೆಲೆಕ್ಷನ್ನು, ಇಷ್ಟ ಆಯ್ತು ನನಗೆ. ಥ್ಯಾಂಕ್ಸ್. ನಾನು 2 ಡಾರ್ಕ್ ಕಲರ್ ಸ್ವೆಟರ್ ತಗೊಂಡೆ, ಯಾರು ನೋಡಿದ್ರು ಚೆನ್ನಾಗಿಲ್ಲ ಅನ್ನೋರೆ. ನಿಮಗೆ ಲೈಟ್ ಕಲರ್ಸೇ ಸೂಟ್ ಆಗೋದು ಅಂಕಲ್, ಡಾರ್ಕ್ ಕಲರ್ ಸೂಟ್ ಆಗಲ್ಲ. ಅನನ್ಯ, ಅನನ್ಯ ಹೇಗಿದ್ಯಮ್ಮ? ಚೆನ್ನಾಗಿದ್ಯಾ ಅನನ್ಯ? ಅನನ್ಯ ಅನನ್ಯ ಇವಳು ಯಾಕೆ ಹಾಗೆ ಹೋಗ್ತಿದ್ದಾಳೆ? ಮೇಡಮ್,
ನಿಮ್ಗೇನಾದ್ರೂ ಅವಳ ಪರಿಚಯನಾ? ಒಂದು ನಿಮಿಷ. ಇದು ನನ್ನ ಅಡ್ರೆಸ್ಸು. ಇಲ್ಲಿಗೆ ಕಾಲ್ ಮಾಡಿ. ನಾನೇ ಫೋನ್ ಮಾಡ್ತೀನಿ. ಸರಿ. ಅನನ್ಯ ಬಾರಮ್ಮ, ಬಾ ಹೋಗೋಣ. ಅವ್ರು ಹೋದ್ರು, ಬಾ. ಎಲ್ಲೋಗಿದ್ಯಾ ಬಾರವತ್ತು? ಬುಳ್ಳೆ ಬಿಸ್ತರ್ ಕಾಯಿಸ್ಬಿಡ್ತೀನಿ. ನೀವೆಲ್ಲ ಪಿಸಿಗಳು, ನಾನೊಬ್ಬ SI. ಅದಕ್ಕೆ ಹೇಳೋದು ಬೇರೆ ಭಾರತ್ ಮಹಾನ್ ಅಂತ. ಮಾನ ಮರ್ಯಾದೆ ತೆಗೆದ್ಬಿಟ್ಟಲ್ಲ. ಅಯ್ಯೋ, ಮಾನ ಮರ್ಯಾದೆ ಹೋದ್ಮೇಲೆ ನನಿದ್ದೇನೋ ಪ್ರಯತ್ನ. ಅದೇನ ಗಾದೆ ಹೇಳ್ತಾರಲ್ಲ, ಗೌಡನಿಗೆ ದಾಡಿನೇ ಹೋದ್ಮೇಲೆ ಅವನಿದ್ದೇ ಪ್ರಯತ್ನ ಹೇಳು. ಬಾರೋ, ಮಖ ಬೇರೆ ನೋಡ್ತಾರೆ. ಎಲ್ಲೋ ಅದ ಯೋಗ್ಯ ಹಾಳಾಗಿ. ಬಾರೋ ಇವತ್ತು, ಬಾ ಬಾ. ಬಂದಂಗೆ ಸ್ಲೋ ಬಂದಿದ್ಯಾ? ಗುಡ್ ಮಾರ್ನಿಂಗ್ ಸರ್. ಏನ ಗುಡ್ ಮಾರ್ನಿಂಗ್ ಸರ್? ನಿನ್ ಗುಡ್ ಮಾರ್ನಿಂಗ್ ಇಷ್ಟು ಬೆಂಕಿ ಹಾಕ. ನಾನು ನೀರು ಹಾಕ್ಬಿಡ್ತೀನಿ ಸರ್. ಏಯ್, ಆಟಾಡ್ತೀಯಾ? ಮರ್ಯಾದೆ ಮರ್ಯಾದೆ ಡಬಲ್ ಸ್ಟಾರ್. ಯಾಕೆ ಸರ್ ಪೊಲೀಸ್ ಸ್ಟೇಷನ್ ಎಲ್ಲ ಕಳ್ತನ ಆಗುತ್ತೆ? ಏನಿಲ್ಲ ಸರ್, ನೀವು ಬಹಳ ಸ್ಕೆಚ್ ಹಾಕೊಂಡು ನನಗೋಸ್ಕರನೇ ಕಾಯ್ತಾರಂಗಿದೆಯಲ್ಲ ಸರ್? ಹೌದಪ್ಪ, ನಾನು ನಿನಗೋಸ್ಕರನೇ ಕಾಯ್ತಾ ಇದ್ದೆ. ವಿಷಯ ಏನಪ್ಪಾ ಅಂತಂದ್ರೆ, ಈಗ ಒಂದ್ ಫೋನ್ ಬಂದಿತ್ತು. ಈ ಸಲ ರಾಷ್ಟ್ರಪತಿ ಪದಕನ ನಿನ್ಗೆ ಕೊಡ್ಬೇಕು ಅಂತ ತೀರ್ಮಾನ ಮಾಡ್ಬಿಟ್ಟಾರೆ. ಕರ್ಕೊಂಡೋಗಿ ನೀನ್ ಕೊಡ್ಸ್ಬಿಡ ಅಂತ ಕಾಯ್ತಾ ಇದ್ದೆ. ಬೇಗ ಇನ್ಫ್ಲೂಯೆನ್ಸ್ ಮಾಡಿಸಿ ಸರ್. ಈ ಜಾಗ ಖಾಲಿ ಇದೆ, ಫಿಲ್ ಮಾಡ್ಕೊಂಡ್ಬಿಡ್ತೀನಿ. ಯಾಕೆ ಸರ್ ಬೆಳಗ್ಗೆ ಮೂಗಿಗೆ ಮೆಣಸಿನ್ಕಾಯಿ ಇಟ್ಕೊಂಡ್ಬಿಟ್ಟಿದ್ದೀರಾ? ಬಿಬಿ ಮಾತ್ರ ತಗೊಳ್ಳಿಲ್ವಾ? ನಿಮ್ಮಂತವ್ರನ್ನ ಕಟ್ಕೊಂಡ್ರೆ ಬಿಬಿ ಮಾತ್ರ ಅಲ್ಲ ಕಣೋ, ಪಾಯ್ಸನ್ ತಗೋಬೇಕಾಗತ್ತೆ. ಶುಭ ಕಾರ್ಯಕ್ಕೆ ಲೇಟ್ ಮಾಡಬಾರ್ದು, ಬೇಗ ತಗೊಂಡ್ಬಿಡಿ ಸರ್. ಸರ್, ನೀವ್ ಯಾಕೆ ಬೈತಾ ಇದ್ದೀರಾ ಅಂತ ನೇರವಾಗಿ ಹೇಳಿ ಸರ್. ಬೈಸ್ಕೊಂಡಿದ್ ಯಾಕೆ ಅಂತ ನಂಗೆ ಗೊತ್ತಾಗುತ್ತೆ. ನಾನೇನು ಹೇಳಿದೆ ನಿಂಗೆ? ಇವತ್ತು SSLC ರಿಸಲ್ಟ್ ಫೇಲ್ ಆಗಿರೋರು ಆ ಕೆರೆ ಹತ್ರ ಬಂದು ಪ್ರಾಣ ಕಳ್ಕೊಂಡ್ಬಿಡ್ತಾರೆ ಅಂತ ಮೇಲಧಿಕಾರಿಗಳು ನಂಗೆ ಫೋನ್ ಮಾಡಿದ್ದಾರೆ. ನೀನು ಟೈಟ್ ಡ್ಯೂಟಿ ಮಾಡೋ ಅಂದ್ರೆ ಏನು ಮಾಡ್ತಿದ್ದೆ? ನಾನ್ ಟೈಟ್ ಆಗಿದ್ನಲ್ಲ, ನಾನು ಲೈಟ್ ಓದಿಬೇಕಾಗತ್ತೀಗ. ಲೈಟ್ ಆಗೋದ್ರೆ ನೈಟ್ ಡ್ಯೂಟಿ ಮಾಡೋರು ಯಾರು ಸರ್? ಹಾಳಾಗೋಗೋ. ಅಲ್ಲ ಕಡೋ, ಅಲ್ಲೋಗ್ಬೇಡೋ, ಎಳ್ಳೆಳ ತೆಲಾಡ್ತವೆ. ಮೇಲಧಿಕಾರಿಗಳು ಫೋನ್ ಮೇಲೆ ಫೋನ್ ಮಾಡ್ತಾರೆ. ಏನು ಅಂತ ಉತ್ತರ ಕೊಡ್ಲಿ? ನೀನು ಸಸ್ಪೆಂಡ್ ಮಾಡ್ಬಿಡ್ತೀನಿ, ಟರ್ಮಿನೇಟ್ ಮಾಡ್ಬಿಡ್ತೀನಿ. ಸರ್, ನೀವ್ ಹಂಗ್ ಮಾಡಕ್ ಆಗಲ್ಲ ಸರ್. ನೀವ್ ಹೇಳ್ದಾಗೆ ನಾನು ಪ್ರಾಂಪ್ಟ್ ಆಗಿ ಕೆರೆ ಹತ್ರ ಹೋದೆ ಸರ್. ಇಬ್ರು ಬ್ಯೂಟಿಫುಲ್ ಹುಡುಗಿರು ಕೆರೆ ಹತ್ರ ಬಂದ್ರು ಸರ್. ನೀವೇನು ಹೇಳಿದ್ರಿ? SSLC ಫೇಲ್ ಆಗಿರೋರು ಅಲ್ಲಿ ಬಂದು ಬೀಳ್ತಾರೆ ಅಂತ. ನಾನು ಅವ್ರನ್ನ ಕೇಳ್ದೆ ಸರ್, ನೀವಿಬ್ರು SSLC ಫೇಲ್ ಅಂತ. ಅದಕ್ಕೆ ಅವರು BA ಫೇಲ್ ಅಂದ್ರು, ಅದಕ್ಕೆ ಬಿಟ್ಟು. ನೋಡ ಅನನ್ಯ, ನಿನಗೆ ಇಷ್ಟ ಇಲ್ಲದೆ ಇದ್ರೆ ಬೇಡ ಅಂತ ವಾಪಸ್ ಕೊಡ್ಬೇಕಾಗಿತ್ತು. ಅದು ಬಿಟ್ಟು ಅವ್ರು ಪ್ರೀತಿಯಿಂದ ತಂದು ಕೊಟ್ಟದ್ದನ್ನ ಈ ರೀತಿ ಡಸ್ಟ್ಬಿನ್ಗೆ ಹಾಕಿದ್ರೆ ಏನಂತ ಅರ್ಥ? ಅಸಡ್ಡೆ ಅಂತಾನೋ ಅಥವಾ ಹಣಕ್ಕೆ ಮಹತ್ವ ಇಲ್ಲ ಅಂತಾನೋ? ಮಾತಾಡು. ಹೀಗ್ ಮೂಗಿ ತರ ಬಂದ್ ಮನೆ ಸೇರ್ಕೊಂಡಿದ್ಯಲ್ಲ, ಏನ್ ಮಸ್ಲತ್ ಮಾಡ್ಬೇಕು ಅಂತ ಅನ್ಕೊಂಡಿದ್ಯಾ? ಅವನ್ ಯಾರು? ಅವನ್ ಯಾಕೆ ನಮ್ಮನೆ ಸುತ್ತಾನೆ ಸುತ್ತಿರ್ತಾನೆ? ಅವನಿಗೂ ನಿನಗೂ ಏನ್ ಸಂಬಂಧ? ನೋಡು, ಇನ್ನು ಯಾವ ಡ್ರಾಮಾನು ನಡೆಯಲ್ಲ. ಮಾತಾಡು. ನಿನ್ನನ್ನೇ ಕೇಳ್ತಾ ಇರೋದು. ನೀನ್ ಅರ್ಧ ರಾತ್ರಿಲಿ ಯಾರಿಗೆ ಫೋನ್ ಮಾಡ್ತೀಯ? ಬಾಗಿಲು ಮುಚ್ಕೊಂಡು ಯಾಕೆ ಅಳ್ತಿರ್ತೀಯ? ಎಲ್ಲ ಗೊತ್ತಾಗತ್ತೆ. ಸರ್ಸು,
ಯಾಕೆ ಏನಾಯ್ತು? ನೋಡ್ರಿ, ನೀವು ಪ್ರೀತಿಯಿಂದ ತಂದ್ಕೊಟ್ ಬಟ್ಟೆನ ಡಸ್ಟ್ಬಿನ್ಗೆ ಹಾಕಿದಾಳೆ. ಅದಕ್ಕೆ ಅವಳನ್ನು ಬೈದು ಏನೂ ಪ್ರಯೋಜನ ಇಲ್ಲ. ಅವಳು ಮಾಡಿದ ತಪ್ಪನ್ನೆಲ್ಲ ಕಾನೂನೇ ಕ್ಷಮಿಸುತ್ತೆ ಅಂದಮೇಲೆ ನಾವು ಅವಳನ್ನು ಕ್ಷಮಿಸಬೇಕು. ಅಂದ್ರೆ ಶಿ ಈಸ್ ಮೆಂಟಲಿ ಡಿಪ್ರೆಸ್ಡ್. ಏನ್ ಹೇಳ್ತಾ ಇದ್ದೀರಾ ನೀವು? ಎಸ್ ಮಿಸ್ಟರ್, ದಿಸ್ ಇಸ್ ದ ಫ್ಯಾಕ್ಟ್. ನಾನು ಡಾಕ್ಟರ್ ನಂದಿನಿ, ಸೈಕಿಯಾಟ್ರಿಸ್ಟ್. ಸದ್ಯಕ್ಕೆ ಇವಳಿಗೆ ಟ್ರೀಟ್ಮೆಂಟ್ ಕೊಡ್ತಿರೋ ಡಾಕ್ಟರ್. ಒಂದ್ ವಾರದ ಹಿಂದೆ ಇವಳು ಸಡನ್ ಆಗಿ ತಪ್ಪಿಸ್ಕೊಂಡ್ಬಿಟ್ಲು. ಇವಳ ಕಸಿನ್ ಮಂಜುನಾಥ್ ಒಂದೇ ಸಮ ಗಲಾಟೆ ಮಾಡ್ತಾ ಇದ್ರು. ಎಲ್ಲಿ ಹೋಗಿದ್ದಾಳೆ ಹುಡುಕ್ಸಿ ಹುಡುಕ್ಸಿ ಅಂತ. ಅವಳು ಸಿಗ್ದಿದ್ರೆ ನಿಮ್ಗೆ ಹಾಗ್ ಮಾಡ್ಬಿಡ್ತೀನಿ ಹೀಗ್ ಮಾಡ್ಬಿಡ್ತೀನಿ ಅಂತ ಧಮ್ಕಿನೂ ಹಾಕ್ತಿದ್ರು. ನಂಗಂತೂ ಇವ್ರನ್ನ ಸಂಭಾಳಿಸೋದು ತುಂಬಾನೇ ಕಷ್ಟ ಆಗಿತ್ತು. ಎನಿವೇ, ಗಾಡ್ ಈಸ್ ಗ್ರೇಟ್. ಅದೆಲ್ಲ ಓಕೆ, ಆದ್ರೆ ಇವಳು ಮೆಂಟಲಿ. ಎಸ್, ಮೆಂಟಲಿ ಶಿ ಈಸ್ ಡಿಸ್ಟರ್ಬ್. ನಮ್ಗೆ ಯಾವತ್ತೂ ಹಾಗೆ ಅನಿಸ್ಲೇ ಇಲ್ವಲ್ಲ. ಈ ಕಾಯಿಲೆನೇ ಅಂತದ್ದು. ನೋಡೋದಿಕ್ಕೆ ನಾರ್ಮಲ್ ಆಗಿ ಕಾಣಿಸ್ತಾರೆ, ಆದ್ರೆ ಅಬ್ನಾರ್ಮಲ್ ಆಗಿ ಬಿಹೇವ್ ಮಾಡ್ತಾ ಇರ್ತಾರೆ. ನಮ್ಮ ಮೆಡಿಕಲ್ ಟರ್ಮ್ಸ್ ಅಲ್ಲಿ ಇದಕ್ಕೆ PTSD ಅಂತಾರೆ, ಅಂದ್ರೆ ಪೋಸ್ಟ್ ಟ್ರೊಮ್ಯಾಟಿಕ್ ಸ್ಟ್ರೆಸ್ ಡಿಸಾರ್ಡರ್ ಅಂತ. ನಾವು ಬಂದಾಗ ನೀವು ಮಾತಾಡ್ತಾ ಇದ್ರಲ್ಲ, ಯಾರಿಗೂ ಫೋನ್ ಮಾಡೋದು, ಅಳೋದು, ಸಡನ್ ಆಗಿ ನಗೋದು ಅಂತ, ಅದ್ರ ಲಕ್ಷಣನೇ ಇದು. ನಮಗಂತೂ ನಂಬಕ್ಕೆ ಆಗ್ತಿಲ್ಲ. ಪಾಪ ನಿಮಗ್ ತೊಂದರೆ ಆಯ್ತೋ ಏನೋ. ಛೇಚೆ, ನಾವ್ ಯಾವತ್ತೂ ಹಾಗೆ ತಿಳ್ಕೊಳ್ಳೇ ಇಲ್ಲ. ನೀವು ತಪ್ಪು ತಿಳ್ಕೊಳ್ಳಲ್ಲ ಅಂದ್ರೆ ನಿಮ್ಮ ಪರ್ಸನಲ್ ವಿಷಯ ಕೇಳ್ತೀನಿ. ಇವಳು ಹೀಗಾಗೋದಕ್ಕೆ ಕಾರಣ ಏನು ಅಂತ? ಅದೊಂದು ದೊಡ್ಡ ಕತೆ ಸರ್. 3 ವರ್ಷದ ಹಿಂದೆ ಬಿಸಿಲೆ ಘಾಟ್ ಹತ್ರ ಬಸ್ ಆಕ್ಸಿಡೆಂಟ್ ಆಗಿ ಸುಮಾರು ಜನ ಸತ್ರು ಅಂತ ನೀವು ಪತ್ರಿಕೆನಲ್ಲಿ ಓದಿರ್ಬೋದು. ಹೌದು. ಅದರಲ್ಲಿ ಅವಳ ಅಪ್ಪ ಅಮ್ಮ ಕೂಡ ಇದ್ರು. ಅವ್ರು ಹೋದ್ಮೇಲೆ ತಂದೆ ತಾಯಿ ತರ ನೋಡ್ಕೊಳ್ತಿದ್ದು ಇವಳ ಅಕ್ಕ ಅಮೋಘ. ಅವಳು ಯಾವುದೋ ಒಂದು ಪ್ರೈವೇಟ್ ಕಂಪನಿನಲ್ಲಿ ಕೆಲಸ ಮಾಡ್ತಿದ್ಲು. ಇವಳನ್ನ ಹಾಗೋದಿಸ್ಬೇಕು ಹೀಗೋದಿಸ್ಬೇಕು ಅಂತ ಇವಳ ಬಗ್ಗೆ ಕನಸುಗಳು ಕಟ್ಕೊಂಡಿದ್ಲು. ಏನಾಯ್ತೋ ಏನೋ, ಚಿಂತನ್ ಅನ್ನೋ ಹುಡುಗನ್ನ ಪ್ರೀತಿಸಕ್ ಶುರು ಮಾಡಿದ್ಲು. ಅವನ ಜೊತೆಲಿ ಕ್ಲಬ್ಗಳು, ಪಾರ್ಕ್ಗಳು, ಶಾಪಿಂಗು, ಹೀಗೆ ಒಂದೇ. ಇದೆಲ್ಲ ಗೊತ್ತಾಗಿ ಇವಳು ಒಂದ್ ದಿವ್ಸ ಅಕ್ಕಂಗೆ ಚೆನ್ನಾಗಿ ಬೈದ್ಲು. ಯಾಕೆ ಲೇಟು? ಸಾರಿ ಕಣೆ, ನಾನು ಚಿಂತನ್ ಶಾಪಿಂಗ್ ಹೋಗಿದ್ವಿ. ಅದಿರ್ಲಿ, ಈ ಡ್ರೆಸ್ ಹೇಗಿದೆ ನೋಡು ಅನನ್ಯ. ಡ್ರೆಸ್ಸಾ? ಮೊನ್ನೆ ತಾನೇ 2 ಡ್ರೆಸ್ ತಗೊಂಡೆ, ಮತ್ತೆ ತಗೋಬೇಕಾಗಿತ್ತಾ? ಅಯ್ಯೋ, ಇದ್ ನಾನ್ ತಗೊಂಡಿದ್ದಲ್ವೇ, ಚಿಂತನ್ ಕೊಡ್ಸಿದ್ದು. ಅವನ್ ಜೊತೆ ಇಷ್ಟೊತ್ನಲ್ಲೆಲ್ಲ ತಿರ್ಗಾಡ್ತಿಯಲ್ಲ, ಅಕ್ಕಪಕ್ಕ ಜನ ಏನ್ ಅಂದ್ಕೊಳಲ್ಲ? ಅಯ್ಯೋ, ನೋಡೋರ್ಗೋಸ್ಕರ ನಾವು ಬದುಕಕ್ಕಾಗತ್ತಾ? ನಮ್ಗೋಸ್ಕರ ನಾವು ಬದುಕ್ಬೇಕು. ಇಷ್ಟಕ್ಕೂ ಚಿಂತನ್ ಏನ್ ಬೇರೆ ಅವನಾ? ಅಂದ್ರೆ ನಾವಿಬ್ರು ಮದ್ವೆ ಆಗ್ತಿದೀವಿ. ನಿಂಗೇನಾದ್ರೂ ಹುಚ್ಚಿಡ್ದಿದ್ಯಾ? ಅವನ್ ಜೊತೆ ಮದ್ವೆ ಅಂತೆ. ಅವನ್ ಪರಿಚಯ ಇನ್ನ 1 ವಾರ ಆಗಿಲ್ಲ. ಅವನ್ ಯಾರು, ಅವನ್ ಫ್ಯಾಮಿಲಿ ಬ್ಯಾಕ್ಗ್ರೌಂಡು ತಿಳ್ಕೊಳ್ದೆ ಅದೇಗೆ ಡಿಸೈಡ್ ಮಾಡ್ದೆ? ಅಲ್ವೇ, ಅವನ್ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ತಿಳ್ಕೊಂಡು ನಾನೇನ್ ಮಾಡ್ಬೇಕು ಹೇಳು?
ಇಷ್ಟಕ್ಕೂ ಅವನ್ ಕಂಡ್ರೆ ನಂಗೆ ತುಂಬಾ ಇಷ್ಟ. ನನ್ ಕಂಡ್ರು ಕೂಡ ಅವನಿಗೆ ತುಂಬಾ ಇಷ್ಟ ಕಣೆ. ಅಷ್ಟೇ ಅಲ್ಲ, ಅವನು ನನ್ನನ್ನು ತುಂಬಾ ಪ್ರೀತಿ ಮಾಡ್ತಾನೆ. ಮದ್ವೆ ಆದ್ಮೇಲೆ ಫುಲ್ ಸ್ವಾತಂತ್ರ್ಯ ಕೊಡ್ತೀನಿ ಅಂತ ಹೇಳಿದಾನೆ ಕಣೆ ಅನನ್ಯ. ಅಷ್ಟೇ ಅಲ್ಲ, ನೀನು ಎಷ್ಟು ಓದ್ಬೇಕೋ ಓದು, ನಿನ್ನೂ ಕೂಡ ಅವನು ಎಂಕರೇಜ್ ಮಾಡ್ತಾನೆ. ನಿನ್ನಿಷ್ಟ, ಏನ್ ಬೇಕಾದ್ರೂ ಮಾಡ್ಕೋ. ಅಯ್ಯೋ ತುಂಬಾ ತಲೆ ಕೆಡ್ಸ್ಕೋಬೇಡ, ಈಗಾಗ್ಲೇ ಲೇಟ್ ಆಗಿದೆ, ಬಂದ್ ಮಲ್ಗು ಬಾ. ಅವನು ಫ್ಲರ್ಟ್ ಅಂತ ಗೊತ್ತಾಗೋದ್ರೊಳಗಡೆ ಸಮಯ ಮೀರ್ ಹೋಗಿತ್ತು. ಅವನು ಬೇರೆ ಹೆಣ್ಣಿನ ಜೊತೆ ಇದ್ದಿದ್ದನ್ನ ಅಮೋಘ ನೋಡಿದ್ಲು. ಯು ಆರ್ ಎ ಚೀಟ್, ಯು ಆರ್ ಎ ಫ್ರಾಡ್, ನೀನು ನನ್ನ ಜೀವನ ಹಾಳು ಮಾಡ್ಬಿಟ್ಟೆ. ಯಾಕೆ ಎಕ್ಸೈಟ್ ಆಗ್ತಿದ್ಯಾ ಅಮೋಘ? ನೋಡು, ಈ ಹುಡುಗಿರು ಒಂಥರ ಅಂದವಾಗಿ ಕಾಣೋ ಮೊಬೈಲ್ ತರ, ನಾವು ಸಿಮ್ ಕಾರ್ಡ್ ತರ, ಯಾವ ಮೊಬೈಲ್ ಹಾಕಿದ್ರು ಚಾಲು ಆಗತ್ತೆ. ಅಂದ್ರೆ ಅರ್ಥ ಆಗಿಲ್ವಾ? ನಿನ್ನಂಥ ಮೊಬೈಲ್ಗಳು ನನ್ನ ಹತ್ರ ಸುಮಾರಿದಾವೆ. ಥೂ, ನಿನ್ ಜನ್ಮಕ್ಕೆಷ್ಟು ಈ ತರ ಮಾತಾಡಕ್ ನಾಚಿಕೆ ಆಗಲ್ವಾ? ನಾಚಿಕೆ ಪಟ್ಕೊಂಡ್ರೆ ಎಂಜಾಯ್ ಮಾಡಕ್ಕಾಗತ್ತಾ? ಈಗಿನ ಜನರೇಷನ್ ತಕ್ಕನಾಗಿರೋ. ಈಗಿನ ಜನರೇಷನ್ ಅನ್ ಮಾತ್ರಕ್ಕೆ ಎಷ್ಟ್ ಜನ ಬೇಕಾದ್ರೆ ಲವ್ ಮಾಡ್ಬೋದಾ? ಎಷ್ಟ್ ಜನ ಬೇಕಾದ್ರೆ ಮದ್ವೆ ಆಗ್ಬೋದಾ? ಲವ್ ಮಾಡಿದವ್ರನ್ನೆಲ್ಲ ಮದುವೆ ಆಗ್ಬೇಕು ಅನ್ನೋ ರೂಲ್ಸ್ ಏನಾರಿದ್ಯಾ? ಅಕಸ್ಮಾತ್ ಇದ್ರು ನಾನ್ ಫಾಲೋ ಮಾಡೋದಪ್ಪ. ನೋಡ ಮಗ, ಈ ಹಣ್ಣು ಹೆಣ್ಣು ಎರಡರ ಮೇಲೂ ಸೆಂಟಿಮೆಂಟ್ ಇಟ್ಕೋಬಾರ್ದು. ತಿಂದು ಕೈ ತೊಳ್ಕೊಬಿಡ್ಬೇಕಷ್ಟೇ. ಹಾಗಾದ್ರೆ ಯಾವ ಹೆಣ್ಣಾದ್ರೂ ಅಷ್ಟೇನಾ? ಆಫ್ ಕೋರ್ಸ್. ಹಾಗಾದ್ರೆ ನಿಂಗೂ ಒಬ್ಳು ತಂಗಿದಾಳಲ್ಲ, ಅವಳು ತಿಂದು ಕೈ ತೊಳ್ಕೊ. ಏನಂದೆ? ಅಮ್ಮ! ಅಮೋಘ, ಏ ಅಮೋಘ, 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 ಅಮೋ, ಅಮೋಘ, 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 ಅಮೋಘ. ಇಷ್ಟೆಲ್ಲ ಆದ್ಮೇಲೆ ಇವಳು ಹಾಸ್ಪಿಟಲೈಸ್ ಆದ್ಲು. ಈಗ ಈ ಸ್ಥಿತಿಗೆ ಬಂದಿದ್ದಾಳೆ. ಇನ್ನೊಂದ್ ಸ್ವಲ್ಪ ದಿವಸ ಇದೇ ರೀತಿ ಟ್ರೀಟ್ಮೆಂಟ್ ಕಂಟಿನ್ಯೂ ಮಾಡಿದ್ರೆ ಪರ್ಫೆಕ್ಟ್ ಆಗಿ ಆಗ್ತಾಳೆ ಅಂತ ನಾನ್ ಗ್ಯಾರಂಟಿ ಕೊಡ್ತೀನಿ. ನೀವ್ ಹೇಳೋದನ್ನೆಲ್ಲ ಒಪ್ಕೋತೀವಿ, ಆದ್ರೆ ಇವಳನ್ನ ಒಬ್ಬ ಹುಡುಗ ಫಾಲೋ ಮಾಡ್ತಿದ್ದಾನೆ. ಅವನ್ ಯಾರು ಅಂತಾನೆ ಗೊತ್ತಾಗ್ತಿಲ್ಲ. ಇನ್ಯಾರು? ಆ ಚಿಂತನೆ. ಇವಳೆಲ್ಲಾದ್ರೂ ಬಾಯ್ ಬಿಟ್ರೆ ತಾನ್ ಜೈಲ್ ಸೇರ್ಬೇಕಾಗತ್ತಲ್ಲ ಅನ್ನೋ ಭಯಕ್ಕೆ ಮೊದ್ಲು ಇವಳನ್ ಮುಗ್ಸಕ್ ನೋಡಿದಾನೆ. ಹಾಸ್ಪಿಟಲ್ಗೂ ಒಂದೆರಡು ಸಲ ಬಂದಿದ್ದು ನೋಡಿ ನಾನು ಪೊಲೀಸ್ಗೆ ಕಂಪ್ಲೇಂಟ್ ಕೊಟ್ಟೆ. ಅದವನಿಗೆ ಗೊತ್ತಾದ ತಕ್ಷಣನೇ ತಲೆ ಬರ್ಸ್ಕೊಂಡು ಓಡಾಡಕ್ ಶುರು ಮಾಡಿದ್ದಾನೆ. ಎಲ್ಲಿ ಹೋಗ್ತಾನೆ? ಒಂದಲ್ಲ ಒಂದ್ ದಿವಸ ಅವನು ಸಿಕ್ಕೇ ಸಿಗ್ತಾನೆ. ಎನಿವೆ, ಇಷ್ಟ ದಿವಸ ಇವಳಿಗೆ ಆಶ್ರಯ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಥ್ಯಾಂಕ್ಸ್ ನಾವು ನಿಮಗೆ ಹೇಳ್ಬೇಕು. ಇವಳ ಮೇಲಿದ್ ನಮ್ಮ ಅನುಮಾನನ ಸರಿಯಾದ ಸಮಯಕ್ಕೆ ಬಂದು ಪರಿಹರಿಸಿದ್ರಿ. ಇನ್ ನೀವು ಪರ್ಮಿಷನ್ ಕೊಟ್ರೆ ನಾವು ಹೊರಡ್ತೀವಿ. ಡಾಕ್ಟ್ರೇ, ಒಂದ್ ರಿಕ್ವೆಸ್ಟ್. ಹೇಳಿ. ಇವತ್ತು ಶುಕ್ರವಾರ, ಮಹಾಲಕ್ಷ್ಮಿ ಅಂತ ಮಗು ಇವತ್ತು ನಮ್ಮನೆ ಬಿಟ್ಟು ಹೋಗೋದಕ್ಕಿಂತ ನಾಳೆ ಹೋಗ್ಬೋದಲ್ಲ ಅಂತ. ನನ್ಗಿಂತ ನೀವು ಇವ್ರ ಪರ್ಮಿಷನ್ ತಗೊಂಡ್ರೆ ಒಳ್ಳೇದು. ಯಾಕೆಂದ್ರೆ ಇವರೇ ಇವಳ ಗಾರ್ಡಿಯನ್ನು. ಇವತ್ತಿಂದ ನಾವು ಇವಳ ಗಾರ್ಡಿಯನ್ನೇ. ಏನಂತೀರಾ ಮಂಜು ಅವರೇ? ಶ್ಯೂರ್ ಸರ್. ಥ್ಯಾಂಕ್ ಯು. ಯೋ, ಇವತ್ ನಮ್ ಸಾಹೇಬ್ರು ಬಹಳ ಗರಂ ಆಗಿದ್ದಾರೆ. ಅವ್ರು ಬಂದ್ರೆ ನಿನ್ ಗತಿ ಅದೋ ಗತಿ. ಸರ್ ಲೇ ಮಂಕ, ಏನ್ ಅವ್ನ ಕತಲೆ? ಮೂರ್ ದಿವಸಕ್ಕೆ ಸ್ಟೇಷನ್ ಬರ್ತಾನಲ್ಲ, ಏನ್ ಅನ್ಕೊಂಡವ್ನ ಇದನ್ನ? ಇದನ್ನೊಂಥರ ಗೆಸ್ಟ್ ಹೌಸ್ ಅನ್ಕೊಂಡ್ಬಿಟ್ಟವನೆ ಸರ್.
ಒಂದ್ ಕೆಲಸ ಮಾಡು ಮೂರ್ ದಿವಸಕ್ಕೆ ಬರೋ ಬದ್ಲು ನಿನ್ ಹೆಂಡತಿ ಮಕ್ಕಳ ಕರ್ಕೊಂಡ್ಬಂದು ಇಲ್ಲೇ ಸಂಸಾರ ಮಾಡು ಬಿಟ್ಟ ಅಂತಂದ್ರೆ ಏಯ್ ಇವ್ನ್ ಕರ್ಕೊಂಡೋಗಿ ಗಡಿ ಪಾರ್ ಮಾಡ್ಬಿಡು ನನ್ ಕಣ್ಣಿಗೆ ಕಂಡ್ರೆ ಎನ್ಕೌಂಟರ್ ಮಾಡಕ್ ಬಿಡ್ತೀನಿ ಕರ್ಕೊಂಡೋಗ ಇನ್ಮೇಲೆ ಕೇಸ್ ತಗೊಂಬರೋರ್ನೆಲ್ಲ ಹಂಗೆ ಕಳಿಸ್ಬಿಡ್ಲಾ ಸರ್? ಹಂಗೆ ನಿನ್ನ ಮನೆ ಕಳಿಸ್ಬಿಡ್ತೀನಿ. ಏಯ್ ಹೇಳ್ದಷ್ಟು ಕೆಲಸ ಮಾಡ ಕರ್ಕೊಂಡೋಗ ಸರ್ ಇಬ್ರು ಅಣ್ಣ ತಂದಿರಿದ್ದಂಗಲ್ವಾ? ಅಯ್ಯಮ್ಮ ಅಯ್ಯಪ್ಪ ಎಂಕ ಇದ್ಯಾಕಲ ಮಕ ಮುಚ್ಕೊಂಡ್ ಬರ್ತಿದ್ಯಾ? ನೀ ಬತ್ತಾರ ಪೋರ್ಸ್ ನೋಡಿದ್ರೆ ಮನೇಲಿ ಬೇಜಾನ್ ಆಗಿರ್ಬೇಕು ಅಂತ ಕಾಣಿಸುತ್ತೆ. ಇವತ್ತು ಆಸೆನ ಇರ್ಲಿಲ್ಲ ಬಿಡಿ. ಇದೇನೋ ಪಿಕ್ಚರ್ ಕತೆ ತರ ಬೇರೆ ಹೆಸರು ಅಂತ ಹೇಳ್ತಿದ್ಯಾ? ಅದೇನು ಅಂತ ಹೇಳು. ಅದೊಂದು ದೊಡ್ಡ ಕತೆ ಸರ್. ಪರವಾಗಿಲ್ಲ, ಅದನ್ನೇ ಸಣ್ಣದಾಗಿ ಮಾಡಿ ಹೇಳು. ಬೇಡಿ ಸರ್. ಹೇಳಿ ಸರ್. ಬೇಡಿ ಸರ್. ಹೇಳಿ ಸರ್. ಬೇಡ ಸರ್. ಹೇಳಲ್ಲ. ನೋಡಿ ಸರ್, ಇದೇನೋ ಇದು ಪೊಲೀಸ್ ಜೀಪ್ ಮೇಲೆ ಕೆಂಪು ಲೈಟ್ ಇರ್ತದಲ್ಲ ಹಂಗ್ ಕೂತ್ಕೊಬಿಡದೆ. ಏನೋ ಕತೆ ಇದು? ಸರ್, ನಾನ್ ಮದುವೆ ಆದಾಗ ನಮ್ಮ ಮಾವ ವರದಕ್ಷಿಣೆಗೆ ಅಂತ ಒಂದು ಎಮ್ಮೆ ಕೊಟ್ಟಿದ್ದ ಸರ್. ನಾನು ಕೇಳಿದ್ವಿ ಕಣೋ, ಮದ್ವೆ ಆದಾಗ ಸೈಟ್ ವರದಕ್ಷಿಣೆ ಕೊಟ್ರು, ಗಾಡಿ ವರದಕ್ಷಿಣೆ ಕೊಟ್ರು, ಒಡವೆ ಬಂಗಾರ ವರದಕ್ಷಿಣೆ ಕೊಟ್ರು ಅಂತ. ನಿನಗೆ ಯಾಕೆ ನಿಮ್ಮ ಮಾವ ಎಮ್ಮೆ ಕರ ಕೊಟ್ಟ? ನನ್ನ ಹೆಂಡತಿ ನೋಡಕ್ ತುಂಬಾ ತೆಳ್ಳಗಿದ್ಲು ಸರ್. ಅವಳನ್ನ ಒಳ್ಳಂಗ್ ಮಾಡುವಂತ ಹಾಲ್ನ ಕರ್ದ್ ಕೂಡ್ಸು ಅಂತ ಕೊಟ್ಟಿದ್ದ ಸರ್. ಸರ್, ನಾನು ದಿನಾ ಕರೀತಿದ್ದೆ ಸರ್. ಹಾಳಾದ ಎಮ್ಮೆ ನಮ್ಮ ಮಾವನ್ ತರ ಹಠ ಆ ಬಾಲ್ದಲ್ಲಿ ರಪ ರಪ ಅಂತ ಹೊಡಿತಿದ್ದು ಸರ್. ಯಾಕೋ ನೀನ್ ಸರಿಯಾಗಿ ಕರಿಯಾಗಿ ಗೊತ್ತಾಗ್ಲಿಲ್ಲ. ಹಂಗೇನಿಲ್ಲ ಸರ್, ನಾನು ಅದಕ್ಕೊಂದು ಐಡಿಯಾ ಮಾಡಿದೆ ಸರ್. ಏನು ಬಾಲ ಕದ್ದು ಬಿಸಾಕ್ಬಿಟ್ಟ? ಹಂಗೇನಿಲ್ಲ ಸರ್, ನಾನು ಕಿಲಾಡಿನೇ. ಆ ಬಾಲಕ್ಕೊಂದು ದಪ್ಪು ಇಟ್ಕೆ ಕಟ್ಬಿಟ್ಟೆ ಸರ್. ಆಮೇಲೆ ಇಟ್ಕೆ ಕಟ್ಟಿದ ಕೋಪಕ್ಕೆ ಇಟ್ಕೆ ಸಮೇತ ಬಾಲ್ದಲ್ಲಿ ರಪ್ಪ ಅಂತ ಹೊಡೆದ್ಬಿಡ್ತೆ ಸರ್. ಮಿಂಚಾಗಿ ಬಂದು ಮಿಂಚಾಗಿ ಹೋಗ್ತಿದ್ದಾಳೆ. ಆದಷ್ಟು ಬೇಗ ಗುಣಮುಖಳಾಗಿ ವಾಪಸ್ ಬರ್ತಾಳೆ ಅನ್ನೋ ಭರವಸೆಲಿ ಕಾಯ್ತಿರ್ತೀವಿ. ಯಾವುದೇ ಸಂಬಂಧ ಇಲ್ದಿದ್ರು ನೀವು ತೋರಿಸ್ತಿರೋ ಪ್ರೀತಿನ ನೋಡ್ತಿದ್ರೆ ನಿಜವಾಗ್ಲೂ ನಿಮ್ಮನ್ನ ತುಂಬಾ ಗೌರವಿಸ್ಬೇಕು ಅಂತ ಅನ್ಸತ್ತೆ. ಹೋಗೋವಾಗ ನಾವೇನ್ ತಗೊಂಡು ಹೋಗ್ತೀವಿ ಹೇಳಿ? ಇರುವಷ್ಟು ದಿನ ಒಬ್ರಿಗೊಬ್ರು ಸಹಾಯ ಮಾಡ್ಕೊಂಡು ಬದುಕಿದ್ರೆ ತಾನೆ ನಮ್ಮ ಬದುಕಿಗೊಂದು ಸಾರ್ಥಕತೆ ಬರೋದು. ನಿಜ ಹೇಳ್ಬೇಕು ಅಂದ್ರೆ ಇವಳು ಬಂದಾಗಿಂದ ನಮ್ಮ ಮನೆಗೆ ಒಂಥರ ಅದೃಷ್ಟ ಬಂದಾಗಿದೆ. ತಮಾಷೆ ಅಲ್ಲ, ನಿಜ. ಇವಳು ಬಂದ ದಿನದಿಂದ ನನ್ನಲ್ಲೇನೋ ಹೊಸ ಉತ್ಸಾಹ ಕಾಣ್ತಿದೆ. ನನ್ನ ಮಗನಿಗಂತೂ 6 ವರ್ಷದಿಂದ ಪೆಂಡಿಂಗ್ನಲ್ಲಿದ್ದ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳೋ ಕಾಂಟ್ರಾಕ್ಟ್ ಸಿಕ್ಕಿದೆ. ನಮ್ಮ ಸರ್ಸು ಅಂತೂ ಒಂದಷ್ಟು ದಿನ ಅನುಮಾನದ ಸುಳಿಯಲ್ಲಿ ಸಿಕ್ಕ ಹಾಕ್ಕೊಂಡ್ರು ಹೊಸದೊಂದು ಪಾಠನೇ ಕಲ್ತ್ಲು. ನನ್ನ ತಂಗಿ ಮಗಳು ಲಾವಣ್ಯ ಈ ಮನೆ ಬಿಟ್ಟೋದಾಗ್ನಿಂದ ಈ ಮನೆ ಬಿಕೋ ಅನಿಸ್ತಿತ್ತು. ಅನನ್ಯ ಬಂದು ಆ ಸ್ಥಾನನ ತುಂಬಿದ್ಲು. ಇವಳು ಜೊತೆ ಕಳೆದು 1 ವಾರ ಅನನ್ಯವಾದ ಅಮೃತ ಘಳಿಗೆ ಅಂತ ಹೇಳ್ಬಹುದು. ನಿಮ್ ಮಾತು ಕೇಳ್ತಾ ಇದ್ರೆ ನೀವು ಪರ್ಮನೆಂಟ್ ಆಗಿ ಇವಳನ್ನ ಇಲ್ಲೇ ಇಟ್ಕೊಂಡ್ಬಿಡೋ ಕಾಣಿಸುತ್ತೆ. ನಿಜವಾಗ್ಲೂ ಅದೇ ನಮ್ಮ ಉದ್ದೇಶ. ಆದ್ರೂ ನಿಮ್ ಕರ್ತವ್ಯನ ನೀವು ಮಾಡ್ಲೇಬೇಕಲ್ವಾ? ಸರಿ, ಇನ್ನು ಹೊರಡೋಣ ಹಾಗಾದ್ರೆ. ಸರಿ. ಬರ್ತೀವಮ್ಮ, ಬರ್ತೀವಿ ಸರ್. ಸರಿಯಪ್ಪ. ಬನ್ನಿ ಡಾಕ್ಟರ್, ಬಮ್ಮ.